ಸೊ ಈ ಲೆವೆಲ್ ನಾವು ಮಾಡ್ಯೂಲ್ 3 ಆಫ್ ಐ ಒ ಟಿ ಕಲ್ಕೋಣ. ಆ್ಯಂಡ್ ತುಂಬ ಚೆನ್ನಾಗಿದೆ ಮಾಡ್ಯೂಲ್ ಬೇಸಿಕ್ಲಿ. ಬಟ್ ಆದರೆ ಸ್ವಲ್ಪ ಕಷ್ಟ. ಮಾಡ್ಯೂಲ್ 3 ನಾನು ಅರ್ಥ ಮಾಡ್ಕೊಂಬಿಟ್ರೆ ಎಲ್ಲಿ ಈಸಿ. ಸೊ MQTT ಪ್ರೋಟೋಕಾಲ್ ಇನ್ ಐ ಒ ಟಿ ಆ್ಯಂಡ್ ವಾಟ್ ಇಸ್ ದ ರೋಲ್, ಇದೆಲ್ಲ ಬರ್ತಾ ಹೋಗುತ್ತೆ. ಭಾಳ ಇಂಪಾರ್ಟೆಂಟ್ ಕ್ವಶನ್ಸ್ಗಳೇ ಇದ್ದಾವೆ ಇದರಲ್ಲಿ. ಸೊ ಲೆಟ್ಸ್ ಸ್ಟಡಿ ದಿಸ್ ಮಾಡ್ಯೂಲ್. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಓಕೆ, ಫಸ್ಟ್ ಏನು ಹೇಳ್ತಿದ್ದಾರೆ, ಲಿಸ್ಟ್ ದ ಅಡ್ವಾಂಟೇಜ್ ಆಫ್ ಇಂಟರ್ನೆಟ್ ಪ್ರೋಟೋಕಾಲ್. IP ಏನಿದೆ ಅಡ್ವಾಂಟೇಜಸ್ಗಳು, ಈ IP ಇದು ಇಂಟರ್ನೆಟ್ ಪ್ರೋಟೋಕಾಲ್ದು ಅಡ್ವಾಂಟೇಜಸ್ಗಳನ್ನ ಫಸ್ಟು ಲಿಸ್ಟ್ ಔಟ್ ಮಾಡಿ, ಅದಾದಮೇಲೆ ಎಕ್ಸ್ಪ್ಲೇನ್ ವಿತ್ ಅನ್ ಎಕ್ಸಾಂಪಲ್ ದ MQTT ಪ್ರೋಟೋಕಾಲ್. MQTT ಪ್ರೋಟೋಕಾಲ್ನ ಒಂದು ಎಕ್ಸಾಂಪಲ್ ಮುಖಾಂತರ ಎಕ್ಸ್ಪ್ಲೇನ್ ಮಾಡಿ, ಮತ್ತು ವಾಟ್ ಇಸ್ ದ ರೋಲ್ ಆಫ್ MQTT ಪ್ರೋಟೋಕಾಲ್ ಅಂತ ಕೇಳಿದ್ದಾರೆ. ಸೊ IoTದು ಅಡ್ವಾಂಟೇಜಸ್ಸು ಮತ್ತು MQTT ಪ್ರೋಟೋಕಾಲ್ ವಿತ್ ಅನ್ ಎಕ್ಸಾಂಪಲು, ಮತ್ತು ವಾಟ್ ಇಸ್ ದ ರೋಲ್ ಆಫ್ MQTT ಪ್ರೋಟೋಕಾಲ್ ಇನ್ IoT ಅನ್ನೋದ್ರ ಬಗ್ಗೆ ನಾವು ಬೇಸಿಕಲಿ ಆನ್ಸರ್ ಬರೀಬೇಕಾಗಿರುತ್ತೆ. ಆಯಿತಾ? ಫಸ್ಟ್ ಕ್ವಶನ್, ಅಡ್ವಾಂಟೇಜಸ್ ಆಫ್ ದ ಇಂಟರ್ನೆಟ್ ಪ್ರೋಟೋಕಾಲ್ ಏನಪ್ಪ ಅಂತಂದರೆ, ಓಕೆ ನೋಡಿ, ಸಿಂಪಲ್ ನೋಡಿ, ಯಾವುದೇ ಆಗಿರಲಿ ಪ್ರೋಟೋಕಾಲ, ಆ ಪ್ರೋಟೋಕಾಲು ಅದೇನಾದ್ರು ಇಂಟರ್ನೆಟ್ಗೆ ಸಂಬಂಧಪಟ್ಟಿದ್ದಾದರೆ, IP ರಿಲೇಟೆಡ್ ಆದರೆ ಅದರದ್ದು ಸ್ಕೇಲಬಿಲಿಟಿ ಬಗ್ಗೆ ಮಾತಾಡ್ತೀರಾ, ಸೆಕ್ಯೂರಿಟಿ ಬಗ್ಗೆ ಮಾತಾಡ್ತೀರಾ, ಬರ್ತಾರಿಟಿ ಬಗ್ಗೆ ಮಾತಾಡ್ತೀರಾ, ಆಮೇಲೆ ಸ್ಟೆಬಿಲಿಟಿ ಬಗ್ಗೆ ಮಾತಾಡ್ತೀರಾ, ಆಮೇಲೆ ಮ್ಯಾನೇಜಬಲ್ ಅಂತ ಮಾತಾಡ್ತೀರಾ, ಮತ್ತು ಸೆಕ್ಯೂರಿಟಿ ಬಗ್ಗೆ ಮಾತಾಡ್ತೀರಾ, ಮತ್ತು ಓಪನ್ ಸೋರ್ಸ್ ಅಂತ ಮಾತಾಡ್ತೀರಾ, ಮತ್ತು ಕನ್ಸ್ಯೂಮರ್ಸ್ ಮಾರ್ಕೆಟ್ ಅಡಾಪ್ಷನ್ ಬಗ್ಗೆ ಮಾತಾಡ್ತೀರಾ, ಮತ್ತು ದ ಇನ್ನೋವೇಷನ್ ಫ್ಯಾಕ್ಟರ್ ಬಗ್ಗೆ ಮಾತಾಡ್ತೀರಾ. ಆಯಿತಾ? ಸೊ ದೀಸ್ ಆರ್ ನಥಿಂಗ್ ಬಟ್ ಯುವರ್ ಅಡ್ವಾಂಟೇಜಸ್ ಆಫ್ ಯುವರ್ ಇಂಟರ್ನೆಟ್ ಪ್ರೋಟೋಕಾಲ್. ಸೊ ಓಕೆ, ಫಸ್ಟ್ ಇಟ್ ಈಸ್ ಓಪನ್ ಆ್ಯಂಡ್ ದ ಸ್ಟ್ಯಾಂಡರ್ಡ್ ಬೇಸ್ಡ್. ಈ ಇಂಟರ್ನೆಟ್ ಪ್ರೋಟೋಕಾಲ್ ಏನಿದೆ ಇದು ಓಪನ್ ಮತ್ತು ಸ್ಟ್ಯಾಂಡರ್ಡ್ ಬೇಸ್ಡ್ ಆಗಿರುತ್ತೆ. ಆಯಿತಾ? IoT enables devices, applications, interoperability and security. Open standards based solutions needed. IETF foundation for network and then transportation layers. ಸೊ ಬೇಸಿಕ್ಲಿ ಇದನ್ನು ಫೌಂಡ್ ಮಾಡಿರ್ತಕ್ಕಂಥದ್ದು. ಸೊ ನಮ್ಮ ಇಂಟರ್ನೆಟ್ ಪ್ರೋಟೋಕಾಲ್ದು ಮೇನ್ ಫಂಡ್ ಏನಪ್ಪ ಅಂತಂದರೆ, ಇಟ್ ಈಸ್ ಬೇಸಿಕ್ಲಿ ಓಪನ್ ಆ್ಯಂಡ್ ದೆನ್ ಸ್ಟ್ಯಾಂಡರ್ಡ್ ಬೇಸ್ಡ್. ನೆಕ್ಸ್ಟ್ ಬರೋದಾದರೆ ವರ್ಸಟೈಲ್. ಇಟ್ ಈಸ್ ವರ್ಸಟೈಲ್. ಹೌದು, ಇದು ಎಥರ್ನೆಟ್ಟು, ವೈಫೈ, ಸೆಲ್ಯುಲಾರು, ಮತ್ತು ನಾಟ್ ಯೂನಿವರ್ಸಲಿ ಅಪ್ಲಿಕೇಬಲ್. ಈ ಮೂರು ಸಹ ಅಪ್ಲಿಕೇಬಲ್ ಆಗುತ್ತೆ ಯಾವುದಕ್ಕೆ, ಎಥರ್ನೆಟ್ಗಾಗಲಿ, ವೈಫೈಗಾಗಿ, ಸೆಲ್ಯುಲಾರ್ ನಾಟ್ ಯೂನಿವರ್ಸಲಿ ಅಪ್ಲಿಕೇಬಲ್. ಬಟ್ ಕಮ್ಯುನಿಕೇಷನ್ ಟೆಕ್ ಎವಾಲ್ವ್ಸ್ ಫಾಸ್ಟರ್ ದ್ಯಾನ್ OTಗಿಂತ ಕಮ್ಯುನಿಕೇಷನ್ ಟೆಕ್ಕು ತುಂಬ ಫಾಸ್ಟಾಗಿ ಎವಾಲ್ವ್ ಆಗ್ತದೆ. ಆ್ಯಂಡ್ ದೆನ್ ಲೇಯರ್ಡ್ IP ಆರ್ಕಿಟೆಕ್ಚರ್, ಫ್ಲೆಕ್ಸಿಬಿಲಿಟಿ ಫಾರ್ ಡೈವರ್ಸ್ ಲೇಯರ್ಸ್. ಓಕೆ, ಸೊ ಎಥರ್ನೆಟ್, ವೈಫೈ, ಸೆಲ್ಯುಲಾರ್ ನಾಟ್ ಯೂನಿವರ್ಸಲಿ ಅಪ್ಲಿಕೇಬಲ್. ಕಮ್ಯುನಿಕೇಷನ್ ಟೆಕ್ ಎವಾಲ್ವ್ಸ್ ಫಾಸ್ಟರ್ ದ್ಯಾನ್ OT. ಲೇಯರ್ IP ಆರ್ಕಿಟೆಕ್ಚರ್, ಫ್ಲೆಕ್ಸಿಬಲ್ ಫಾರ್ ಡೈವರ್ಸ್ ಲೇಯರ್ಸ್. ಓಕೆ ನೋಡಿ, ನಮಗೆ ಎಥರ್ನೆಟ್, ವೈಫೈ ಮತ್ತು ಸೆಲ್ಯುಲಾರ್ ಡೇಟಾ ಇದೆ, ಇವು ಯೂನಿವರ್ಸಲಿ ಅಕ್ಸೆಪ್ಟಬಲ್ ಅಲ್ಲ. ಆಯಿತಾ? ಅದೇ ಕಮ್ಯುನಿಕೇಷನ್ ಟೆಕ್ ಏನಾಗ್ತಿದೆ, ಎವಾಲ್ವ್ ಆಗ್ತಿದೆ. ಹೆಂಗೆ ಫಾಸ್ಟಾಗಿ, ಯಾವುದಕ್ಕಿಂತ OTಗಿಂತ ತುಂಬ ಫಾಸ್ಟಾಗಿ ಕಮ್ಯುನಿಕೇಷನ್ ಟೆಕ್ಕಿನ ಎವಾಲ್ವ್ ಆಗ್ತಿದೆ. ಸೊ ಲೇಯರ್ಡ್ IP ಏನಿರುತ್ತೆ, ಈ ಆರ್ಕಿಟೆಕ್ಚರು ಫ್ಲೆಕ್ಸಿಬಲ್ ಆಗಿರುತ್ತೆ ಫಾರ್ ಡೈವರ್ಸ್ ಲೇಯರ್ಸ್. ಬೇರೆ ಬೇರೆ ಲೇಯರ್ಸ್ಗಳಿಗೆ ತುಂಬ ಫ್ಲೆಕ್ಸಿಬಲ್ ಆಗಿರುತ್ತೆ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟು ಯುಬಿಕ್ವಿಟಸ್. ಸೊ ಏನು ಯುಬಿಕ್ವಿಟಸ್ ಅಂತಂದರೆ ನೋಡಿ, ರೀಸೆಂಟ್ ಆಗಿ OS ಏನಿದೆ ರಿಲೀಸ್ ಸಪೋರ್ಟ್ ಇಂಟಿಗ್ರೇಟೆಡ್ IPv6 ಮತ್ತು IPv6 ಸ್ಟ್ಯಾಕ್. ಆಯಿತಾ? ಯುಬಿಕ್ವಿಟಸ್ ಅಂದರೆ ರೀಸೆಂಟ್ OSಗಳು ಏನೇನಿದೆ ಆಪರೇಟಿಂಗ್ ಸಿಸ್ಟಮ್ಗಳು, ಇದರಲ್ಲೆಲ್ಲ ರಿಲೀಸ್ಗಳಲ್ಲಿ ನಿಮಗೆ ಇಂಟಿಗ್ರೇಟೆಡ್ IPv6 ಮತ್ತು IPv6 ಸ್ಟ್ಯಾಕ್ಗಳು ಸಪೋರ್ಟ್ ಮಾಡ್ತವೆ. ಆಯಿತಾ? IoT ಆ್ಯಪ್ಸ್ಗಳೇನಿರ್ತವೆ ಇದು ಪ್ರೋಟೋಕಾಲ್ಸ್ ಇನ್ಕ್ರೀಸಿಂಗ್ಲಿ ರನ್ ಓವರ್ IP ಅಥವಾ IPv6 ಅಡಾಪ್ಷನ್ ಗ್ರೋವಿಂಗ್. ಆಯಿತಾ? ನಿಮಗೆಲ್ಲ ಗೊತ್ತಿಲ್ಲ, ಈಗ ಸದ್ಯಕ್ಕೆ ನಿಮಗೆಲ್ಲ ಗೊತ್ತಿಲ್ಲ, ನಿಮ್ಮ ಫೋನಲ್ಲಿ IPv4 ಮತ್ತು IPv6 ಎರಡೂ ಇರುತ್ತೆ. ಆಯಿತಾ? ಪ್ರೋಟೋಕಾಲ್ ಇರುತ್ತೆ. ಯಾವುದು ಅದಷ್ಟಾಗಿ ಬೇಕಾಗಿರುತ್ತೆ ಪ್ರೋಟೋಕಾಲ್, ಆ ಒಂದು ಪ್ರೋಟೋಕಾಲಿಂದ ಆ IP-ನ ಅಡ್ರೆಸ್ IP-ನ ಇದು ಬೇಸಿಕ್ಲಿ ಆಕ್ಸೆಸ್ ಮಾಡಿಕೊಂಡು ಆ ಒಂದು ಅಡ್ರೆಸ್ನ ಮೂವ್ ಆಗುತ್ತೆ. ಬಟ್ ದೆನ್ ಇಲ್ಲಿ IoT ಆ್ಯಪ್ಗಳು ಏನಾಗ್ತವೆ ಪ್ರೋಟೋಕಾಲ್ಗಳು ಇನ್ಕ್ರೀಸಿಂಗ್ಲಿ ರನ್ ಓವರ್ IPv6 ಅಡಾಪ್ಷನ್ ಗ್ರೋಯಿಂಗ್. ಬಿಕಾಸ್ IPv6 ಎಲ್ಲ ಕಡೆ ಇರೋದ್ರಿಂದ IPv6 ಅಡಾಪ್ಷನ್ಗೆ ಗ್ರೋ ಆಗ್ತಿದೆ. ನೆಕ್ಸ್ಟು ಸ್ಕೇಲಬಲ್. ಆ್ಯಡಿಂಗ್ IoT ಡಿವೈಸಸ್ ಮೆನಿ ರಿಕ್ವೈರ್ಸ್ ಸ್ಪೆಸಿಫಿಕ್ ಡಿಸೈನ್ ರೂಲ್ಸ್ ಸಿಮಿಲರ್ ಟು ಎಂಡ್ ಪಾಯಿಂಟ್ಸ್ ಓವರ್ IP ಆ್ಯಂಡ್ ಸ್ಕೇಲಬಲ್. ನೋಡಿ, ಆ್ಯಡಿಂಗ್ IoT ಡಿವೈಸಸ್ ಮೇ ರಿಕ್ವೈರ್ ಸ್ಕೇಲಬಲ್. ನೋಡಿ, ಸ್ಕೇಲಬಲ್ ಅಂತಂದರೆ ಈಗ ಲೆಟ್ಸ್ ನಿಮ್ಮ ಹತ್ರ 3 IoT ಡಿವೈಸ್ ಇರುತ್ತೆ, ನೀವು ಸ್ಕೇಲ್ ಅಂತಂದರೆ ಅದಕ್ಕೊಂದು 10 ಆ್ಯಡ್ ಮಾಡ್ತೀರಾ, ಈ ಥರ. ಆಯಿತಾ? ಅಂತಂದ್ರೆ ಇರೋ ಕ್ವಾಂಟಿಟಿಗೆ ಇನ್ನೂ ಆ್ಯಡ್ ಮಾಡ್ತೀವಿ. ಸ್ಕೇಲಬಲ್ ಅಂತಂದರೆ ನಂಬರ್ ಆಫ್ IoT ಡಿವೈಸ್ನ ಜಾಸ್ತಿ ಮಾಡಿದ್ರೆ ದಟ್ ಇಸ್ ಡಿವೈಡ್ ಸ್ಕೇಲಬಿಲಿಟಿ. ಆಯಿತಾ? ಸ್ಕೇಲಬಿಲಿಟಿ ಬರ್ತದೆ. ಆ್ಯಡಿಂಗ್ IoT ಡಿವೈಸಸ್ ಮೇ ರಿಕ್ವೈರ್ ಸ್ಪೆಸಿಫಿಕ್ ಡಿಸೈನ್ ರೂಲ್ಸ್. ನೋಡಿ, IoTಗಳನ್ನ ಡಿವೈಸ್ಗಳನ್ನ ಸುಮ್ಮನೆ ಡೈರೆಕ್ಟಾಗಿ ಆ್ಯಡ್ ಮಾಡೋಕ್ಕಾಗೋದಿಲ್ಲ. ಆಯಿತಾ? ಸೊ ನಾವು ಹೊಸ ನೋಟ್ಗಳನ್ನ ಆ್ಯಡ್ ಮಾಡ್ತಿದ್ದೀವಿ, ನೋಟ್ಗಳಿಗೆ ಡಿವೈಸ್ಗಳನ್ನ ಆ್ಯಡ್ ಮಾಡ್ತೀವಿ ಅಂತಂದರೆ ವಿ ಶುಡ್ ಸ್ಪೆಸಿಫೈ ದ ಡಿಸೈನ್ ರೂಲ್ಸ್. ಸೊ ಇಲ್ಲಿ ಆಗ್ತಿರ್ತಕ್ಕಂಥದ್ದೇನೆ ಆ್ಯಡಿಂಗ್ IoT ಡಿವೈಸಸ್ ಮೇ ರಿಕ್ವೈರ್ ಸ್ಪೆಸಿಫಿಕ್ ಡಿಸೈನ್ ರೂಲ್ಸ್ ಸಿಮಿಲರ್ ಟು ವಾಯ್ಸ್ ಆ್ಯಂಡ್ ವಿಡಿಯೋ ಎಂಡ್ ಪಾಯಿಂಟ್ಸ್ ಓವರ್ IP ಆ್ಯಂಡ್ IP ಇಸ್ ಸ್ಕೇಲಬಲ್. ಅದಾದಮೇಲೆ ಮ್ಯಾನೇಜಬಲ್ ಆ್ಯಂಡ್ ಹೈಲಿ ಸೆಕ್ಯೂರ್. ಸೊ ಮ್ಯಾನೇಜಬಲ್ ಮತ್ತು ಹೈಲಿ ಸೆಕ್ಯೂರ್ ಆಗಿರುತ್ತೆ. IP enables ನೆಟ್ವರ್ಕ್ ಮ್ಯಾನೇಜ್ಮೆಂಟ್ ಆ್ಯಂಡ್ ದೆನ್ ಸೆಕ್ಯೂರಿಟಿ ಎನೇಬಲ್ಸ್ ಫಾರ್ IoT. ಈ ನೋಡಿ, ದ ಮೇನ್ ಅಡ್ವಾಂಟೇಜಸ್ ಆಫ್ IP ಇಸ್ ದಿಸ್ ಥಿಂಗ್, ಮ್ಯಾನೇಜಬಲ್ ಮತ್ತು ಹೈಲಿ ಸೆಕ್ಯೂರ್.
ವರ್ಸಟೈಲ್ ಆಯಿತು, ಯುಬಿಕ್ವಿಟಸ್ ಆಯಿತು, ಅದಾದಮೇಲೆ ನಾವೇನು ನೋಡೋದು ಸ್ಕೇಲೆಬಲ್ ನೋಡೋದು, ಆದಮೇಲೆ ಮ್ಯಾನೇಜಬಲ್ ಮತ್ತು ಹೈಲಿ ಸೆಕ್ಯೂರ್ ಅಂತ ನೋಡ್ತಿದ್ವಿ. ಸೊ IP ಎನೇಬಲ್ಸ್ ಏನಂದರೆ ಒಂದು ನೆಟ್ವರ್ಕ್ ಮ್ಯಾನೇಜ್ಮೆಂಟ್ ಸೆಕ್ಯೂರಿಟಿ ಕೆಪಬಿಲಿಟೀಸ್ ಫಾರ್ IoT. ಈ IoTಗೆ ಒಂದು ನೆಟ್ವರ್ಕ್ ಮ್ಯಾನೇಜ್ಮೆಂಟ್ ಮತ್ತು ಸೆಕ್ಯೂರಿಟಿ ಕೆಪಬಿಲಿಟೀಸ್ ಇದು ಎನೇಬಲ್ ಮಾಡುತ್ತೆ. ಅದಾದಮೇಲೆ ಇಟ್ ಆಲ್ಸೋ ಆಫರ್ಸ್ ಆಪ್ಷನಲ್ ಬಿಸ್ನೆಸ್ ಅಪ್ಲಿಕೇಶನ್ಸ್ ಆ್ಯಂಡ್ ದೆನ್ ಕಂಪ್ಯಾಟಬಿಲಿಟಿ ವಿತ್ ಎಕ್ಸಿಸ್ಟಿಂಗ್ ಮ್ಯಾನೇಜ್ಮೆಂಟ್ ಟೂಲ್ಸ್. ಎಕ್ಸಿಸ್ಟಿಂಗ್ ಮ್ಯಾನೇಜ್ಮೆಂಟ್ ಟೂಲ್ಸ್ಗಳನ್ನ ಯೂಸ್ ಮಾಡ್ಕೊಂಡಿದ್ದು ಬಿಸ್ನೆಸ್ ಅನಾಲಿಟಿಕ್ಸ್ ಮತ್ತು ಅಪ್ಲಿಕೇಶನ್ ಮತ್ತು ಕಂಪ್ಯಾಟಬಿಲಿಟಿ ಸಹ ಹೆಲ್ಪ್ ಮಾಡುತ್ತೆ. ಅದಾದಮೇಲೆ ಸ್ಟೇಬಲ್ ಮತ್ತು ರೆಸಿಲಿಯಂಟ್. ಸ್ಟೇಬಲ್ ಆ್ಯಂಡ್ ರೆಸಿಲಿಯಂಟ್ IP ಏನಾಗುತ್ತೆ ಅಂತಂದರೆ ವೈಡ್ಲಿ ಯೂಸ್ ಆಗಿರುತ್ತೆ ಆಯಿತಾ, ಎಲ್ಲಿ ಕ್ರಿಟಿಕಲ್ ಇನ್ಫ್ರಾಸ್ಟ್ರಕ್ಚರ್ಗಳಲ್ಲಿ ಆ್ಯಂಡ್ ದೆನ್ ಸರ್ವಿಸ್ಗಳಲ್ಲಿ ಸಚ್ ಆಸ್ ಫೈನಾನ್ಸ್ ಆಗಿರ್ಬೋದು, ಡಿಫೆನ್ಸ್ ಆಗಿರ್ಬೋದು, ಆ್ಯಂಡ್ ದೆನ್ ವಾಯ್ಸ್ ಅಥವಾ ವೀಡಿಯೋ ಆಗಿರ್ಬೋದು, ಅದು ಪ್ರೊವೈಡ್ ಇಟ್ಸ್ ಪ್ರೊವೈಸ್ ರಿಲಯಬಿಲಿಟಿ ಆ್ಯಂಡ್ ಸೆಕ್ಯೂರಿಟಿ. ನೋಡಿ ಏನಾಗುತ್ತೆ ಅಂತಂದರೆ IP ಏನಿದೆ, ಈ IP ಡಿಫ್ರೆಂಟ್ ಸೆಕ್ಟರಲ್ಲಿ ಯೂಸ್ ಮಾಡ್ತಾರೆ ಆಯಿತಾ. ಅಲ್ಲಿ ಕ್ರಿಟಿಕಲ್ ಇನ್ಫಾರ್ಮೇಷನ್, ಕ್ರಿಟಿಕಲ್ ಇನ್ಫ್ರಾಸ್ಟ್ರಕ್ಚರು ಮತ್ತು ಸರ್ವಿಸ್ಗಳಲ್ಲಿ ಸಚ್ ಆಸ್ ಕ್ರಿಟಿಕಲ್ ಇನ್ಫಾರ್ಮೇಷನ್ ಮತ್ತು ಸರ್ವಿಸ್ಗಳಲ್ಲಿ ಸಚ್ ಆಸ್ ಫೈನಾನ್ಸ್ ಸರ್ವಿಸ್ ಆಗಿರ್ಬೋದು, ಡಿಫೆನ್ಸ್ ಸರ್ವಿಸ್ ಆಗಿರ್ಬೋದು, ಅಥವಾ ವಾಯ್ಸ್ ವೀಡಿಯೋ ಆಗಿರ್ಬೋದು, ಇಟ್ಸ್ ಪ್ರೊವೈಡ್ಸ್ ರಿಲಯಬಿಲಿಟಿ ಮತ್ತು ಸೆಕ್ಯೂರಿಟಿ ಎರಡೂ ಕೊಡುತ್ತೆ. ರಿಲಯಬಿಲಿಟಿ ಅಂತ ಟೈಮ್ ಟು ಟೈಮ್ ಡೆಲಿವರಿನ ರಿಲಯಬಿಲಿಟಿ ಅಂತ ಮಾತಾಡ್ಕೋತೀವಿ, ಅದಾದಮೇಲೆ ಸೆಕ್ಯೂರಿಟಿಯನ್ನು ಸಹ ಕೊಡ್ತಾ ಹೋಗುತ್ತೆ. ಅದಾದಮೇಲೆ ಕನ್ಸ್ಯೂಮರ್ಸ್ಗೆ ಬರೋದಾದ್ರೆ ಕನ್ಸ್ಯೂಮರ್ಸ್ ಮಾರ್ಕೆಟ್ ಅಡಾಪ್ಷನ್. ನೋಡಿ IoT ಡಿವೈಸ್ಗಳ ಯೂಸರ್ ಫ್ರೆಂಡ್ಲಿ ಆಗಿರ್ತಾವೆ ಆಯಿತಾ, ಸಿಂಪಲ್ ಆಗಿರ್ತವೆ. ಇದೆಲ್ಲ ಕನ್ಸ್ಯೂಮರ್ ಕೈಗೆ ಸಿಕ್ಕ ತಕ್ಷಣ ಅಡಾಪ್ಟ್ ಆಗ್ಬಿಡ್ತಾ ಆಯಿತಾ, ಇದನ್ನು ಯೂಸ್ ಮಾಡ್ಬೋದು, ಸಿಂಪಲ್ ಆಗಿದೆ ಅಂತ ಅಡಾಪ್ಟ್ ಮಾಡ್ಕೊಂಡ್ಬಿಡ್ತಾರೆ ಅವರು. ನೆಕ್ಸ್ಟು ದ ಇನೋವೇಷನ್ ಫ್ಯಾಕ್ಟರು. IP ಅಂಡರ್ಗೋಸ್ ಫೈಲ್ ಟ್ರಾನ್ಸ್ಫರ್, ಇಮೇಲು, ವೆಬ್ಬು, ಕಾಮರ್ಸು, ಸೋಷಿಯಲ್ ಮೀಡಿಯಾ ಆ್ಯಂಡ್ ದೆನ್ ಮೊಬಿಲಿಟಿ ಅಮಂಗ್ ಅದರ್ ಅಪ್ಲಿಕೇಶನ್ಸು. ಸೊ IP ಏನು ಮಾಡುತ್ತೆ ಅಂತಂದರೆ ಇದೆಲ್ಲ ಸಪೋರ್ಟ್ ಮಾಡ್ತಾ ಹೋಗುತ್ತೆ. ಸೊ ಲೆಟ್ಸ್ ರಿವೈಸ್ ಒನ್ ಮೋರ್ ಟೈಮ್. ದಿಸ್ ಕೀ ಅಡ್ವಾಂಟೇಜ್ ಆಫ್ IP ಆಯಿತಾ. ಒಂದು ubiquitous, it is scalable, and it is manageable and highly secure, and then it is adaptable, and then open, and then standard based, and then it is versatile, and then innovation factor, and then consumers market adoption, scalable and resilient. So ಸುಮಾರು ಇದೆ. ಸೊ ಇನ್ನೊಂದ್ಸತಿ ಜ್ಞಾಪಕ ಇಟ್ಕೊಳ್ಳೋಣ, ಒಂದ್ಸತಿ ಓದ್ಬಿಟ್ಟು. Open and then standard based. Open and then standard based, the first thing. Next to it is versatile, and the third point is it is ubiquitous. Ubiquitous ಅಂದರೆ OS ಅಲ್ಲಿ ಈಗ ಬರ್ತಿರ್ತಕ್ಕ OS ಅಲ್ಲಿ ಎಲ್ಲ IPv6 ಇರ್ತಕ್ಕಂಥದ್ದು. ಸೊ IoT ಅಪ್ಲಿಕೇಶನ್ ಪ್ರಾಡಕ್ಟ್ಗಳಿಗೆಲ್ಲ IPv6 ಬೇಗ ಅಡಾಪ್ಟ್ ಆಗ್ಬಿಡ್ತವೆ ಅಂತ ಅಂದ್ಬಿಟ್ಟು. ನೆಕ್ಸ್ಟ್ ಸ್ಕೇಲೆಬಲ್ ಅಂತಂದರೆ ಹೊಸ IP ಡಿವೈಸ್ಗಳನ್ನ ಆ್ಯಡ್ ಮಾಡಿ ಏನು ಪ್ರಾಬ್ಲಮ್ ಆಗೋದಿಲ್ಲ ಅಂತ, ಬಿಕಾಸ್ IP to IP ಸ್ಕೇಲ್ ಮಾಡೋದು ತುಂಬ ಈಸಿ. ನೆಕ್ಸ್ಟು ಮ್ಯಾನೇಜಬಲ್ ಮತ್ತು ಹೈಲಿ ಸೆಕ್ಯೂರು, ಅದಾದಮೇಲೆ ಸ್ಟೆಬಿಲಿಟಿ ಮತ್ತು ರೆಸಿಲಿಯೆಂಟು, ಅದಾದಮೇಲೆ ಕಸ್ಟಮರ್ಸ್ ಮಾರ್ಕೆಟ್ ಅಡಾಪ್ಷನ್ ಮತ್ತು ಇನೋವೇಷನ್ ಫ್ಯಾಕ್ಟರ್ಸ್. ಇಷ್ಟೇ. ದಟ್ ಇಸ್ ದ ಫಸ್ಟ್ ಕ್ವೆಶನ್, ಐ ಗೆಸ್. ಸೊ ಫಸ್ಟ್ ಕ್ವೆಶನ್. ಸೊ ನೆಕ್ಸ್ಟ್ ಮೂವ್ ಆಗೋಣ ನಮ್ಮ MQTT protocol. It's really important question. This is must do questions. Message query telemetry transport. Message query telemetry transport. Message query telemetry transport. This is nothing but your MQTT, message query telemetry transport. ಆಯಿತಾ. ಸೊ ಫಸ್ಟ್ ಬರೋದಾದರೆ ದಿಸ್ ಇಸ್ ವಾಟ್ ಕೈಂಡ್ ಆಫ್ ಪ್ರೋಟೋಕಾಲ್. ದಿಸ್ ಇಸ್ ಅ ಲೈಟ್ ವೆಯ್ಟ್ ಪ್ರೋಟೋಕಾಲ್ ಫಾರ್ ಎಫೆಕ್ಟಿವ್ ಮಷಿನ್ ಟು ಮಷಿನ್ ಕಮ್ಯುನಿಕೇಷನ್ ಓವರ್ ನೆಟ್ವರ್ಕ್ಸ್. MQTT ಏನಿದೆ, ದಿಸ್ ಇಸ್ ಒನ್ ಆಫ್ ದ ಲೈಟ್ ವೆಯ್ಟ್ ಪ್ರೋಟೋಕಾಲ್ಸ್ ಫಾರ್ ಎಫೆಕ್ಟಿವ್ ಮಷಿನ್ ಟು ಮಷಿನ್ ಕಮ್ಯುನಿಕೇಷನ್ ಓವರ್ ನೆಟ್ವರ್ಕ್ಸ್ಗಳ ಮೇಲೆ ಮಷಿನ್ ಟು ಮಷಿನ್ ಕಮ್ಯುನಿಕೇಟ್ ಮಾಡೋದಕ್ಕೆ ಇರ್ತಕ್ಕಂಥ ಒನ್ ಆಫ್ ದ ಲೈಟೆಸ್ಟ್ ಪ್ರೋಟೋಕಾಲ್ ಈಸ್ MQTT ಪ್ರೋಟೋಕಾಲ್. ಮಷಿನ್ ಕ್ವೆರಿ ಟೆಲಿಮೆಟ್ರಿ ಟ್ರಾನ್ಸ್ಪೋರ್ಟ್ ಆಯಿತಾ. ಮೆಸೇಜ್ ಕ್ವೆರಿ ಟೆಲಿಮೆಟ್ರಿ ಟ್ರಾನ್ಸ್ಪೋರ್ಟ್ ಆಯಿತಾ. ನೆಕ್ಸ್ಟು ಇದಾದಮೇಲೆ ಏನು ಬರುತ್ತಪ್ಪ ಅಂತಂದರೆ ದ ಡಿಸೈನ್. ಇದೇನಕ್ಕೆ ಡಿಸೈನ್ ಮಾಡಿದೆ ಅಂದರೆ ಡಿಸೈನ್ ಫಾರ್ ರಿಸೋರ್ಸ್ ಕನ್ಸ್ಟ್ರೈನ್ಡ್ ಡಿವೈಸಸ್ ವಿತ್ ಲೋ ಬ್ಯಾಂಡ್ ವಿಡ್ತ್ ಆ್ಯಂಡ್ ದೆನ್ ಪವರ್. ಇದು ಏನಕ್ಕೆ ಡಿವೈಸ್ ಮಾಡಿದೆ ಅಂತಂದರೆ ಯಾವುದು ರಿಸೋರ್ಸನ್ನು ಕನ್ಸ್ಟ್ರೇಂಡ್ ಆಗಿ ಇಟ್ಕೊಳ್ತಾರೆ ಡಿವೈಸ್ಗಳು, ಆ್ಯಂಡ್ ವಿತ್ ಲೋ ಬ್ಯಾಂಡ್ ಆ್ಯಂಡ್ ಪವರ್. ಒಂದು ಚಿಕ್ಕ ರೀಜನ್ಗಳಿಗೆ ಏನೇನು ಯೂಸ್ ಮಾಡ್ಕೋತೀವಿ ಅಂಥ ಒಂದು ಇದಕ್ಕೆ ಡಿವೈಸ್ಗಳಿಗೆ ಬೇಸಿಕಲಿ ನಾವು ಈ ಒಂದು MQTT ಇದು ಪ್ರೋಟೋಕಾಲ್ನ ಬಳಸ್ತಾ ಹೋಗ್ತೀವಿ ಆಯಿತಾ. ನೆಕ್ಸ್ಟು ಪಬ್ಲಿಷ್ ಸಬ್ಸ್ಕ್ರೈಬರ್ ಮೆಸೇಜ್ ಮಾಡೆಲ್ ಅಲೋಸ್ ಎಫಿಷಿಯಂಟ್ ಡೇಟಾ ಡಿಸ್ಟ್ರಿಬ್ಯೂಷನ್. ಇದ್ರಲ್ಲಿ ಬೇಸಿಕಲಿ ಇದು ಫ್ರೀ ಅಂತೂ ಅಲ್ಲ, ಪಬ್ಲಿಷರ್ ಮತ್ತು ಸಬ್ಸ್ಕ್ರಿಪ್ಷನ್ ಬೇಸಿಸಲ್ಲಿ ಒಂದು ಮಾಡೆಲ್ ಡೆವಲಪ್ ಆಗಿರ್ತಕ್ಕಂಥದ್ದು, ಆ್ಯಂಡ್ ಇದು ಈ ಒಂದು ಮಾಡೆಲ್ನ ಎಫೆಕ್ಟಿವ್ ಡಿಸ್ಟ್ರಿಬ್ಯೂಷನ್ಗೆ ಹೆಲ್ಪ್ ಮಾಡ್ತಾ ಹೋಗುತ್ತೆ. ನೆಕ್ಸ್ಟು ಸಪೋರ್ಟ್ ರಿಲಯಬಲ್ ಮೆಸೇಜ್ ಡೆಲಿವರಿ ವಿತ್ ಕ್ವಾಲಿಟಿ ಆಫ್ ಸರ್ವಿಸಸ್. ಇದೇನು ಮಾಡುತ್ತಪ್ಪ ಅಂತಂದರೆ ಸಪೋರ್ಟ್ ಮಾಡುತ್ತೆ ರಿಲಯಬಲ್ ಮೆಸೇಜ್ ಡೆಲಿವರಿ. ರಿಲಯಬಲ್ ಮೆಸೇಜ್ ಡೆಲಿವರಿ ಅಂತಂದರೆ ಈಗ ನೋಡಿ, ನಾನು ನಿಮಗೆ ಹಾಯ್ ಅಂತ ಮೆಸೇಜ್ ಕಳಿಸ್ತೀನಿ, ನಿಮಗೆ ಹಾಯ್ ಅಂತಲೇ ಬಂದು ತಲುಪಬೇಕಾಯ್ತು. ದಿಸ್ ಇಸ್ ನಥಿಂಗ್ ಬಟ್ ದ ರಿಲಯಬಲ್ ಮೆಸೇಜ್ ಡೆಲಿವರಿ. ಇದನ್ನು QoS ಮುಖಾಂತರ ಅಂದರೆ ಕ್ವಾಲಿಟಿ ಆಫ್ ಸರ್ವಿಸ್ ಮುಖಾಂತರ ಇದು ಎನೇಬಲ್ ಮಾಡುತ್ತೆ, ಅಂದರೆ ಲೆವೆಲ್ಸ್ ಮುಖಾಂತರ ಇದು ಡೆಲಿವರ್ ಮಾಡುತ್ತಂತೆ. ನೆಕ್ಸ್ಟು ಸಿಂಪಲ್ ಆ್ಯಂಡ್ ಈಸಿ ಟು ಇಂಪ್ಲಿಮೆಂಟ್ ಪ್ರೋಟೋಕಾಲ್ಸ್ ಫಾರ್ IoT ಅಪ್ಲಿಕೇಶನ್. ಇದು ತುಂಬ ಸಿಂಪಲ್ ಆಗಿದೆ ಮತ್ತು ಈಸಿ ಟು ಇಂಪ್ಲಿಮೆಂಟ್ ಪ್ರೋಟೋಕಾಲ್ ಫಾರ್ IoT ಅಪ್ಲಿಕೇಶನ್ಸ್. ಆ್ಯಂಡ್ ದೆನ್ ಎನೇಬಲ್ಸ್ ರಿಯಲ್ ಟೈಮ್ ಡೇಟಾ streaming and then remote device control, and then use minimal network overload, and then optimize the low latency communication, and then support what is this, bro? Bidirectional communication between a device and central.
ಸೆಂಟ್ರಲ್ ಬ್ರೋಕರ್ಸ್, ಅದಾದಮೇಲೆ ಸ್ಕೇಲೆಬಲ್ ಆರ್ಕಿಟೆಕ್ಚರ್ ಫಾರ್ ಕನೆಕ್ಟಿಂಗ್ ಅ ಲಾರ್ಜ್ ನಂಬರ್ ಆಫ್ ಡಿವೈಸಸ್, ಆಮೇಲೆ ವೈಡ್ಲಿ ಅಡಾಪ್ಟೆಡ್ ಇನ್ IoT, ಆಮೇಲೆ ಇಂಡಸ್ಟ್ರಿಯಲ್ ಆಟೋಮೇಷನ್ ಆ್ಯಂಡ್ ದೆನ್ ಹೋಮ್ ಆಟೋಮೇಷನ್ ಆ್ಯಂಡ್ ಅಪ್ಲಿಕೇಶನ್ಸಲ್ಲಿ. ನಾವು ಸಿಂಪಲ್ ಕಂಡ್ರೋ ಇದು ಹೆಂಗೆ ಗೊತ್ತಾ, ಇದೊಂದು ಒನ್ ಆಫ್ ದ ಲೈಟೆಸ್ಟ್ ಅಂದರೆ ಒನ್ ಆಫ್ ದ ಲೈಟೆಸ್ಟ್ ಪ್ರೋಟೋಕಾಲ್ಸ್ ವಿಚ್ ಇಸ್ ಅವೈಲಬಲ್ ಫಾರ್ ಎಫೆಕ್ಟಿವ್ ಮಷಿನ್ ಟು ಮಷಿನ್ ಕಮ್ಯುನಿಕೇಷನ್ ಓವರ್ ನೆಟ್ವರ್ಕ್. ಆಯಿತು, ಒಂದು ನೆಟ್ವರ್ಕ್ ಮೇಲೆ ಮಷಿನ್ ಟು ಮಷಿನ್ ಕಮ್ಯುನಿಕೇಟ್ ಮಾಡೋದಕ್ಕೆ ಇರ್ತಕ್ಕಂಥ ಒನ್ ಆಫ್ ದ ಲೈಟೆಸ್ಟ್ ಪ್ರೋಟೋಕಾಲ್ ಅಂತಲೇ ಕರಿಬೋದು ಈ MQTT ಪ್ರೋಟೋಕಾಲ್. MQTT ಅಂತಂದರೆ ಮೆಸೇಜ್ ಕ್ವೇರಿಂಗ್ ಟೆಲಿಮೆಟ್ರಿ ಟ್ರಾನ್ಸ್ಪೋರ್ಟ್ ಅಂತ ಅಂದ್ಬಿಟ್ಟು. ಆಯಿತಾ, ಓಕೆ. ಇದನ್ನು ಏನಕ್ಕೆ ಡಿಸೈನ್ ಮಾಡಿರ್ತಾರೆ ಅಂತಂದರೆ ಡಿಸೈನ್ ಫಾರ್ ರಿಸೋರ್ಸ್ ಕನ್ಸ್ಟ್ರೇಂಟ್ ಡಿವೈಸಸ್. ಇದನ್ನು ರಿಸೋರ್ಸ್ ಕನ್ಸ್ಟ್ರೇಂಟ್ ಡಿವೈಸ್ಗಳಿಗೆ ಮತ್ತು ಯಾವ ಡಿವೈಸ್ಗಳು ಲೋ ಬ್ಯಾಂಡ್ ವಿಡ್ತ್ ಹೊಂದಿರ್ತಾವಲ್ಲ ಮತ್ತು ಪವರ್ನ ಅಂತ ಡಿವೈಸ್ಗಳಿಗೆ ಅಂತ ಇದನ್ನು ಇದು ಮಾಡಿರ್ತಾರೆ. ಈ ಒಂದು ಪ್ರೋಟೋಕಾಲ್ ಏನಿದೆ ಇದನ್ನು ಪಬ್ಲಿಷರ್ ಮತ್ತು ಸಬ್ಸ್ಕ್ರಿಪ್ಷನ್ ಬೇಸಲ್ಲಿ ಇದನ್ನು ಇದು ಮಾಡ್ತಾರೆ ಫಾರ್ ದ ಈವನ್ ಡಿಸ್ಟ್ರಿಬ್ಯೂಷನ್ ಅಥವಾ ಎಫೆಕ್ಟಿವ್ ಡಿಸ್ಟ್ರಿಬ್ಯೂಷನ್ ಆಫ್ ದ ಡೇಟಾ. ಆಯಿತಾ, ನೆಕ್ಸ್ಟು ಇದರಲ್ಲಿ ನಿಮಗೆ ರಿಲಯಬಲ್ ಡೇಟಾ ಟ್ರಾನ್ಸ್ಫರ್ ಇರುತ್ತೆ, ಡೇಟಾ ಡೆಲಿವರಿ ಇರುತ್ತೆ ವಿತ್ ದ ಹೆಲ್ಪ್ ಆಫ್ ದ QoS, ದಟ್ ಇಸ್ ನಥಿಂಗ್ ಬಟ್ ಕ್ವಾಲಿಟಿ ಆಫ್ ಸರ್ವಿಸ್ ಮುಖಾಂತರ, ಲೆವೆಲ್ಸ್ ಮುಖಾಂತರ. ಆಮೇಲೆ ಇಟ್ ಇಸ್ ವೆರಿ ಸಿಂಪಲ್ ಆ್ಯಂಡ್ ಈಸಿ ಟು ಇಂಪ್ಲಿಮೆಂಟ್ ಪ್ರೋಟೋಕಾಲ್ ಆಫ್ IoT ಅಪ್ಲಿಕೇಶನ್ಸ್. ಆ್ಯಂಡ್ ಇದು ನಿಮಗೆ ಎನೇಬಲ್ ರಿಯಲ್ ಟೈಮ್ ಡೇಟಾ ಸ್ಟ್ರೀಮಿಂಗ್, ಇದು ನಿಮಗೆ ರಿಯಲ್ ಟೈಮ್ ಡೇಟಾ ಸ್ಟ್ರೀಮಿಂಗ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತು ರಿಮೋಟ್ ಕಂಟ್ರೋಲ್ಗೂ ಹೆಲ್ಪ್ ಮಾಡುತ್ತೆ. ಆಯಿತಾ, ಸೊ ದಿಸ್ ಇಸ್ ರಿಯಲಿ ಇಂಪಾರ್ಟೆಂಟ್, ಒನ್ ಆಫ್ ದ ಗ್ರೇಟೆಸ್ಟ್ ಫ್ಯಾಕ್ಟರ್ಸ್. ಸೊ ಇದು ನಿಮಗೆ ರಿಯಲ್ ಟೈಮ್ ಡೇಟಾ ಸ್ಟ್ರೀಮಿಂಗ್ ಹೆಲ್ಪ್ ಮಾಡುತ್ತೆ ಮತ್ತು ರಿಮೋಟ್ ಡಿವೈಸ್ ಕಂಟ್ರೋಲ್ ಹೆಲ್ಪ್ ಮಾಡುತ್ತೆ. ಅದಾದಮೇಲೆ ಯೂಸಸ್ ಮಿನಿಮಲ್ ನೆಟ್ವರ್ಕ್ ಓವರ್ಲೋಡ್. ಇದು ನಿಮಗೆ ನೆಟ್ವರ್ಕ್ ಓವರ್ಲೋಡ್ ಇರುತ್ತಲ್ಲ, ಬಿಕಾಸ್ ನೋಡಿ ಪಬ್ಲಿಷರ್ ಸಬ್ಸ್ಕ್ರೈಬರ್ಸ್ ಅಂದರೆ ಸಬ್ಸ್ಕ್ರೈಬರ್ಸ್ ಇರೋ ಸಿಸ್ಟಮ್ಸ್ಗಳೆಲ್ಲ ಬೇಸಿಕ್ಲಿ ಕಡಿಮೆ ರನ್ ಆಗ್ತವೆ, ಬಿಕಾಸ್ ಸಬ್ಸ್ಕ್ರಿಪ್ಷನ್ ಕಾಸ್ಟ್ ಯಾರು ಪೇ ಮಾಡೋಕ್ಕಾಗೋದಿಲ್ಲ, ಆ ಒಂದು ರೀಸನ್ ಸ್ವಲ್ಪ ಕಡಿಮೆನೇ ರನ್ ಆಗ್ತಿರ್ತವೆ. ಸೊ ಬೇಸಿಕ್ಲಿ ಹಿಂಗಿರುತ್ತಲ್ವ, ಅಂಥ ಟೈಮಲ್ಲಿ ಇದೇನಾಗುತ್ತೆ ಅಂತಂದರೆ ಮಿನಿಮಲ್ ನೆಟ್ವರ್ಕ್ ಓವರ್ಲೋಡ್ ಇರುತ್ತೆ ಇದಕ್ಕೆ, ಮತ್ತು ಆಪ್ಟಿಮೈಸ್ಡ್ ಲೋ ಲೇಟೆನ್ಸಿ ಕಮ್ಯುನಿಕೇಷನ್. ಸೊ ಲೋ ಲೇಟೆನ್ಸಿ ಅಂದರೆ ನಿಧಾನಕ್ಕೆ ರಿಪ್ಲೈ ಬರೋದನ್ನು ಅಥವಾ ನಿಧಾನಕ್ಕೆ ರಿಪ್ಲೈ ಬರೋದು ಮ್ಯಾಕ್ಸಿಮಮ್ ಲೋ ಲೇಟೆನ್ಸಿ ಕಮ್ಯುನಿಕೇಷನ್ ಅಂತಂದರೆ ಅದನ್ನು ಸ್ವಲ್ಪ ಕಡಿಮೆ ಮಾಡುತ್ತೆ. ಅದಾದಮೇಲೆ ಸಪೋರ್ಟ್ ಬೈಡೈರೆಕ್ಷನಲ್ ಕಮ್ಯುನಿಕೇಷನ್ ಬಿಟ್ವೀನ್ ಡಿವೈಸಸ್ ಆ್ಯಂಡ್ ದೆನ್ ಸೆಂಟ್ರಲೈಸ್ಡ್ ಬ್ರೋಕರ್ಸ್. ಸೊ ಇಲ್ಲಿ ಸೆಂಟ್ರಲೈಸ್ ಬ್ರೋಕರ್ಸ್ ಇರ್ತವೆ, ಆಯಿತಾ, ನೋಡಿ ಇಲ್ಲಿ, ಮತ್ತು ಬೈಡೈರೆಕ್ಷನಲ್ ಕಮ್ಯುನಿಕೇಷನ್ಗೆ ಹೆಲ್ಪ್ ಮಾಡುತ್ತೆ. ಆಯಿತಾ, ಇದಾದಮೇಲೆ ನಿಮಗೆ ಏನು ಬರುತ್ತೆ, ಸಪೋರ್ಟ್ ಬೈಡೈರೆಕ್ಷನಲ್ ಕಮ್ಯುನಿಕೇಷನ್ ಇದಾಯಿತು. ಮತ್ತು ಸ್ಕೇಲೆಬಲ್ ಆರ್ಕಿಟೆಕ್ಚರ್ ಫಾರ್ ಕನೆಕ್ಟಿಂಗ್ ಲಾರ್ಜ್ ನಂಬರ್ ಆಫ್ ಡಿವೈಸಸ್. ಇದು ಆರ್ಕಿಟೆಕ್ಚರ್ ತುಂಬ ಸ್ಕೇಲೆಬಲ್ ಮಾಡ್ಕೊಬೋದಾಗಿರುತ್ತೆ ಫಾರ್ ಕನೆಕ್ಟಿಂಗ್ ಡಿಫರೆಂಟ್ ಅಂದರೆ ಲಾರ್ಜ್ ನಂಬರ್ ಆಫ್ ಡಿವೈಸಸ್. ಅದಾದಮೇಲೆ ವೈಡ್ಲಿ ಅಡಾಪ್ಟೆಡ್ ಇನ್ IoT, ಇಂಡಸ್ಟ್ರಿಯಲ್ ಆಟೋಮೇಷನ್ ಆ್ಯಂಡ್ ದೆನ್ ಹೋಮ್ ಆಟೋಮೇಷನ್ ಅಪ್ಲಿಕೇಶನ್ಸ್. ಹೋಮ್ ಆಟೋಮೇಷನ್ ಅಪ್ಲಿಕೇಶನ್ಸಲ್ಲಿ ಮತ್ತು ಇಂಡಸ್ಟ್ರಿಯಲ್ ಆಟೋಮೇಷನ್ ಅಪ್ಲಿಕೇಶನ್ಸಲ್ಲಿ ಇದನ್ನು ವೈಡಾಗಿ ಅಡಾಪ್ಟ್ ಮಾಡಿ. ಇದು ನಾವು ಆಗಲೇ ನೋಡಿದ ಹಾಗೆ ಯಾವ ಬೇಸಿಸಲ್ಲಿ ಇರುತ್ತೆ, ಪಬ್ಲಿಷರ್ ಮತ್ತು ಸಬ್ಸ್ಕ್ರಿಪ್ಷನ್ ಬೇಸಿಸಲ್ಲಿ ಇರುತ್ತೆ. ಸೊ ಪಬ್ಲಿಷರ್ ಏನು ಮಾಡ್ತಾರೆ, ನಿಮಗೆ ಟೆಂಪರೇಚರ್ ಒಂದು ಎಕ್ಸಾಂಪಲ್ ತೊಗೊಂಡಿದ್ದಾರೆ ಅಷ್ಟೇ, ಟೆಂಪರೇಚರ್ ಮತ್ತು RH ಫ್ಯಾಕ್ಟರು. ಇಲ್ಲಿ ಸಬ್ಸ್ಕ್ರೈಬರ್ ಏನು ಸಿಗುತ್ತೆ, ಅವನಿಗೆ ಟೆಂಪರೇಚರ್ ಮತ್ತು RH ಫ್ಯಾಕ್ಟರ್ ಸಿಗ್ತಾ ಹೋಗುತ್ತೆ. ಆಯಿತಾ, ಇದೇನಾಗ್ತದೆ, ರಿಲೇಟಿವ್ ಹ್ಯೂಮಿಡಿಟಿ ಸೆನ್ಸರ್ ಇರುತ್ತೆ ಇಲ್ಲಿ. ಸೊ ಟೆಂಪರೇಚರ್ ಮತ್ತು ರಿಲೇಟಿವ್ ಹ್ಯೂಮಿಡಿಟಿ ಸೆನ್ಸರ್. ಈ MQTT ಕ್ಲೈಂಟ್ ಏನು ಮಾಡ್ತಾನೆ ಅಂದರೆ ಇವನು ಪಬ್ಲಿಷರ್. ಆಯಿತಾ, ಪಬ್ಲಿಷರ್ ಏನು ಮಾಡ್ತಾನೆ ಅಂತಂದರೆ ಫಸ್ಟು ಬ್ರೋಕರ್ ಕಳಿಸ್ತಾರೆ, ಮೆಸೇಜ್ ಬ್ರೋಕರ್ ಕಳಿಸ್ತಾನೆ MQTT ಮೆಸೇಜ್ ಸರ್ವರ್ಗೆ. ಈ MQTT ಮೆಸೇಜ್ ಸರ್ವರ್ ಏನು ಮಾಡ್ತಾನೆ ಅಂತಂದರೆ ಇವನು ಬೇಸಿಕ್ಲಿ ಇವನು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿರ್ತಾರೆ ಅವ್ರಿಗೆ ಮಾತ್ರ ಡೇಟಾ ಕಳಿಸ್ತಾನೆ, ಅವ್ರಿಗೆ ಮಾತ್ರ ಸ್ಪೆಸಿಫಿಕ್ ಆಗಿ ಬರೀ ಅವ್ರಿಗೆ ಮಾತ್ರ ಡೇಟಾ ಕಳಿಸ್ತಾನೆ. ಆಯಿತಾ, ಅಂದರೆ ಅವರಿಂದ ಏನು ರಿಕ್ವೆಸ್ಟ್ ಇರುತ್ತೆ ಅದನ್ನು ಮಾತ್ರ ರಿಕ್ವೆಸ್ಟ್ ಆಕ್ಸೆಪ್ಟ್ ಮಾಡ್ಕೊಂಡು ಅವ್ರಿಗೆ ಡೇಟಾನ ಡೆಲಿವರ್ ಮಾಡ್ತಿರ್ತಾನೆ. ಸೊ ದೀಸ್ ಆರ್ ನಥಿಂಗ್ ಬಟ್ MQTT ಕ್ಲೈಂಟ್ಸ್, ಇವ್ರು MQTT ಸರ್ವರ್, MQTT ಪಬ್ಲಿಷರ್, ಇವರು MQTT ಸಬ್ಸ್ಕ್ರೈಬರ್. ಆಯಿತಾ, ಇವ್ರು 3 ಜನ ಸಬ್ಸ್ಕ್ರೈಬರ್ಸು ಆ್ಯಂಡ್ ಇದು ಪಬ್ಲಿಷರು. ಮಧ್ಯೆ ಇರೋನು ಬ್ರೋಕರ್. ಆಯಿತಾ, ಈ ಬ್ರೋಕರ್ ಏನು ಮಾಡ್ತಾರೆ, ಬ್ರೋಕರ್ ಕೆಲಸ ಏನಪ್ಪ ಅಂತಂದರೆ ಮ್ಯಾನೇಜ್ ಮಾಡ್ತಕ್ಕಂಥದ್ದು. ಯಾರ್ಯಾರು ಸಬ್ಸ್ಕ್ರೈಬರ್ಸ್ ಇದ್ದಾರೆ, ಸಬ್ಸ್ಕ್ರೈಬರ್ಸ್ ಮಾತ್ರ ಎಕ್ಸಾಕ್ಟಾಗಿ ಡೇಟಾ ಹೋಗಬೇಕು, ಅದನ್ನು ಈ MQTT ಬ್ರೋಕರು ನೋಡ್ಕೋತಾರೆ, ಮೆಸೇಜ್ ಬ್ರೋಕರ್ ನೋಡ್ಕೋತಾರೆ. ಆಯಿತಾ, ನೆಕ್ಸ್ಟು ರೋಲ್ ಆಫ್ MQTT ಪ್ರೋಟೋಕಾಲ್ ಇನ್ IoT. ಈ IoTಯಲ್ಲಿ MQTT ಪ್ರೋಟೋಕಾಲ್ದು ರೋಲ್ ಏನು ಅಂತ ಒಂದು ಕ್ವಶನ್ ಇತ್ತು. ಸೊ ಅದಕ್ಕೆ ಸಿಂಪಲ್ ಆಗಿರೋ ಆನ್ಸರ್ ಇದೆ, ಏನು ಗೊತ್ತಾ, ಫಸ್ಟು ಫೆಸಿಲಿಟೇಟ್ಸ್ ಎಫಿಷಿಯೆಂಟ್ ಆ್ಯಂಡ್ ದೆನ್ ಲೈಟ್ ವೆಯ್ಟ್ ಕಮ್ಯುನಿಕೇಷನ್ ಬಿಟ್ವೀನ್ IoT ಡಿವೈಸಸ್. ಇದು ಫೆಸಿಲಿಟೇಟ್ ಮಾಡುತ್ತಂತ ಎಫಿಷಿಯೆಂಟ್ ಮತ್ತು ಲೈಟ್ ವೆಯ್ಟ್ ಕಮ್ಯುನಿಕೇಷನ್ ಬಿಟ್ವೀನ್ IoT ಡಿವೈಸಸ್. ಈಗ ಇಲ್ಲೊಂದು IoT ಡಿವೈಸ್ ಇದೆ, ಇಲ್ಲೊಂದು IoT ಡಿವೈಸ್ ಇದೆ. ಆಯಿತಾ, ಇವೆರಡು ಮಧ್ಯೆ ಫೆಸಿಲಿಟೇಟ್ ಮಾಡ್ಕೊಳುತ್ತೆ ಒಂದು ಕಮ್ಯುನಿಕೇಷನ್ ವಿಚ್ ಇಸ್ ಲೈಟ್ ವೆಯ್ಟ್. ಆಯಿತಾ, ಲೈಟ್ ವೆಯ್ಟ್ ಮತ್ತು ಎಫಿಷಿಯೆಂಟಾಗಿ ಕಮ್ಯುನಿಕೇಷನ್ ಈ ಒಂದು ಪ್ರೋಟೋಕಾಲ್ ಹೆಲ್ಪ್ ಮಾಡಿಕೊಡುತ್ತೆ. ಅದಾದಮೇಲೆ ಏನು ಮಾಡ್ತೀನಿ ಅಂತಂದರೆ ಇಟ್ ಎನೇಬಲ್ಸ್ ಸೀಮ್ಲೆಸ್ ಇಂಟಿಗ್ರೇಷನ್ ಆ್ಯಂಡ್ ದೆನ್ ಇಂಟರ್ಆಪರಬಿಲಿಟಿ ಅಮಂಗ್ ಡಿವೈಸ್ ಆಫ್ IoT ಸಿಸ್ಟಮ್. ಈಗ IoT ಸಿಸ್ಟಮ್ ಎಲ್ಲ ಡಿವೈಸ್ ಇರ್ತವೆ ಅಂತ ಅಂದ್ಕೊಳ್ಳಿ, ಇವೆರಡರ ಮಧ್ಯೆ ಸೀಮ್ಲೆಸ್ ಅಂದರೆ ಯಾವುದೇ ಅಡೆತಡೆ ಇಲ್ಲದೇ ಮತ್ತು ಇಂಟರ್ಆಪರಬಿಲಿಟಿ ಆಗೋ ಥರ ಅಮಂಗ್ ಡಿವೈಸಸ್ ಇದೊಂದು IoT ಸಿಸ್ಟಮ್ನ ಕ್ರಿಯೇಟ್ ಮಾಡಿಕೊಡುತ್ತೆ, ಅಂತಂದರೆ ಸೀಮ್ಲೆಸ್ ಇಂಟ್ರಾಕ್ಷನ್ ಮಾಡಿಕೊಡುತ್ತೆ. ಆಯಿತಾ, ಅದಾದಮೇಲೆ ದ ನೆಕ್ಸ್ಟ್ ಪಾಯಿಂಟ್ ಇಸ್ ಪ್ರೊವೈಡ್ಸ್ ರಿಲೇಬಲ್ ಆ್ಯಂಡ್ ದೆನ್ ರಿಯಲ್ ಟೈಮ್ ಡೇಟಾ ಎಕ್ಸ್ಚೇಂಜ್ ಆಫ್ IoT ಅಪ್ಲಿಕೇಶನ್ಸ್. ನೋಡಿ, IoT ಅಪ್ಲಿಕೇಶನ್ಸ್ ಇಸ್ ನಥಿಂಗ್ ಬಟ್ ರಿಯಲ್ ಟೈಮ್ ಡೇಟಾ ಎಕ್ಸ್ಚೇಂಜ್ ಬಗ್ಗೆನೇ ಇದು ಬೇಸಿಕಲಿ ಮಾತಾಡ್ತಕ್ಕಂಥದ್ದು. ಆಯಿತಾ, ಈ MQTT ಏನು ಮಾಡ್ತದೆ ಅಂದರೆ ನಿಮಗೆ ರಿಲೇಬಲ್ ಡೇಟಾ ಜೊತೆ ನಿಮಗೆ ರಿಯಲ್ ಟೈಮ್ ಡೇಟಾ ಎಕ್ಸ್ಚೇಂಜ್ಗೂ ಸಹ IoT ಅಪ್ಲಿಕೇಶನ್ಗೆ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಅದಾದಮೇಲೆ ಇಟ್ ಸಪೋರ್ಟ್ ಸ್ಕೇಲೆಬಲ್ ಮತ್ತು ಡಿಸ್ಟ್ರಿಬ್ಯೂಟೆಡ್ ಮೆಸೇಜ್ ಆರ್ಕಿಟೆಕ್ಚರ್. ಇದು ನಾವು ಆಗಲೇ ಡಿಸ್ಕಸ್ ಮಾಡಿದಾಗೆ, ಅಂದರೆ ನಾವು ಏನು ಮೇಲ್ಗಡೆ ಪಾಯಿಂಟ್ಸ್ಗಳು ಡಿಸ್ಕಸ್ ಮಾಡೋದು ಅದೇ ಪಾಯಿಂಟ್ಸನ್ನು ಇದು ಆ್ಯಕ್ಚುಲಿ ನಾವು ಮಾಡ್ತಿರೋದು. ಸೊ ಇಟ್ ಇಸ್ ಸ್ಕೇಲೆಬಲ್ ಆ್ಯಂಡ್ ಡಿಸ್ಟ್ರಿಬ್ಯೂಟೆಡ್ ಮೆಸೇಜ್ ಆರ್ಕಿಟೆಕ್ಚರ್ ಫಾರ್ IoT ನೆಟ್ವರ್ಕ್ಸ್. ನೆಕ್ಸ್ಟು ಎನೇಬಲ್ಸ್ ರಿಮೋಟ್ ಡಿವೈಸಸ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಕಂಟ್ರೋಲ್ಸ್ ಇನ್ IoT ಎಕೋಸಿಸ್ಟಮ್. ಇದು ಎನೇಬಲ್ ಮಾಡುತ್ತೆ ಏನನ್ನ ಡಿವೈಸ್ ಮ್ಯಾನೇಜ್ಮೆಂಟ್ ಆ್ಯಂಡ್ ದೆನ್ ಕಂಟ್ರೋಲ್ ಇನ್ IoT ಎಕೋಸಿಸ್ಟಮ್. ಓಕೆ, ನೆಕ್ಸ್ಟು ಆಪ್ಟಿಮೈಸಸ್ ಫಾರ್ ಲೋ ಪವರ್ ಆ್ಯಂಡ್ ರಿಸೋರ್ಸ್
IoT ಡಿವೈಸಸ್. ಇದೇನು ಮಾಡುತ್ತಪ್ಪ ಅಂದರೆ ಆಪ್ಟಿಮೈಸ್ ಆಗಿರುತ್ತೆ ಫಾರ್ ವಾಟ್ ಲೋ ಪವರ್ ಆ್ಯಂಡ್ ದೆನ್ ರಿಸೋರ್ಸ್. ಯಾವುದು IoT ಡಿವೈಸ್ಗಳು ರಿಸೋರ್ಸ್ ಕನ್ಸ್ಟೆಂಟ್ ಆಗಿರ್ತವೆ ಮತ್ತು ಆಪ್ಟಿಮೈಸ್ ಫಾರ್ ಲೋ ಪವರ್ ಆ ಥರ ಮಾಡ್ಕೊಳುತ್ತೆ. ನೆಕ್ಸ್ಟು ಎನ್ಹ್ಯಾನ್ಸ್ ಆ್ಯಂಡ್ ಸೆಕ್ಯೂರಿಟಿ ಆ್ಯಂಡ್ ದೆನ್ ಫೀಚರ್ಸ್ ಲೈಕ್ ಅಥೆಂಟಿಕೇಶನ್ ಆ್ಯಂಡ್ ದೆನ್ ಎನ್ಕ್ರಿಪ್ಷನ್. ಇದು ಸೆಕ್ಯೂರಿಟಿ ಫೀಚರ್ಸ್ ಇನ್ಕ್ರೀಸ್ ಮಾಡುತ್ತೆ. ಅದಾದಮೇಲೆ ಎನೇಬಲ್ಸ್ ಎಫಿಷಿಯಂಟ್ ಡೇಟಾ ಕಲೆಕ್ಷನ್ ಆ್ಯಂಡ್ ದೆನ್ ಮಾನಿಟರಿಂಗ್ ಆ್ಯಂಡ್ ದೆನ್ ಅನಾಲಿಸಿಸ್ ಆಫ್ IoT. ಅದಾದಮೇಲೆ ಎನೇಬಲ್ಸ್ ಸೀಮ್ಲೆಸ್ ಇಂಟಿಗ್ರೇಷನ್ ವಿತ್ ಕ್ಲೌಡ್ ಕ್ಲೌಡ್ ಪ್ಲಾಟ್ಫಾರ್ಮ್ ಆ್ಯಂಡ್ IoT ಗೇಟ್ವೇಸ್. ಆಮೇಲೆ ಪ್ಲೇಸ್ ಕ್ರಿಟಿಕಲ್ ರೋಲ್ ಇನ್ enabling IoT devices to device and then devices to cloud communication. ನೆಕ್ಸ್ಟು ಸಿಂಪಲ್ ಆಗಿದೆ, ಅಷ್ಟೊಂದೇನು ಡಿಫಿಕಲ್ಟ್ ಆಗಿಲ್ಲ. ಇವೊಂದು ಡಯಾಗ್ರಾಮ್ ಬರೀಬೇಕಾಗಿರುತ್ತೆ MQTT ಇದ್ರ ಬಗ್ಗೆ. MQTT ಅಂತ ಏನೋ ತಿಳ್ಕೊಳ್ಳಿ, ಮೆಸೇಜ್ ಕ್ವೆರಿಯಿಂಗ್ ಟೆಲಿಮೆಟ್ರಿ ಟ್ರಾನ್ಸ್ಪೋರ್ಟು. ಈ ಮೆಸೇಜ್ ಕ್ವೆರಿಯಿಂಗ್ ಟೆಲಿಮೆಟ್ರಿ ಟ್ರಾನ್ಸ್ಪೋರ್ಟ್ ಅಂದರೆ ಇಟ್ ಇಸ್ ಲೈಟ್ ವೆಯ್ಟ್ ಪ್ರೋಟೋಕಾಲ್ ಆಗಿರುತ್ತೆ. ಇದು ಮಷಿನ್ ಟು ಮಷಿನ್ ಕಮ್ಯುನಿಕೇಷನ್ ನೆಟ್ವರ್ಕ್ ಕ್ರಿಯೇಟ್ ಮಾಡೋದಕ್ಕಂತ ಲೈಟ್ ವೆಯ್ಟ್ ಪ್ರೋಟೋಕಾಲ್ ಆಗಿರುತ್ತೆ. ಇದು ಡಿಸೈನ್ಡ್ ಫಾರ್ ರಿಸೋರ್ಸ್ ಕಂಟೈನ್ ಡಿವೈಸಸ್ ಮತ್ತು ಲೋ ಬ್ಯಾಂಡ್ವಿಡ್ತ್ ಡಿವೈಸ್ ಮತ್ತು ಪವರ್ ಯೂಸ್ ಮಾಡ್ತಾ ಅಂಥ ಡಿವೈಸ್ಗಳಂತ ಕ್ರಿಯೇಟ್ ಮಾಡಿರ್ತಾರೆ. ಇದು ಪಬ್ಲಿಷ್ ಮತ್ತು ಸಬ್ಸ್ಕ್ರೈಬರ್ ಬೇಸಲ್ಲಿ ವರ್ಕ್ ಆಗ್ತಿರುತ್ತೆ. ಇದರಲ್ಲಿ ಒಂದು ಬ್ರೋಕರ್ ಇರ್ತಾನೆ. ಬ್ರೋಕರ್ ಏನು ಮಾಡ್ತಾನೆ ಅಂದರೆ ಎಕ್ಸಾಕ್ಟಾಗಿ ಡೇಟಾ ಯಾರು ಸಬ್ಸ್ಕ್ರೈಬ್ ಆಗಿರ್ತಾರೆ ಅವ್ರಿಗೆ ಮಾತ್ರ ಡೇಟಾನ ಇದು ಅವೈಲೇಬಲ್ ಮಾಡ್ತಾನೆ ಆಯಿತಾ. ಮತ್ತು ಕಂಟೆಂಟ್ ಡೆಲಿವರಿ ಅದನ್ನು ಕಂಟೆಂಟ್ ಡೆಲಿವರಿ ಆನ್ ಟೈಮ್ ಆಗುತ್ತೆ ಆ್ಯಂಡ್ ಎಫಿಷಿಯೆಂಟ್ ಆಗುತ್ತೆ. ಮತ್ತು ಸ್ಕೇಲಬಲ್ ಆರ್ಕಿಟೆಕ್ಚರ್ ಸಪೋರ್ಟ್ ಮಾಡುತ್ತೆ ಇದು. ಮತ್ತು ಲೋ ಲೇಟೆನ್ಸಿ ಪವರ್ ಇರುತ್ತೆ. ಮತ್ತು ನೆಟ್ವರ್ಕ್ ಅವರ್ ಹೇಳಾದರೂ ಇದು ಆಪ್ಟಿಮೈಸ್ ಮಾಡ್ಕೊಳ್ಳುತ್ತೆ ಇದನ್ನು. ಮತ್ತು ಸಪೋರ್ಟ್ಸ್ ಬೈ ಡೈರೆಕ್ಷನಲ್ ಕಮ್ಯುನಿಕೇಷನ್ ಅಂದರೆ ಈ ಕಡೆ ಆಯಿತಾ, ಎರಡು ಬೈ ಡೈರೆಕ್ಷನಲ್ ಕಮ್ಯುನಿಕೇಷನ್ ಅಂದರೆ ರಿಕ್ವೆಸ್ಟ್ ರೆಸ್ಪಾನ್ಸ್ ಎರಡಕ್ಕೂ ಸಹ ಇದು ಸಪೋರ್ಟ್ ಮಾಡ್ತಾ ಹೋಗುತ್ತೆ ಆಯಿತಾ. ಇಷ್ಟೇ, ಇದೊಂದು ಎಕ್ಸಾಂಪಲ್ಲು. ಆಮೇಲೆ ಇದು ಅಡ್ವಾಂಟೇಜ್ ಇರೋಂಥ ಸಿಂಪಲ್ ರೋಲ್ ಆಫ್ MQTT ಮೇಲ್ಗಡೆ ಏನು ಬರುತ್ತೆ ಅದನ್ನೇ ಕೆಳಗಡೆ ಬರೋದು ಅಷ್ಟೇ, ಸಿಂಪಲ್ ಏನಿಲ್ಲ. ನೆಕ್ಸ್ಟು ಐ ಡೋಂಟ್ ನೋ ಹೂ ಇಸ್ ದಟ್ ಒನ್ ಆಡಿಯನ್. ಕೇಳಿಸ್ಕೊತಿದ್ದೀರಾ? ಕೂಲ್, ಲೈಕ್ ಮಾಡಿಬಿಡಿ ಹಂಗೆ ವಿಡಿಯೋನ. ಓಕೆ ನೆಕ್ಸ್ಟು ದಿಸ್ ಇಸ್ ರಿಯಲಿ ಇಂಪಾರ್ಟೆಂಟ್ ಆಯಿತಾ. ಸೆಕೆಂಡ್ ಕ್ವೆಶನು, ವಿತ್ ಅ ನೀಟ್ ಫಿಗರ್ ಎಕ್ಸ್ಪ್ಲೇನ್ 6 LOWPAN ಲೋ WPAN ಹೆಡರ್ ಕಂಪ್ರೆಷನ್. ಓಕೆ, ಸೊ ಬೇಸಿಕ್ಲಿ ನಾವೇನು ಮಾಡಬೇಕು, ವಿತ್ ನೀಡ್ ಫಿಗರ್ ಎಕ್ಸ್ಪ್ಲೇನ್ 6 LOWPAN ಹೆಡರ್ ಆಯಿತಾ. ಓಕೆ, 6 LOWPAN ಪ್ರೋಟೋಕಾಲ್ ಹೆಡರ್ ಕಂಪ್ರೆಷನ್. ಓಕೆ, 6 LOWPAN ಪ್ರೋಟೋಕಾಲ್ ಹೆಡರ್ ಕಂಪ್ರೆಷನ್ PHC ಪ್ರೋಟೋಕಾಲ್ ಹೆಡರ್ ಕಂಪ್ರೆಷನ್ ಆಯಿತಾ. ಕಂಪ್ರೆಷನ್ ಓಕೆ, compression. Okay, is a technique used to reduce the size of IPv6 header in low power wireless networks such as those used in IoT. ನೋಡಿ ಸಿಂಪಲ್, ಈಗ 6 LOWPAN ಏನಿದೆ ಇದು ಬೇಸಿಕ್ಲಿ ಒಂದು ಟೂಲ್ ಆಯಿತಾ. ಏನಕ್ಕೆ ಯೂಸ್ ಮಾಡ್ತಾರೆ ಅಂತಂದರೆ ಟೆಕ್ನಿಕ್ ಆ್ಯಕ್ಚುಲಿ ಇದು ಅಥವಾ ಏನಕ್ಕೆ ಯೂಸ್ ಮಾಡ್ತಾರೆ ಅಂತಂದರೆ ಟು ರೆಡ್ಯೂಸ್ ದ ಸೈಜ್ ಆಫ್ IPv6 ಹೆಡರ್. IPv6 ಸೈಜ್ ಹೆಡರ್ನ ರೆಡ್ಯೂಸ್ ಮಾಡ್ಲಿಕ್ಕೆ ಅಂತ ಯೂಸ್ ಮಾಡ್ತಾರೆ. ಏನಕ್ಕೆ? ಲೋ ಪವರ್ ವೈರಸ್ ನೆಟ್ವರ್ಕ್ಸ್. ಈಗ ಲೋ ಪವರ್ ವೈರಸ್ ನೆಟ್ವರ್ಕ್ಸಲ್ಲಿ IPv6 ಮಾಡೋದಿಲ್ಲ, ಅದು ರೆಡ್ಯೂಸ್ ಆಗಬೇಕಾಗಿರುತ್ತೆ. ಅದನ್ನು ರೆಡ್ಯೂಸ್ ಮಾಡೋಕ್ಕೆ ಯೂಸ್ ಮಾಡ್ತಕ್ಕಂಥ ಟೆಕ್ನಿಕ್ ದಿಸ್ ಟೆಕ್ನಿಕ್. ವಾಟ್ ಇಸ್ ದಿಸ್ ಟೆಕ್ನಿಕ್? 6 LOWPAN ಪ್ರೋಟೋಕಾಲ್ ಹೆಡರ್ ಕಂಪ್ರೆಷನ್
ಆಯಿತಾ. ಪ್ರೋಟೋಕಾಲ್ ಹೆಡರ್ ಕಂಪ್ರೆಸ್ ಮಾಡ್ತೀವಿ ಪ್ರೋಟೋಕಾಲ್ ಹೆಡರ್ನ, ಯಾವುದ್ರದ್ದು IPv6 ಅನ್ನು, ಆಯಿತಾ. ಸೊ ಏನಕ್ಕೆ ಮಾಡಬೇಕು, ಇಟ್ಸ್ ಬಿಕಾಸ್ ಲೋ ಪವರ್ ವೈರ್ಲೆಸ್ ನೆಟ್ವರ್ಕಲ್ಲಿ ಸಪೋರ್ಟ್ ಮಾಡೋದಿಲ್ಲ IPv6 ಎಕ್ಸಾಕ್ಟ್ ಆಗೋದು ಏನಿದು ಲೆಂತ್ ಇದೆ ಅದಕ್ಕೋಸ್ಕರ ಕಂಪ್ರೆಸ್ ಮಾಡಲೇಬೇಕಾಗಿರುತ್ತೆ. ಸಚ್ ಆಸ್ ದೋ ಯೂಸ್ಡ್ ಇನ್ IoT, ಯಾವುದನ್ನ IoT ಬಳಸ್ತೀವಿ ಅದಕ್ಕೋಸ್ಕರ, ಆಯಿತಾ. ನೆಕ್ಸ್ಟು PHC ಆ್ಯಸ್ ಕಂಪ್ರೆಷನ್ ಅಲ್ಗೋರಿದಮ್. ಈ ನಮ್ಮ 6LoWPA ಏನೇನಿದೆ ಇದೊಂದು ಏನೋ ಪ್ರೋಟೋಕಾಲ್ ಹೆಡರ್ ಕಂಪ್ರೆಷನ್ ಅಲ್ಗೋರಿದಮ್ ಏನಿದೆ ಇದರಲ್ಲಿ ಬೇಸಿಕಲಿ ಕಂಪ್ರೆಷನ್ ಅಲ್ಗೋರಿದಮ್ ಇರುತ್ತಂತೆ, ಸಚ್ ಆಸ್ ಸ್ಟೇಟ್ಲೆಸ್ ಆ್ಯಂಡ್ ದೆನ್ ಸ್ಟೇಟ್ಫುಲ್ ಕಂಪ್ರೆಷನ್. ಬೇಸಿಕ್ಲಿ ಇಲ್ಲಿ ಏನಾಗ್ತಿದೆ ಅಂತಂದರೆ ಇದನ್ನು ಒಂದ್ಸತಿ ಬರೆದುಬಿಡ್ತೀನಿ, ಆಯಿತಾ. ಬೇಸಿಕ್ಲಿ ಇಲ್ಲಿ ಎರಡು ಆಗ್ತಿದೆ, ಆಯಿತಾ. ಒಂದು ಕಂಪ್ರೆಷನ್ ಲೈಕ್, ಇನ್ನೊಂದು ಸ್ಟೇಟ್ಫುಲ್ ಕಂಪ್ರೆಷನ್ ಆಗ್ತಾ ಇದೆ. ಸ್ಟೇಟ್ಫುಲ್ ಕಂಪ್ರೆಷನ್, ಒಂದು ಸ್ಟೇಟ್ಲೆಸ್ ಕಂಪ್ರೆಷನ್, ಇನ್ನೊಂದು ಸ್ಟೇಟ್ಫುಲ್ ಕಂಪ್ರೆಷನ್. ಕಾಲ್ ಹೆಡರ್ ಕಂಪ್ರೆಷನ್ ಪ್ರೋಟೋಕಾಲು ಇವು IPv6 ಏನಿದೆ ಈ ಒಂದು ಪ್ರೋಟೋಕಾಲ್ದು ಹೆಡರ್ ಸೈಜನ್ನು ಕಂಪ್ರೆಸ್ ಮಾಡ್ತಿದ್ದೀವಿ, ಆಯಿತಾ. ಸೊ ಕಂಪ್ರೆಸ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ, ಏನಕ್ಕೆ ಕಂಪ್ರೆಸ್ ಮಾಡಬೇಕು, ಟು ಯೂಸ್ ಇಟ್ ಇನ್ ಆ್ಯಂಡ್ ದೆನ್ ಅಂದರೆ ಲೋ ಪವರ್ ವೈರ್ಲೆಸ್ ನೆಟ್ವರ್ಕ್ಸ್ ಮತ್ತು ಸಚ್ ಆಸ್ ಯೂಸ್. ಈ PHC ಏನಿದೆ ನಮ್ಮ ಈ ಪ್ರೋಟೋಕಾಲ್ ಹೆಡರ್ ಕಂಪ್ರೆಷನಲ್ಲಿ ಬೇಸಿಕ್ಲಿ ನಿಮಗೆ ಎರಡು ಥರ ಒಂದು ಕಂಪ್ರೆಷನ್ ಅಲ್ಗೋರಿದಮ್ ಇರುತ್ತೆ, ಆಯಿತಾ. ಕಂಪ್ರೆಷನ್ ಅಲ್ಗೋರಿದಮ್ ಇರುತ್ತೆ. ಆ ಕಂಪ್ರೆಷನ್ ಅಲ್ಗೋರಿದಮ್ ಬೇಸಿಕ್ಲಿ ಎರಡು ಇರ್ತದೆ, ಒಂದು ಸೀಮ್ಲೆಸ್ ಇರುತ್ತೆ, ಒಂದು ಸ್ಟೇಟ್ಲೆಸ್ ಇರುತ್ತೆ. ಸ್ಟೇಟ್ಲೆಸ್ ಇನ್ನೊಂದು ಸ್ಟೇಟ್ಫುಲ್ ಕಂಪ್ರೆಷನ್ ಆಗಿರುತ್ತೆ, ಎರಡು ಥರ ಕಂಪ್ರೆಷನ್ ಇರುತ್ತೆ. ಟು ಕಂಪ್ರೆಸ್ ದ IPv6 ಹೆಡರ್ನ ಕಂಪ್ರೆಸ್ ಮಾಡಲಿಕ್ಕೆ, ಆಯಿತಾ. ನೆಕ್ಸ್ಟು ಇದಾದಮೇಲೆ ಓಕೆ, ಇಟ್ ಆಲ್ಸೋ ಸಪೋರ್ಟ್ಸ್ ಫ್ರಾಗ್ಮೆಂಟೇಷನ್ ಆ್ಯಂಡ್ ದೆನ್ ಓಕೆ ರಿಅಸೆಂಬ್ಲಿ ಆಫ್ IPv6 ಪ್ಯಾಕೆಟ್ಸ್. ನೋಡಿ ಫ್ರಾಗ್ಮೆಂಟೇಷನ್ ಹಿಂಗೆ ಗೊತ್ತಾ, ತೋರಿಸಿ ನೋಡ್ಕೊ, ಹಿಂಗಿರುತ್ತಿಂದ ಅನ್ಕೋ, ಎಂಟೈರ್ ಬ್ಲಾಕ್ನ ಸಣ್ಣ ಬ್ಲಾಕ್ ಆಗಿ ಮಾಡಿದ್ರೆ ಫ್ರಾಗ್ಮೆಂಟೇಷನ್, ಆಯಿತಾ. ಸೊ ನಮ್ಮ ಇದೆ 6LoWPA ಬೇಸಿಕ್ ಏನು ಮಾಡ್ತೀವಿ ಅಂತಂದರೆ ಇಟ್ ಆಲ್ಸೋ ಸಪೋರ್ಟ್ಸ್ ಫ್ರಾಗ್ಮೆಂಟೇಷನ್ ಆ್ಯಂಡ್ ದೆನ್ ರಿಅಸೆಂಬ್ಲಿ. ಇದು ಒಂದು ಪೂರ್ತಿ ಹೆಡರ್ನ ಫ್ರಾಗ್ಮೆಂಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತು ಅಗೇನ್ ಅದನ್ನು ರೀಅಸೆಂಬ್ಲಿ ಮಾಡೋಕ್ಕೂ ಹೆಲ್ಪ್ ಮಾಡುತ್ತೆ. ಸೊ ಇಲ್ಲಿ ಏನಾಗ್ತಿದೆ, ಫ್ರಾಗ್ಮೆಂಟೇಷನು ಆಗ್ತಾ ಇದೆ ಅಂದರೆ ರಿಅಸೆಂಬ್ಲಿನೂ ಆಗ್ತಾ ಇದೆ. ಸೊ ದ 6LoWPAN ಏನು ಮಾಡ್ತಿದೆ, ನಮಗೆ ಫ್ರಾಗ್ಮೆಂಟೇಷನ್ ಹೆಲ್ಪ್ ಮಾಡ್ತಿದೆ ಮತ್ತು ರಿಅಸೆಂಬ್ಲಿ ಹೆಲ್ಪ್ ಮಾಡ್ತಿದೆ ಆಫ್ ವಾಟ್, IPv6 ಪ್ಯಾಕೆಟ್ಸ್. ವಾಟ್ ಈಸ್ ದಿಸ್ ಪ್ಯಾಕೆಟ್ಸ್ ಅನ್ನೋದೇನು ಗೊತ್ತಾ, ಇಲ್ಲಿ ಇಟ್ ಇಸ್ ನಥಿಂಗ್ ಬಟ್ ದ ಡೇಟಾ ಇಲ್ಲಿ ಆ್ಯಕ್ಚುಲಿ ಇದೆ ಡೇಟಾ, ಈ ಫಾರ್ಮಲ್ ಆ್ಯಕ್ಚುಲಿ ಟ್ರಾನ್ಸ್ಫರ್ ಆಗ್ತದೆ ಈ ಒಂದು ಲೇಯರಲ್ಲಿ, ಆಯಿತಾ. IP ಲೇಯರಲ್ಲಿ ಏನೇ ಟ್ರಾನ್ಸಾಕ್ಷನ್ ನಡೆದ್ರು ದಟ್ ವಿಲ್ ಬಿ ಕಂಡಕ್ಟೆಡ್ ಇನ್ ದ ಫಾರ್ಮ್ ಆಫ್ ಪ್ಯಾಕೆಟ್ಸ್, ಆಯಿತಾ. ಅದರಲ್ಲಿ ಲೇಯರ್ಗಳಲ್ಲಿ ಫ್ರೇಮ್ಸಲ್ಲಿ ಆಗುತ್ತೆ, ಇನ್ನೂ ಏನೇನಾಗುತ್ತೆ ಬಿಟ್ಸಲ್ಲಿ ಆಗುತ್ತೆ, ಈ ಥರ ಎಲ್ಲ ಆಗುತ್ತೆ, ಆಯಿತಾ. ನಮ್ಮ ಈ IP ಲೇಯರ್ಲ್ಲಿ ಬಂದರೆ ಬೇಸಿಕಲಿ ಪಾಕೆಟ್ಸಲ್ಲಿ ಬೇಸಿಕಲಿ ಡೇಟಾ ಟ್ರಾನ್ಸ್ಫರ್ ಆಗಿರ್ತಕ್ಕಂಥದ್ದು. ಸೊ ಇಟ್ ಇಸ್ ಬೇಸಿಕಲಿ ಸಪೋರ್ಟಿಂಗ್ ದ ಫ್ರಾಗ್ಮೆಂಟೇಷನ್ ಆ್ಯಂಡ್ ರಿಅಸೆಂಬ್ಲಿ ಆಫ್ IPv6 ಪಾಕೆಟ್ಸ್ ಆ್ಯಂಡ್ ಅಲೋಯಿಂಗ್ ಫಾರ್ ಲಾರ್ಜ್ ಪಾಕೆಟ್ಸ್ ಟು ಬಿ ಟ್ರಾನ್ಸ್ಫರ್ಡ್ ಓವರ್ ದ ನೆಟ್ವರ್ಕ್. ಇದು ಮಾಡೋದ್ರ ಮುಖಾಂತರ ಅಂದರೆ ಫ್ರಾಗ್ಮೆಂಟೇಷನ್ ಮತ್ತು ರಿಅಸೆಂಬಲ್ ಮಾಡೋದ್ರ ಮುಖಾಂತರ ಬೇಸಿಕ್ಲಿ IPv6 ಇದನ್ನು ಒಂದು ಲಾರ್ಜ್ ಅಮೌಂಟ್ ಆಫ್ ಪಾಕೆಟ್ಸನ್ನು ಟ್ರಾನ್ಸ್ಫರ್ ಓವರ್ ದ ನೆಟ್ವರ್ಕ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ, ಆಯಿತಾ. ಪ್ರೋಟೋಕಾಲ್ ಹೆಡರ್ ಕಂಪ್ರೆಷನ್ ಏನಿದೆ ಇಟ್ ಆ್ಯಕ್ಚುಲಿ ಸ್ಟ್ಯಾಂಡರ್ಡ್ ಫೋರ್ಸ್. ಇದನ್ನು ನಮ್ಮ PHC ಏನಿದೆ ಸ್ಟ್ಯಾಂಡರ್ಡೈಸ್ ಮಾಡಿರ್ತಕ್ಕಂಥವ್ರು ಇಂಟರ್ನೆಟ್ ಎಂಜಿನಿಯರಿಂಗ್ ಟಾಸ್ಕ್ ಫೋರ್ಸ್, ಆಯಿತಾ. ಇಂಟರ್ನೆಟ್ ಎಂಜಿನಿಯರಿಂಗ್ ಟಾಸ್ಕ್ ಫೋರ್ಸ್ ಇದನ್ನು ಸ್ಟ್ಯಾಂಡರ್ಡೈಸ್ ಮಾಡಿರ್ತಾರೆ ಇನ್ RFC ಇದೆ 6282 ಆ್ಯಂಡ್ ದೆನ್ ಇಟ್ ಇಸ್ ವೈಡ್ಲಿ ಅಡಾಪ್ಟೆಡ್ ಇನ್ IoT ನೆಟ್ವರ್ಕ್ಸ್. ಇದನ್ನು ನಾವು IoT ನೆಟ್ವರ್ಕ್ಸಲ್ಲಿ ವೈಡ್ ಆಗಿ ಅಡಾಪ್ಟ್ ಮಾಡ್ಕೊಂಡಿದ್ದೀವಿ, ಆಯಿತಾ. ಸೊ ದಿಸ್ ಆರ್ ಪಾಯಿಂಟ್ಸ್ ಆ್ಯಂಡ್ ಇಟ್ ಈಸ್ ಆ್ಯನ್ ಎಸೆನ್ಷಿಯಲ್ ಟೆಕ್ನಿಕ್ ಫಾರ್ ಎನೇಬಲಿಂಗ್ IPv6 communication over low powered wireless networks, allowing for more efficient use of network resources. Okay, so ಏನು ಮಾಡುತ್ತೆ ಅಂತಂದರೆ ಇಟ್ ಈಸ್ ಎಸೆನ್ಷಿಯಲ್ ಟೆಕ್ನಿಕ್ ಏನಕ್ಕೆ ಅಂತಂದರೆ ಫಾರ್ ಎನೇಬಲಿಂಗ್ ದ ಎಫಿಷಿಯಂಟ್ IPv6 ಕಮ್ಯುನಿಕೇಷನ್ ಓವರ್ ಲೋ ಪವರ್ಡ್ ವೈರ್ಲೆಸ್ ನೆಟ್ವರ್ಕ್ಸ್. ಇದೊಂದು ಎಫಿಷಿಯಂಟ್ ಟೆಕ್ನಿಕ್ ಆಗಿರುತ್ತೆ. ಏನಕ್ಕೆ ನಾವು ಆಗಲೇ ಏನು ಮಾಡ್ತಿದ್ದೀವಿ, IPv6 ಹೆಡರ್ ಲೆಂತ್ನ ಕಂಪ್ರೆಸ್ ಮಾಡೋದಕ್ಕೆ ನಾವು ಯೂಸ್ ಮಾಡ್ತಿರೋದು. ಸೊ ಇದು ಆ್ಯಕ್ಚುಲಿ ಒಂದು ಎಫೆಕ್ಟಿವ್ ಟೆಕ್ನಿಕ್ ಆಗಿರುತ್ತೆ. ಏನಕ್ಕೆ, ಟು ಎನೇಬಲ್ ದ ಎಫಿಷಿಯಂಟ್ IPv6 ಕಮ್ಯುನಿಕೇಷನ್. ನೀವು ಏನಕ್ಕೆ ರಿಡ್ಯೂಸ್ ಮಾಡ್ತೀವಿ ಒಳ್ಳೆ IPv6 ಹೆಡರ್ ಲೆಂತ್ನ, ಇಟ್ಸ್ ಬಿಕಾಸ್ ನಿಮಗೆ ಒಳ್ಳೆ ಕಮ್ಯುನಿಕೇಷನ್ ಬೇಕಾಗಿರುತ್ತೆ. ಎಲ್ಲಿ ಬೇಕಾಗಿರುತ್ತೆ, ಇಟ್ಸ್ ಬಿಕಾಸ್ ಓವರ್ ಲೋ ಪವರ್ಡ್ ವೈರ್ಲೆಸ್ ನೆಟ್ವರ್ಕಲ್ಲಿ ಇರ್ತಾರೆ. ನಮಗೆ ಲೋ ಪವರ್ ವೈರ್ಲೆಸ್ ನೆಟ್ವರ್ಕ್ ತಾನೇ ಕಮ್ಯುನಿಕೇಷನ್ ಆಗಬೇಕಾಗಿರೋದು. ಸೇಮ್ ಅದೇ ಪಾಯಿಂಟ್ ಬರೀತಿದ್ರಲ್ಲ ಅಷ್ಟೇ. ಇಟ್ ಇಸ್ ಎಸೆನ್ಷಿಯಲ್ ಟೆಕ್ನಿಕ್ ಫಾರ್ ಎನೇಬಲಿಂಗ್ ದ ಎಫಿಷಿಯಂಟ್ IPv6 communication over the low powered wireless networks, allowing for more efficient use of network resources. ಅಲ್ಲಿ ಇರ್ತಕ್ಕಂಥ ನೆಟ್ವರ್ಕ್ ರಿಸೋರ್ಸನ್ನು ಎಫಿಷಿಯಂಟ್ ಯೂಸ್ ಮಾಡ್ಕೊಳ್ಳಿಕ್ಕೆ ನಾವು ಬೇಸಿಕಲಿ ಇದು ಮಾಡ್ತಾ ಇರ್ತಕ್ಕಂಥದ್ದು, ಆಯಿತಾ. ನೆಕ್ಸ್ಟು ಈ ನಮ್ಮ 6LoWPA ವಿತೌಟ್ ಹೆಡರ್ ಇರುತ್ತೆ ಮತ್ತು ವಿತ್ ಹೆಡರ್ ಕಂಪ್ರೆಷನ್ ಏನಾಗುತ್ತೆ ಅಂತ ನೋಡ್ಕೊಬೇಕಷ್ಟೇ. ಏನೂ ಇಲ್ಲ, ಏನಾಗ್ತಿದೆ ಗೊತ್ತಾ, ನಮ್ಮ UDP ಮತ್ತು IPv6 ಎರಡು ಕಂಬೈನ್ ಆಗಿಬಿಡ್ತಿದೆ ಆ್ಯಂಡ್ ಪೇಲೋಡ್ ಅಂತ ವೇರಿಯಬಲ್ ಮಾಡ್ಕೊಡ್ತಿದೆ ಅಷ್ಟೇ. ಸಿಂಪಲ್ ಅಬ್ಸರ್ವ್ ಮಾಡಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಏನಿದೆ ಇಲ್ಲಿ
ನೋಡಿ ಫಸ್ಟ್ ಏನು ಬರುತ್ತೆ, ನಮ್ಮ ಜಿಗ್ಬಿ ಬರುತ್ತೆ 802.15.4 IEEE ಫಾರ್ಮೇಟು ಜಿಗ್ಬಿ ಪ್ರೋಟೋಕಾಲ್ ಬರುತ್ತೆ. 802.15.4 ಆಯಿತಾ, ಒಂದು ಸರಿ ಬರ್ಬಿಡ್ತೀನಿ ಆಯಿತಾ. 802.15.4 ಬರುತ್ತೆ, ಇಟ್ ಇಸ್ ಜಿಗ್ಬಿ ಥಿಂಗ್. ಅದಾದಮೇಲೆ 1 ಬೈಟ್ಸ್ ವೇರಿಯಬಲ್ ಥಿಂಗ್ ಇರುತ್ತೆ. ಅದಾದಮೇಲೆ ನಿಮ್ಗೆ ಬರ್ತಕ್ಕಂಥದ್ದು ಇದು IPv6 ಇರುತ್ತಾ. IPv6 ಲೆಂತ್ ನಿಮಗೆ 40 ಬೈಟ್ಸ್ ಇರುತ್ತೆ. ಅದಾದಮೇಲೆ UDP ಲೆಂತ್ ಎಷ್ಟಿರುತ್ತೆ ನಿಮಗೆ, ಅದು 8 ಬೈಟ್ಸ್ ಇರುತ್ತೆ. ಅದಾದ್ಮೇಲೆ ಪೇಲೋಡ್ ಏನಿರುತ್ತೆ, ಪೇಲೋಡ್ ಸ್ವಲ್ಪ ಕಡಿಮೆ ಇರುತ್ತೆ, ಎಷ್ಟಿರುತ್ತೆ 53 ಬೈಟ್ಸ್ ಇರುತ್ತೆ ಆಯಿತಾ. ಈ ಪೇಲೋಡ್ ಆ್ಯಕ್ಚುಲಿ ನಿಮ್ಗೆ ಕ್ಯಾರಿ ಮಾಡ್ತಕ್ಕಂಥ ಮೆಟೀರಿಯಲ್. ಈಗ ನೀನು IPv6ನ ಸ್ವಲ್ಪ ಕಂಪ್ರೆಸ್ ಮಾಡಿಬಿಟ್ರೆ, ಅಂದರೆ ಹೆಡರ್ ಕಂಪ್ರೆಸ್ ಮಾಡಿಬಿಟ್ರೆ ಪೇಲೋಡ್ ಅದು ಕೆಪಾಸಿಟಿ ಬಂದುಬಿಡುತ್ತೆ. ಪೇಲೋಡ್ ಕೆಪಾಸಿಟಿ ಇನ್ಕ್ರೀಸ್ ಆಯಿತು ಅಂತಂದರೆ ನೆಟ್ವರ್ಕಲ್ಲಿ ಇರ್ತಕ್ಕಂಥ ರಿಸೋರ್ಸ್ನೆಲ್ಲ ಇದು ಆಕ್ಸೆಸ್ ಮಾಡ್ತಕ್ಕಂಥ ಕೆಪಾಸಿಟಿ ಇರುತ್ತೆ ಬಂದುಬಿಡುತ್ತೆ ಆಯಿತಾ. ಒಳ್ಳೆ ಎಫಿಷಿಯೆಂಟಾಗಿ ಇದು ಕಮ್ಯುನಿಕೇಷನ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಬೇಸಿಕಲಿ ಲಾಸ್ಟಲ್ಲಿ FCS ಇರುತ್ತೆ ಆಯಿತಾ, FCS. ಓಕೆ, ಸಿಂಪಲ್. ಇಲ್ಲೇನಿತ್ತು ಫಸ್ಟು ಟೋಟಲ್ ರೇಟ್ಸ್ ಅಂತ 127 ಬೈಟ್ IEEE 802.15.4 ಫ್ರೇಮ್ ಇದೆ ನಮ್ಮ ಹತ್ರ. ಇಲ್ಲಿ ಏನಿದೆ 127 ಬೈಟ್ಸ್ IEEE 802.15.4 ನಮ್ಮ ಹತ್ರ ಏನಿದೆ ಫ್ರೇಮ್ ಇದೆ ಆಯಿತಾ. ಈ ಫ್ರೇಮ್ ಒಳಗಡೆ ನಮಗೆ ಬೇಸಿಕಲಿ ಏನಿದೆ ಫಸ್ಟ್ ಡಿಸ್ಟ್ರಿಬ್ಯೂಷನ್. ದ ಫಸ್ಟ್ ಡಿಸ್ಟ್ರಿಬ್ಯೂಷನ್ ಇಸ್ 802.15.4 ವಿಚ್ ಇಸ್ ನಥಿಂಗ್ ಬಟ್ ದ 1 ಬೈಟ್ ವಿಚ್ ಕಂಟೈನ್ 0 ಬೈಟ್ಸ್. ಅದಾದಮೇಲೆ ನಿಮಗೆ 1 ಬೈಟ್ ವೇರಿಯಬಲ್ ಏನು ಸಿಗುತ್ತೆ. ಅದಾದಮೇಲೆ ನಿಮಗೆ 40 ಬೈಟ್ಸ್ ಆಫ್ IPv6 ಸಿಗುತ್ತೆ. ಅದಾದಮೇಲೆ ನಿಮಗೆ 8 ಬೈಟ್ಸ್ ಆಫ್ UDP ಸಿಗುತ್ತೆ. ಅದಾದಮೇಲೆ ನಿಮಗೆ ಪೇರೋಡ್ ಸಿಗುತ್ತೆ ಆಫ್ ಕೆಪಾಸಿಟಿ 153 ಬೈಟ್ಸ್. ಆಮೇಲೆ FCS ಇರುತ್ತೆ ಆಯಿತಾ. ಓಕೆ, ಅದಾದಮೇಲೆ ಏನು ಮಾಡ್ತೀನಿ ನಾನು IPv6 ಮತ್ತು UDPನ ಮರ್ಜ್ ಮಾಡಿಬಿಡ್ತೀನಿ ಆಯಿತಾ. IPv6ನ ರಿಮೂವ್ ಮಾಡ್ತೀನಿ ನಾನು, UDP ಅಲ್ಲಿ ಇಟ್ಕೋತೀನಿ ಆಯಿತಾ. ಅವಾಗ ಏನಾಗುತ್ತೆ ನನಗೆ ವೇರಿಯಬಲ್ ಎಂತು ಫಸ್ಟ್ ಆದಮೇಲೆ ಈ 802.15.4 ಆದಮೇಲೆ ವೇರಿಯಬಲ್ ಎಂತು 1 ಬೈಟ್ ಇದೆ 2 ಬೈಟ್ ಆಗುತ್ತೆ ಆಯಿತಾ. ಎಂಟಿ ಬಾಕ್ಸ್ ಮೇಲೆ 2 ಬೈಟ್ ಆಗುತ್ತೆ. ಅದಾದಮೇಲೆ UDP ಇತ್ತು, UDP ರೆಡ್ಯೂಸ್ ಆಗುತ್ತೆ, 8 ಇದೆ ಎಷ್ಟಾಗುತ್ತೆ 4 ಆಗುತ್ತೆ. ಅದಾದ್ಮೇಲೆ ಪೇಲೋಡ್ ಲೆಂತ್ ನಮ್ಮ ಇನ್ಕ್ರೀಸ್ ಆಗುತ್ತೆ. ಪೇಲೋಡ್ ರಿಯಲಿ ವಿ ವಾಂಟ್ ಟು ಇನ್ಕ್ರೀಸ್ ದ ಪೇಲೋಡ್ ಇಟ್ಸ್ ಬಿಕಾಸ್ ವಿ ಹ್ಯಾವ್ ಟು ಆಕ್ಸೆಸ್ ದ ನೆಟ್ವರ್ಕ್ ರಿಸೋರ್ಸಸ್ ಆಯಿತಾ. ಈ ಒಂದು ರೀಸನ್ ಏನೋ ಪೇಲೋಡ್ ಲೆಂತನ್ನು ಇನ್ಕ್ರೀಸ್ ಮಾಡ್ಕೊತೀವಿ. ಆಮೇಲೆ FCS ಮಾಮೂಲಿ ಅಲ್ಲಿದ್ದೇ ಇರುತ್ತೆ ಆಯಿತಾ. ಓಕೆ, ನೆಕ್ಸ್ಟು ಏನಾಗ್ತಿದೆ ಇಲ್ಲಿ 6WPAN ಹೆಡರ್ ಏನು ಮಾಡ್ತಿದೆ ವಿತೌಟ್ ಕಂಪ್ರೆಸ್ಡ್ IPv6 ಹೆಡರ್. ಓಕೆ, ಇಲ್ಲಿ ಏನಿದೆ ನಮ್ಮ ಹತ್ರ ಬರೀ 6LOWPA ಎಂದು ಹೆಡರ್ ಇದೆ. ಆ್ಯಂಡ್ ಇಲ್ಲಿ ಕೆಳಗಡೆ ಬನ್ನಿ ವಿತ್ ಕಂಪ್ರೆಸ್ಡ್ ಆಯಿತಾ ಹೆಡರ್ ವಿತ್ ಕಂಪ್ರೆಸ್ IPv6 ಹೆಡರ್. ನೋಡಿ ಇದು ಕಂಪ್ರೆಸ್ ಆಗಿರ್ತಕ್ಕಂಥದ್ದು, ಇದೇನಾಗಿದೆ ಕಂಪ್ರೆಸ್ ಆಗಿಬಿಟ್ಟಿದೆ ಆಯಿತಾ. ಇದು ಕಂಪ್ರೆಸ್ is without compress. It is really important. And it is what question? So with the new diagram figure, explain 6LOWPAN header compression. That's it. Really important question. ಆಯಿತಾ, ಆರಾಮ ಕಲ್ತ್ಕೊಡ್ರಿ. ನೆಕ್ಸ್ಟು ಎಕ್ಸ್ಪ್ಲೇನ್ IoT ಅಪ್ಲಿಕೇಶನ್ ಪ್ರೋಟೋಕಾಲ್ ಆ್ಯಂಡ್ ದೇರ್ ಟ್ರಾನ್ಸ್ಪೋರ್ಟ್ ಮೆಥಡ್ಸ್. ಓಕೆ, ಈಗ ಏನು ಕೇಳ್ತಿದ್ದಾರೆ, ಎಕ್ಸ್ಪ್ಲೇನ್ IoT ಅಪ್ಲಿಕೇಶನ್ ಪ್ರೋಟೋಕಾಲ್, IoTದು ಅಪ್ಲಿಕೇಶನ್ ಪ್ರೋಟೋಕಾಲ್ನ ಎಕ್ಸ್ಪ್ಲೇನ್ ಮಾಡಿ, ಮತ್ತು ಆ್ಯಂಡ್ ದೇರ್ ಟ್ರಾನ್ಸ್ಪೋರ್ಟ್ ಮೆಥಡ್, ಅಪ್ಲಿಕೇಶನ್ ಪ್ರೋಟೋಕಾಲ್ಗಳು ಮತ್ತು ಅದರ ಟ್ರಾನ್ಸ್ಪೋರ್ಟ್ ಮೆಥಡ್ಗಳನ್ನ ಎಕ್ಸ್ಪ್ಲೇನ್ ಮಾಡಬೇಕಾಗಿರುತ್ತೆ. ನಾಟ್ ಪ್ರೆಸೆಂಟ್ ಎಲ್ಲಿ ನಿಮ್ಮ ಇದರಲ್ಲಿ ಆಯಿತಾ. ಸೊ ಬೇಸಿಕಲಿ ಇಲ್ಲಿ 1 2 3 4 ಬರ್ತಾ ಹೋಗುತ್ತೆ. ಆ್ಯಕ್ಚುಲಿ ತುಂಬ ಜಾಸ್ತಿ ಇದೆ ಆ್ಯಕ್ಚುಲಿ ಇದು. ಇಲ್ಲಿ ಎಕ್ಸ್ಪ್ಲೇನ್ ಮಾಡಿಲ್ಲ ಅವರು ನೀಟಾಗಿ, ತುಂಬ ದೊಡ್ಡದಿದು ಆಯಿತಾ. ಇದರಲ್ಲಿ ನಿಮಗೆ ಅಪ್ಲಿಕೇಶನ್ ಲೇಯರ್ ಪ್ರೋಟೋಕಾಲ್ ನಾಟ್ ಪ್ರೆಸೆಂಟು, ಮತ್ತು ಸ್ಕಾಡಾ ಬರುತ್ತೆ, ಮತ್ತು ಜನರಿಕ್ ವೆಬ್ ಡಿಸೈನ್ಸ್ ಪ್ರೋಟೋಕಾಲ್ಸ್ ಬರುತ್ತೆ. ಒಂದು ನಿಮಿಷ ಈ ಕ್ವಶನ್ ನಾನು ನಿಮಗೆ ಡೀಟೇಲಾಗಿ ಇನ್ನೊಂದು ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ನಾನು PDF ಚೇಂಜ್ ಮಾಡಿದೆ ಅಷ್ಟೇ, ಏನಿಲ್ಲ. ಈ PDF ಸ್ವಲ್ಪ ಕ್ಲಾರಿಟಿ ಕಡಿಮೆ. ಮೇಕ್ ಶೋರ್ ಯು ವಾಚ್ ದಿಸ್. ಓಕೆ, ಈ ನಮ್ಮ IoT ಅಪ್ಲಿಕೇಶನ್ ಟ್ರಾನ್ಸ್ಪೋರ್ಟ್ ಮೆಥಡ್ಸಲ್ಲಿ ದ ಫಸ್ಟ್ ಮೆಥಡ್ ಇಸ್ IoT ಅಪ್ಲಿಕೇಶನ್ ಲೇಯರ್ ಪ್ರೋಟೋಕಾಲ್ ನಾಟ್ ಪ್ರೆಸೆಂಟ್ ಆಯಿತಾ. ಅಪ್ಲಿಕೇಶನ್ ಲೇಯರ್ ಪ್ರೋಟೋಕಾಲೇ ಇರೋದಿಲ್ಲ ಫಸ್ಟ್ ಇದರಲ್ಲಿ ಆಯಿತಾ. ಡಿಸ್ಕಸ್ ವೇರಿಯಸ್ IoT ಅಪ್ಲಿಕೇಶನ್ ಟ್ರಾನ್ಸ್ಪೋರ್ಟ್ ಮೆಥಡ್ಸ್ ಅಂತ ಕೇಳಿದಾರಲ್ವಾ. ಬೇಸಿಕಲಿ ಪ್ರೋಟೋಕಾಲ್ಸು ಮತ್ತು ಮೆಥಡ್ಸ್ ಎರಡು ಡಿಸ್ಕಸ್ ಮಾಡಬೇಕು. ಓಕೆ,
ಹ್ಞೂ ಓಕೆ ನೋಡಿ, ಎಕ್ಸ್ಪ್ಲೇನ್ IoT ಅಪ್ಲಿಕೇಶನ್ ಪ್ರೋಟೋಕಾಲ್ ಆ್ಯಂಡ್ ದರ್ ಟ್ರಾನ್ಸ್ಪೋರ್ಟ್ ಮೆಥಡ್. ಫಸ್ಟು ಪ್ರೋಟೋಕಾಲ್ಗಳು ಇಷ್ಟಿದ್ದಾವೆ, ಯಾವುದಿದ್ದಾವೆ? ಅಪ್ಲಿಕೇಶನ್ ಲೇಯರ್ ಪ್ರೋಟೋಕಾಲ್ ನಾಟ್ ಪ್ರೆಸೆಂಟ್, ಅದಾದಮೇಲೆ ಸ್ಕಾಡಾ ಬರುತ್ತೆ, ಅಂತಂದರೆ ಸೂಪರ್ವೈಸರಿ ಕಂಟ್ರೋಲ್ ಇಂದ ಡೇಟಾ ಆಕ್ವಿಸಿಷನ್, ಆಯಿತಾ. ಅದಾದಮೇಲೆ ಜನರಿಕ್ ವೆಬ್ ಬೇಸ್ ಪ್ರೋಟೋಕಾಲು, ಅದಾದಮೇಲೆ IoT ಅಪ್ಲಿಕೇಶನ್ ಲೇಯರ್ ಪ್ರೋಟೋಕಾಲ್ಸ್, ಆಯಿತಾ. ಸೊ ದೀಸ್ ಆರ್ ದ 4 ಪ್ರೋಟೋಕಾಲ್ಸ್ ಅವೈಲೇಬಲ್ ಫಾರ್ ದ ಟ್ರಾನ್ಸ್ಪೋರ್ಟ್ ಮೆಥಡ್ಸ್, ಆಯಿತಾ. ಸೊ ನಾವು ಒಂದೊಂದು ನೋಡ್ಕೊಂಬರೋಣ. ಫಸ್ಟ್ ಒನ್ ಇಸ್ ಅಪ್ಲಿಕೇಶನ್ ಲೇಯರ್ ಪ್ರೋಟೋಕಾಲ್ ನಾಟ್ ಪ್ರೆಸೆಂಟ್, ಆಯಿತಾ. ಇದನ್ನು ನೋಡಿದ್ರೆ ನೀವು ಇನ್ ದಿಸ್ ಕೇಸ್ ದ ಡೇಟಾ payload is directly transported on top of the lower layer, not application layer protocol is used. ಇಲ್ಲಿ ಈ ಡೇಟಾ ಏನಿರುತ್ತೆ, ಇನ್ ದಿಸ್ ಕೇಸ್ ದ ಡೇಟಾ ಪೇಲೋಡ್ ಏನಿರುತ್ತಲ್ಲ, ಡೇಟಾ ಇರ್ತಕ್ಕಂಥ ಪೇಲೋಡು ಅದು ಡೈರೆಕ್ಟಾಗಿ ಟ್ರಾನ್ಸ್ಪೋರ್ಟ್ ಆಗುತ್ತೆ. ಎಲ್ಲಿ? ಆನ್ ಟಾಪ್ ಆಫ್ ದ ಲೋಯರ್ ಲೇಯರ್ ಇರುತ್ತಲ್ವ, ಆ ಟಾಪ್ ಮೇಲೆ ಇದು ಏನಾಗುತ್ತೆ, ಡೇಟಾ ಪೇಲೋಡ್ ಏನಾಗುತ್ತೆ ಟ್ರಾನ್ಸ್ಫರ್ ಆಗುತ್ತೆ, ಆಯಿತಾ. ಬಟ್ ಇಲ್ಲಿ ಅಪ್ಲಿಕೇಶನ್ ಲೇಯರ್ ಪ್ರೋಟೋಕಾಲ್ ಅವಶ್ಯಕತೆನೇ ಇಲ್ಲ. No application layer protocol is used, the first one. Next one is SCADA. No application protocol is used. Second one is SCADA. SCADA is nothing but supervisory control and then data acquisition. Supervisory control and then data acquisition is nothing but your SCADA. Is SCADA hengappa antandre, SCADA is one of the most common industrial protocols in the world. It is one of the most common industrial protocols. SCADA ಏನಿದೆ, it is one of the most common ಇಂಡಸ್ಟ್ರಿಯಲ್ ಪ್ರೋಟೋಕಾಲ್ಸ್ ಇನ್ ದ ವರ್ಲ್ಡ್. ಇಂಡಸ್ಟ್ರಿಯಲ್ ಪ್ರೋಟೋಕಾಲ್ಸಲ್ಲಿ ಒನ್ ಆಫ್ ದ ಮೋಸ್ಟ್ ಕಾಮನ್ ಆಗಿರ್ತಕ್ಕಂಥ ಪ್ರೋಟೋಕಾಲು ಸ್ಕಾಡಾ, ಆಯಿತಾ. ಅಂತಂದರೆ ಸೂಪರ್ವೈಸರಿ ಕಂಟ್ರೋಲ್ ಆ್ಯಂಡ್ ಡೇಟಾ ಆಕ್ವಿಸಿಷನ್. ಸೂಪರ್ವೈಸರಿ ಕಂಟ್ರೋಲ್ ಆ್ಯಂಡ್ ಡೇಟಾ ಆಕ್ವಿಸಿಷನ್ ಇಸ್ ನಥಿಂಗ್ ಬಟ್ ಸ್ಕಾಡಾ ಪ್ರೋಟೋಕಾಲ್. ಇಟ್ ಇಸ್ ಒನ್ ಆಫ್ ದ ಮೋಸ್ಟ್ ಕಾಮನ್ ಇಂಡಸ್ಟ್ರಿಯಲ್ ಪ್ರೋಟೋಕಾಲ್ಸ್ ಅದಾದಮೇಲೆ ಇನ್ ದ ವರ್ಲ್ಡ್. ಆ್ಯಂಡ್ ಬಟ್ ಇಟ್ ವಾಸ್ ಡೆವಲಪ್ಡ್ ಲಾಂಗ್ ಬಿಫೋರ್ ದ ಡೇಸ್. ತುಂಬ ಹಿಂದೆ ಡೆವಲಪ್ ಮಾಡಿರ್ತಾರೆ ಆಫ್ IP, ಆ್ಯಂಡ್ ಇಟ್ ಹ್ಯಾಸ್ ಬೀನ್ ಅಡಾಪ್ಟೆಡ್ ಫಾರ್ IP ನೆಟ್ವರ್ಕ್ಸ್. ಇದು IP-ಗಿಂತ ಮುಂಚೆನೇ ಡೆವಲಪ್ ಮಾಡಿರ್ತಕ್ಕಂಥ ಪ್ರೋಟೋಕಾಲು, ಇದನ್ನು IP-ಗೂ ಸಹ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಇಟ್ ಹ್ಯಾಸ್ ಬೀನ್ ಅಡಾಪ್ಟೆಡ್ ಫಾರ್ IP ನೆಟ್ವರ್ಕ್ಸ್ ಆಲ್ಸೋ. ಅದನ್ನು ಬರ್ತಕ್ಕಂಥದ್ದು ಜನರಿಕ್ ವೆಬ್ ಬೇಸ್ ಪ್ರೋಟೋಕಾಲ್ಸು. ದಿಸ್ ಪ್ರೋಟೋಕಾಲ್ ಸಚ್ ಎಸ್ ಎಥರ್ನೆಟ್, Wi-Fi, 4G, 5G consumers and then enterprise classes, IT devices and then communicate over non-constrained networks. ಇಂಥ ನೆಟ್ವರ್ಕಲ್ಲೇ ಕಮ್ಯುನಿಕೇಟ್ ಮಾಡಬೇಕು, ಅಂಥ ನೆಟ್ವರ್ಕಲ್ಲೇ ಕಮ್ಯುನಿಕೇಟ್ ಮಾಡಬೇಕು ಅಂತ ಏನೋ ರಿಸ್ಟ್ರಿಕ್ಷನ್ಸ್ ಇಲ್ಲದೇ, ಇಲ್ಲಿ ಯಾವುದೇ ರಿಸ್ಟ್ರಿಕ್ಷನ್ಸ್ ಇಲ್ಲದೇ ಕಮ್ಯುನಿಕೇಟ್ ಮಾಡೋದಿರ್ತದಲ್ಲ, ಅದನ್ನೇ ನಾವು ಜನರಿಕ್ ವೆಬ್ ಬೇಸ್ ಪ್ರೋಟೋಕಾಲ್ಸ್ ಅಂತ ಕರಿತೀವಿ. ಇದು ನಿಮಗೆ ಜನರಿಕ್ ವೆಬ್ ಬೇಸ್ ಸಚ್ ಆಸ್ ಎಥರ್ನೆಟ್ಟು, Wi-Fi, 4G ಲೈಟ್ ಇವೆಲ್ಲ ನಿಮಗೆ ಬೇಸಿಕ್ ಇದಾಗಿರುತ್ತೆ. ನೆಕ್ಸ್ಟು IoT ಅಪ್ಲಿಕೇಶನ್ ಲೇಯರ್ ಪ್ರೋಟೋಕಾಲ್ಸು. ಈ IoT ಅಪ್ಲಿಕೇಶನ್ ಲೇಯರ್ ಪ್ರೋಟೋಕಾಲ್ಸ್ ನೀವು ಅಬ್ಸರ್ವ್ ಮಾಡಿದ್ರೆ, IoT ಅಪ್ಲಿಕೇಶನ್ ಲೇಯರ್ ಪ್ರೋಟೋಕಾಲ್ಸ್ ಆರ್ ಡಿವೈಸ್ಡ್ ಟು ರನ್ ಆನ್ constrained nodes with small compute footprint and are well adapted to the network bandwidth constraints on the cellular or satellite links on constraints network messages and construction application protocol and the two examples. Okay, simple ಏನಿಲ್ಲ ನೋಡಿ. ಏನು ಹೇಳ್ತಿದೆ ಅಂತಂದರೆ, ಈ IoT ಅಪ್ಲಿಕೇಶನ್ ಲೇಯರ್ ಪ್ರೋಟೋಕಾಲ್ಸ್ ಇರ್ತಾವಲ್ಲ, ಆರ್ ಬೇಸಿಕ್ಲಿ ಡಿವೈಸ್ಡ್ ಟು ರನ್ ಆನ್ ಕನ್ಸ್ಟ್ರೈನ್ಡ್ ನೋಡ್ಸ್ ಆ್ಯಸ್ ಸ್ಮಾಲ್ ಕಂಪ್ಯೂಟ್ ಫುಟ್ಪ್ರಿಂಟ್. ನೋಡಿ, ಈ IoT ಅಪ್ಲಿಕೇಶನ್ ಲೇಯರ್ ಪ್ರೋಟೋಕಾಲ್ಸ್ ಏನಿರ್ತವೆ, ಇವೆಲ್ಲ ಡಿವೈಸ್ ಟು ರನ್, ಇದನ್ನು ಡಿವೈಸ್ ಮಾಡಿರ್ತಾನೆ, ಒಂದು ಡಿವೈಸರ್ ರನ್ ಆಗೋ ಥರ ಮಾಡಿರ್ತಾರೆ, ಆಯಿತಾ. ಆನ್ ವಾಟ್? ಆನ್ ಕನ್ಸ್ಟ್ರೈನ್ಡ್ ನೋಡ್ಸ್ ವಿತ್ ಸ್ಮಾಲ್ ಕಂಪ್ಯೂಟೇಷನ್ ಫುಟ್ಪೇಜ್. ಯಾರ ಹತ್ರ ತುಂಬ ಕಡಿಮೆ ಕಂಪ್ಯೂಟಿಂಗ್ ಫುಟ್ಪ್ರಿಂಟ್ ಇರುತ್ತಲ್ವಾ, ಅದ್ರ ಹತ್ರ ಮಾತ್ರ ರನ್ ಆಗೋ ಥರ ಇದನ್ನು ಡೆವಲಪ್ ಮಾಡಿರ್ತಾರೆ IoT ಅಪ್ಲಿಕೇಶನ್ ಲೇಯರ್ ಪ್ರೋಟೋಕಾಲ್ಸನ್ನು, ಆಯಿತಾ. ಸೊ ಏನಾಗುತ್ತೆ ಅಂತಂದರೆ, ವಿ ವಿಲ್ ಅಡಾಪ್ಟ್ ಟು ದ ನೆಟ್ವರ್ಕ್ ಬ್ಯಾಂಡ್ ವಿಡ್ತ್ ಆಮೇಲೆ ಕನ್ಸ್ಟ್ರೈನ್ಸ್ ಆನ್ ಸೆಲ್ಯುಲಾರ್ ಅಥವಾ ಸ್ಯಾಟಲೈಟ್ ಲಿಂಕ್ಸಲ್ಲಾಗಿರ್ಬೋದು, ಸ್ಯಾಟಲೈಟ್ ಲಿಂಕ್ಸಲ್ಲಾಗಿರ್ಬೋದು. ನಾವೇನು ಮಾಡ್ಕೋತಿದ್ವಿ, ವಿ ಆರ್ ಅಡಾಪ್ಟಿಂಗ್ ವೆಲ್ ಅಡಾಪ್ಟೆಡ್ ಟು ದ ನೆಟ್ವರ್ಕ್ ಬ್ಯಾಂಡ್ ವಿಡ್ತ್ ಕನ್ಸ್ಟ್ರೆಂಟ್ಸ್. ಇದು ವೆಲ್ ಅಡಾಪ್ಟ್ ಆಗುತ್ತೆ ಎಲ್ಲೆಲ್ಲಿ ನೆಟ್ವರ್ಕ್ ಬ್ಯಾಂಡ್ ವಿಡ್ತ್ ಕನ್ಸ್ಟ್ರೆಂಟ್ಸಲ್ಲಿ ಆನ್ ಸೆಲ್ಯುಲಾರ್ ಅಥವಾ ಸ್ಯಾಟಲೈಟ್ ಲಿಂಕ್ಸಲ್ಲಾಗಿರ್ಬೋದು. ಮತ್ತು ಕನ್ಸ್ಟ್ರೈನ್ಡ್ 6LO WPA ನೆಟ್ವರ್ಕ್ಸ್ ಆಲ್ಸೋ. ಮತ್ತು ಮೆಸೇಜ್ ಕ್ಯೂಯಿಂಗ್ ಏನಿರುತ್ತೆ, ಇಲ್ಲಿ ಟೆಲಿಮೆಟ್ರಿ ಟ್ರಾನ್ಸ್ಪೋರ್ಟ್ ಅಂದರೆ MQTT, ಇದರಿಂದ ಮೆಸೇಜ್ ಕ್ಯೂಯಿಂಗ್ ಬೇಸಿಕಲಿ ಹ್ಯಾಂಡಲ್ ಆಗುತ್ತೆ. ಆ್ಯಂಡ್ ದೆನ್ ಕನ್ಸ್ಟ್ರೈನ್ಡ್ ಅಪ್ಲಿಕೇಶನ್ ಪ್ರೋಟೋಕಾಲಿಂದ, ಆಯಿತಾ. ಸೊ ಕನ್ಸ್ಟ್ರೈನ್ಡ್ ಅಂದರೆ COAP, ಕನ್ಸ್ಟ್ರೈನ್ಡ್ ಅಪ್ಲಿಕೇಶನ್ ಪ್ರೋಟೋಕಾಲಿಂದ ಇಲ್ಲಿ ಬೇಸಿಕಲಿ ಇದೆಲ್ಲ ಆಗ್ತಿರ್ತಕ್ಕಂಥದ್ದು. ಆ್ಯಂಡ್ 2 ಎಕ್ಸಾಂಪಲ್ಸ್ ಆಫ್ IoT ಅಪ್ಲಿಕೇಶನ್ ಲೇಯರ್ ಪ್ರೋಟೋಕಾಲ್ಸ್. ಕೂಲ್. ಅಪ್ಲಿಕೇಶನ್ ಲೇಯರ್ ಪ್ರೋಟೋಕಾಲ್ ನಾಟ್ ಪ್ರೆಸೆಂಟ್. ಓಕೆ, ನೋಡಿ, ಇದರಲ್ಲಿ ಅಪ್ಲಿಕೇಶನ್ ಲೇಯರ್ ಪ್ರೋಟೋಕಾಲ ಇಲ್ಲ. ಹೆಂಗಾಗ್ತದೆ ಡಿಸ್ಟ್ರಿಬ್ಯೂಷನ್ನು? ಫಸ್ಟ್ ನೋಡಿ, ಸೆನ್ಸರ್ X, ಸೆನ್ಸರ್ Y, ಸೆನ್ಸರ್ Z. ಆಯಿತಾ. ಸೆನ್ಸರ್ Xಯಿಂದ ನಿಮಗೆ ಟೆಂಪರೇಚರ್ 2 ಬೈಟ್ ಕೋಡಿಂಗ್ ಸಿಗ್ತಾ ಇದೆ. ಸೆನ್ಸರ್ Yಯಿಂದ ನಿಮಗೆ ಟೆಂಪರೇಚರ್ 4 ಬೈಟ್ ಕೋಡಿಂಗ್ ಸಿಗ್ತಾ ಇದೆ. ಟೆಂಪರೇಚರ್ Z ನಿಮಗೆ ಟೆಂಪರೇಚರ್ 8 ಬೈಟ್ ಕೋಡಿಂಗ್ ಸಿಗ್ತಾ ಇದೆ, ಆಯಿತಾ. ಇದೆಲ್ಲ ಮೇಲ್ಗಡೆ ಡಿಸ್ಟ್ರಿಬ್ಯೂಟ್ ಆಗ್ತಾ ಇದೆ, ಅಬ್ಸರ್ವ್ ಮಾಡಿದ್ರೆ ನೀವು, ಆಯಿತಾ. ಇಲ್ಲಿಗೆ ಟೆಂಪರೇಚರ್ X,
ಡಿಕೋಡರ್, ಟೆಂಪರೇಚರ್ ವೈ ಡಿಕೋಡರ್, ಟೆಂಪರೇಚರ್ ಬಿ ಸೆನ್ಸರ್ ಎಕ್ಸು, ಸೆನ್ಸರ್ ವೈ, ಸೆನ್ಸರ್ ಬಿ ಎ ಝೆಡ್, ಸೆನ್ಸರ್ ಎಕ್ಸ್, ಸೆನ್ಸರ್ ವೈ, ಸೆನ್ಸರ್ ಝೆಡ್, ಸೆನ್ಸರ್ ಎ, ಸೆನ್ಸರ್ ಬಿ, ಆಯಿತಾ, ಎ ಬಿ ಎಕ್ಸ್ ವೈ ಝೆಡ್, ಆಯಿತಾ, ಎಲ್ಲ ಡಿಕೋಡರ್ ಇದೆ ನಿಮಗೆ, ಒಂದೊಂದು ಕನೆಕ್ಟ್ ಮಾಡ್ಕೊಂಡಿದ್ಯಾ. ಅದಾದಮೇಲೆ ಎಲ್ಲ ಅದರದ್ದು ಡೇಟಾ ನಿನಗೆ ಎಲ್ಲಿ ಕಳಿಸ್ತಿದ್ದೆ ಅಂದರೆ ಟೆಂಪರೇಚರ್ ಡೇಟಾ ಇನ್ ಸ್ಟ್ಯಾಂಡರ್ಡೈಸ್ ಫಾರ್ಮೇಟಿಗೆ ಕಳಿಸ್ತಾ ಇದೆಯಾ, ಆಯಿತಾ. ಸ್ಟ್ಯಾಂಡರ್ಡೈಸ್ ಫಾರ್ಮೇಟಿಗೆ ಹೋಗ್ಬಿಟ್ಟು ಬೇಸಿಕ್ಲಿ ಅಪ್ಲಿಕೇಶನ್ 1, ಅಪ್ಲಿಕೇಶನ್ ಬಿ, ಅಪ್ಲಿಕೇಶನ್ ಸಿಗೆ ಕನೆಕ್ಟ್ ಆಗ್ತಾ ಇದೆ, ಆಯಿತಾ. ಇದು ನಿಮಗೆ ಅಪ್ಲಿಕೇಶನ್ ಪ್ರೋಗ್ರಾಮಿಂಗ್ ಇಂಟರ್ಫೇಸ್ ಮುಖಾಂತರ ಕನೆಕ್ಟ್ ಆಗಿರುತ್ತೆ. ದಿಸ್ ಥಿಂಗ್ ವಾಟ್ ಇಸ್ ವಿ ಕಾಲ್ಡ್ ಆಸ್ ದಿಸ್ ಇಸ್ IoT ಡೇಟಾ ಬ್ರೋಕರ್, ಆಯಿತಾ. IoT ಡೇಟಾ ಬ್ರೋಕರ್ ಇಲ್ಲಿಂದ ತಗೊಳುತ್ತೆ, ಅಲ್ಲಿಂದ ಕೊಡುತ್ತೆ, ಅಲ್ಲಿಂದ ತಗೊಳುತ್ತೆ, ಇಲ್ಲಿಂದ ಕೊಡುತ್ತೆ, ಅಷ್ಟೇ. ನೆಕ್ಸ್ಟು ಸೂಪರ್ವೈಸರಿ ಕಂಟ್ರೋಲ್ ಇಂದ ಡೇಟಾ ಅಕ್ವಿಸಿಷನ್. ಸ್ಕಾಡಾ ಏನಿದೆ ಇಲ್ಲಿ ಇಂಪಾರ್ಟೆಂಟ್, ಸ್ಕಾಡಾ ಆರ್ಕಿಟೆಕ್ಚರ್ ಕಲ್ತ್ಕೊಳ್ಳಿ, ಆಯಿತಾ. ಇದರಲ್ಲಿ ಪ್ರತಿಯೊಂದರೂ ನೀವು ನೆನ್ಪಿಟ್ಕೊಬೇಕಾಗಿರುತ್ತೆ, ಆಯಿತಾ. ಕೂಲ್. ಸ್ಕಾಡಾದಲ್ಲಿ ಬೇಸಿಕ್ಲಿ ಇದು ಪ್ರೈಮರಿ ಏನಕ್ಕೆ ಯೂಸ್ ಮಾಡ್ತೀನಿ ಅಂದರೆ ದ ಪ್ರೈಮ್ ಎಕ್ಸಾಂಪಲ್ ಆಫ್ ಸೊಲ್ಯೂಷನ್ ಇಸ್ ಸೂಪರ್ವೈಸರಿ ಕಂಟ್ರೋಲ್ ಇಂದ ಡೇಟಾ ಅಕ್ವಿಸಿಷನ್ ಡಿಸೈನ್ಡ್ ಡೆಕೆಟ್ಸ್ ಅಗೋ. ಇದು ಡೆಕೆಟ್ಸ್ ಅಗೋ ಅಂತಲೇ ಇತ್ತು, ಬಟ್ ಅದರ ಸ್ಕಾಡಾನ ನಮ್ಮ IP-ಗೂ V6ಗೂ ಸಹ ಇದನ್ನು ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. IP ಸರ್ವಿಸಸ್ ಬೀಂಗ್ ಅಡಾಪ್ಟೆಡ್ ಫಾರ್ ಎಥರ್ನೆಟ್ and IPv6 ಆ್ಯಂಡ್ ದೆನ್ ಅಟ್ ಅ SCADA systems collect sensors data and then telemetry from the remote devices. ರಿಮೋಟ್ ಡಿವೈಸ್ಗಳಿಂದ ಇದು ಹೈ ಲೆವೆಲ್ ಡೇಟಾನ ಕಲೆಕ್ಟ್ ಮಾಡ್ಕೊಳ್ಳುತ್ತೆ ಆ್ಯಂಡ್ ವೈಲ್ ಆಲ್ಸೋ ಪ್ರೊವೈಡಿಂಗ್ ದ ಎಬಿಲಿಟಿ ಟು ಕಂಟ್ರೋಲ್ ದೆಮ್. ಅದು ಕಂಟ್ರೋಲ್ ಮಾಡ್ಕೊಳ್ಳೋದು ಎಬಿಲಿಟಿನ ಕೊಡ್ತಾಗುತ್ತೆ, ಆಯಿತಾ. ಯೂಸಿಂಗ್ ಟುಡೇಸ್ ನೆಟ್ವರ್ಕ್ ಸ್ಕಾಡಾ ಸಿಸ್ಟಮ್ ಅಲೋ ಗ್ಲೋಬಲ್ ರಿಯಲ್ ಟೈಮ್ ಡೇಟಾ ಡ್ರಿವನ್ decisions to be made about how to improve business processing. There are actually 4 key concepts in SCADA. First one is adopting SCADA for IP. Next to tunneling legacy SCADA over IP network. Okay, ನೋಡಿ ಬೇಸಿಕಲಿ ಇಲ್ಲಿ 4 ಕಾನ್ಸೆಪ್ಟ್ ಬರುತ್ತೆ ಸ್ಕಾಡಾದಲ್ಲಿ, ಆಯಿತಾ. ಒಂದು ಅಡಾಪ್ಟಿಂಗ್ ಸ್ಕಾಡಾ ಫಾರ್ IP, ಸ್ಕಾಡಾನ IP-ಗೆ ಅಡಾಪ್ಟ್ ಮಾಡ್ಕೊಳ್ಳೋದು. ನೆಕ್ಸ್ಟ್ ಟನಲಿಂಗ್ ಲೆಗಸಿ ಸ್ಕಾಡಾ ಆ್ಯಂಡ್ ದೆನ್ IP ನೆಟ್ವರ್ಕ್ಸು. ಅದಾದಮೇಲೆ ಸ್ಕಾಡಾ ಪ್ರೋಟೋಕಾಲ್ ಟ್ರಾನ್ಸ್ಲೇಷನ್ಸು. ಅದಾದಮೇಲೆ ಸ್ಕಾಡಾ ಟ್ರಾನ್ಸ್ಪೋರ್ಟ್ ಆ್ಯಂಡ್ ದೆನ್ LLNS ವಿತ್ MAPT, ಆಯಿತಾ. ನೆಕ್ಸ್ಟು ಅಡಾಪ್ಟಿಂಗ್ ಸ್ಕಾಡಾ ಫಾರ್ IP ಮಾಡ್ಕೊಂಡು ಹೋಗಿದ್ದಾರೆ, ಅದೇನು ಅವಶ್ಯಕತೆ ಇಲ್ಲ ಅಂತ ನನ್ನ ಪ್ರಕಾರ. ಓಕೆ, ಇಲ್ಲ ಬೇಕು ಅನಿಸುತ್ತೆ ನನ್ನ ಪ್ರಕಾರ. ಸ್ಕಾಡಾನ ಸಪ್ರೇಟ್ ಕ್ವಶನ್ ಕೇಳ್ಬಿಟ್ರೆ ಅವಾಗೇನು ಮಾಡ್ತೀರಾ? ಅವಾಗ ಇದನ್ನೆಲ್ಲ ಕಲೀಲೇಬೇಕಾಗಿರುತ್ತೆ ನೀವು. ಸ್ಕಾಡಾ ಪ್ರೋಟೋಕಾಲ್ ಟ್ರಾನ್ಸ್ಲೇಷನ್ ಒಂದು ಸಪ್ರೇಟ್ ಆಗಿದೆ. ಸ್ಕಾಡಾ ಟ್ರಾನ್ಸ್ಪೋರ್ಟ್ ಓವರ್ LNS ಆ್ಯಂಡ್ ದೆನ್ MAPT ಕಲ್ತ್ಕೊಂಬೋಣ. ಸುಮ್ಮನೆ ಯಾರಿಗೆ ಬೇಕು ರಿಸ್ಕ್ ಅಲ್ವಾ, ಸುಮ್ಮನೆ ಒದ್ದಾಡೋದ್ರ ಬದಲು ಕಲ್ತ್ಕೊಂಬಿಟ್ರೆ ಹೋಗ್ಬಿಡುತ್ತೆ. ಪ್ರೋಟೋಕಾಲ್ ಸ್ಟ್ಯಾಕ್ ಫಾರ್ ಟ್ರಾನ್ಸ್ಪೋರ್ಟಿಂಗ್ ಸೀರಿಯಲ್ DNP3 ಸ್ಕಾಡಾ ಓವರ್ IP. ಓಕೆ, ಸ್ಟಾರ್ಟಿಂಗ್ 2 ನಿಮಗೆ ಡೇಟಾ ಲಿಂಕ್ ಫಿಸಿಕಲ್ ಇರುತ್ತೆ, ನೆಟ್ವರ್ಕು ಟ್ರಾನ್ಸ್ಪೋರ್ಟು. ಅದಾದಮೇಲೆ 2 ಕಡೆ ನೋಡಿ, ಒಂದು ಬದ್ಬಿಟ್ಟು ಒಂದನ್ನು ಕಾಪಿ ಮಾಡ್ಕೊಳ್ಳೋದು, ಇಲ್ಲಿಂದಿಲ್ಲಿಗೆ ಒಂದು ಮಧ್ಯೆ ಲಾಕಲ್ ಕಮ್ಯುನಿಕೇಷನ್ ಅಂತ ಹಾಕ್ತೀರಾ. ಮಾಸ್ಟರು ಮತ್ತು ಔಟ್ ಸ್ಟೇಷನ್ 2 ಸೇಮೇನೆ, ಆಯಿತಾ. ಸೊ ಫಸ್ಟ್ ಡೇಟಾ ಲಿಂಕು, ಆಮೇಲೆ ನೆಟ್ವರ್ಕ್, ಆಮೇಲೆ ಟ್ರಾನ್ಸ್ಪೋರ್ಟು. ಅದಾದಮೇಲೆ ಕನೆಕ್ಷನ್ ಮ್ಯಾನೇಜ್ಮೆಂಟು, ಅದಾದಮೇಲೆ DNP3 ಡೇಟಾ ಲಿಂಕ್ ಲೇಯರು, ಆದಮೇಲೆ DNP3 ಟ್ರಾನ್ಸ್ಫರ್ ಫಂಕ್ಷನು. ನೋಡಿ ಸೇಮು, ಡೇಟಾ ಲಿಂಕು ಟ್ರಾನ್ಸ್ಪೋರ್ಟು, ಡೇಟಾ ಲಿಂಕು ನೆಟ್ವರ್ಕು ಟ್ರಾನ್ಸ್ಪೋರ್ಟು, ಡೇಟಾ ಲಿಂಕು ಟ್ರಾನ್ಸ್ಪೋರ್ಟು ಅಪ್ಲಿಕೇಶನ್ನು, ಆಯಿತಾ. ಡೇಟಾ ಲಿಂಕು ಟ್ರಾನ್ಸ್ಪೋರ್ಟ್ ಅಪ್ಲಿಕೇಶನ್ನು, ಡೇಟಾ ಲಿಂಕು ನೆಟ್ವರ್ಕು ಟ್ರಾನ್ಸ್ಪೋರ್ಟು, ಡೇಟಾ ಲಿಂಕು ಟ್ರಾನ್ಸ್ಪೋರ್ಟ್ ಅಪ್ಲಿಕೇಶನ್ನು. ಈ ಡೇಟಾ ಲಿಂಕು ಟ್ರಾನ್ಸ್ಪೋರ್ಟು ಇಲ್ಲಿಮಿಟೇ ಬರ್ತಿದೆ, ಬಟ್ ದೆನ್ ಈ ನೆಟ್ವರ್ಕ್ ಅನ್ನೋದು ಅಪ್ಲಿಕೇಶನ್ ರಿಪ್ಲೇಸ್ ಆಗ್ತಿದೆ ಮೇಲ್ಗಡೆ, ಅಷ್ಟೇ. ನಿಮ್ಗೆ ಜ್ಞಾಪಕ ಇಟ್ಕೊಳ್ಳೋಕ್ಕಂತಲ್ಲ ಅಷ್ಟೇ. ಆದರೆ ಆಯ್ತಾ, ಕಲ್ತ್ಕೊಂಬಿಡಿ, ಬಿಕಾಸ್ ಇಟ್ ಈಸ್ ರಿಯಲಿ ಇಂಪಾರ್ಟೆಂಟ್ ಫಾರ್ ಯು ಟು ಲರ್ನ್ ಆಲ್ ದಿಸ್ ಥಿಂಗ್ಸ್. ಬಿಕಾಸ್ ಇದನ್ನು ನಿಮಗೆ ಹೈ ಎಂಡ್ ಕೆಲಸಕ್ಕೆ ಹೋದಾಗ ನೀವು ಇದನ್ನು ಬಳಸ್ತಾ ಹೋಗ್ತೀರಾ, ಆಯಿತಾ. ಈಗ ಸದ್ಯಕ್ಕೇನು ಬೇಕಾಗಿಲ್ಲ ನಮಗೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್. ಎಕ್ಸಾಮ್ಗೆ ಏನು ಬೇಕೋ ಅಷ್ಟು ಕಲ್ತ್ಕೊಂಡು ಹೋದ್ರೆ ಸಾಕು. ಓಕೆ, ಡೇಟಾ ಲಿಂಕು ಫಿಸಿಕಲ್ಲು, ಡೇಟಾಗೂ ನೆಟ್ವರ್ಕು, ಡೇಟಾ ಲಿಂಕ್ ಫಿಸಿಕಲ್ಲು, ನೆಟ್ವರ್ಕು, ಅದಾದಮೇಲೆ ಟ್ರಾನ್ಸ್ಪೋರ್ಟ್ ಇರುತ್ತೆ. ಅದಾದಮೇಲೆ ಕನೆಕ್ಷನ್ ಮ್ಯಾನೇಜ್ಮೆಂಟ್ ಇರುತ್ತೆ. ಅದಾದಮೇಲೆ ನಿಮಗೆ DNP3 ಡೇಟಾ ಲಿಂಕು, ಡೇಟಾ ಲಿಂಕ್ ಲೇಯರು, ಆಮೇಲೆ DNP3 ಟ್ರಾನ್ಸ್ಪೋರ್ಟ್ ಲೇಯರು, ಅದು ಟ್ರಾನ್ಸ್ಪೋರ್ಟ್ ಫಂಕ್ಷನು. ಅದಾದಮೇಲೆ ಮೇಲ್ಗಡೆ DNP3 ಅಪ್ಲಿಕೇಶನ್ ಲೇಯರು, ಟ್ರಾನ್ಸ್ಪೋರ್ಟ್ ಫಂಕ್ಷನು, ಅಪ್ಲಿಕೇಶನ್ ಲೇಯರು, ಅದಾದಮೇಲೆ DNP3 ಲಿಂಕ್ ಲೇಯರ್, ಆಯಿತಾ, ಡೇಟಾ ಲಿಂಕ್ ಲೇಯರ್. ಸೊ ನಿಮಗೆ ಇದೆಲ್ಲ ಕೆಳಗಡೆ IPv4 ಇರುತ್ತೆ. ಅದಾದಮೇಲೆ ಟ್ರಾನ್ಸ್ಪೋರ್ಟಲ್ಲಿ TCP UDP ಬರುತ್ತೆ. ನೆಟ್ವರ್ಕಲ್ಲಿ IPv4, ಟ್ರಾನ್ಸ್ಪೋರ್ಟಲ್ಲಿ ನಿಮಗೆ TCP UDP. DNP3 ಏನಕ್ಕೆ ಅಂದರೆ ನಿಮಗೆ ಲಿಂಕ್ ಫ್ರೇಮು, ಮತ್ತು ಮೇಲ್ಗಡೆ DNP3 ಟ್ರಾನ್ಸ್ಪೋರ್ಟ್ ನಿಮಗೆ ಟ್ರಾನ್ಸ್ಪೋರ್ಟೇಷನ್ ಮಾಡಿಕೊಡುತ್ತೆ. ಆಮೇಲೆ DNP3 ಅಪ್ಲಿಕೇಶನ್ ಲೇಯರ್ ಅಂದರೆ ಇದು ಅಪ್ಲಿಕೇಶನ್ ಫ್ರಾಗ್ಮೆಂಟೇಷನ್ ಮಾಡಿಕೊಡುತ್ತೆ ನಿಮಗೆ. ಸೊ ಇದ್ರ ಮಧ್ಯೆ ನಿಮಗೆ ಲಾಜಿಕಲ್ ಕಮ್ಯುನಿಕೇಷನ್ಸ್ ಆಗಬೇಕು. ಆವಾಗಲೇ ನೀವು ಮಾಸ್ಟರಿಂದ ಔಟ್ ಸ್ಟೇಷನ್ಗೆ ಒಂದು ಎಕ್ಸಾಕ್ಟ್ ಕಾಪಿನ ಕ್ರಿಯೇಟ್ ಮಾಡೋಕ್ಕಾಗತಕ್ಕಂಥದ್ದು, ಆಯಿತಾ. ಸೊ DNP3 ಪ್ರೋಟೋಕಾಲ್ IEEE 1815 ಸೆಕ್ಷನ್, ಅದಾದಮೇಲೆ IP ಲೇಯರ್ಸ್ ಕೆಳಗಡೆ ಬರ್ತಕ್ಕಂಥದ್ದು.
ಓಕೆ, ಟನಲಿಂಗ್ ಬರ್ತಾರೆ. ಟನಲಿಂಗ್ ಲೆಗಸಿ ಸ್ಕಾಡಾ ಓವರ್ ಐ ಪಿ. ಫಸ್ಟ್ ಥಿಂಗ್ ಏನು ಮಾಡಿದೆ, ನಾವು ಏನು ಅಬ್ಸರ್ವ್ ಮಾಡೋದು, ಅಡಾಪ್ಟಿಂಗ್ ಸ್ಕಾಡಾ ಫಾರ್ ಐ ಪಿ. ಆಯಿತಾ, ಸ್ಕಾಡಾ ಆಗಿತ್ತು ಹೆಂಗೆ ಅಡಾಪ್ಟ್ ಮಾಡ್ತಿದ್ದೀವಿ, ದಿಸ್ ಇಸ್ ಹೌ ವಿ ಆರ್ ಅಡಾಪ್ಟಿಂಗ್ ಸ್ಕಾಡಾ ಟು ಐ ಪಿ. ಆಯಿತಾ, ಫಸ್ಟ್ ನಿಮಗೆ ಐ ಪಿ ಲೇಯರ್ಸ್ ಬರ್ತವೆ, ಅದಾದಮೇಲೆ ಐ ಪಿ 18.15 ಸೆಕ್ಷನ್ ಬರ್ತಾ ಹೋಗುತ್ತೆ. ಅದಾದಮೇಲೆ ನಿಮಗೆ DNP3 ಪ್ರೋಟೋಕಾಲ್ ಸಿಗ್ತಾ ಹೋಗುತ್ತೆ. ಆಯಿತಾ, ಅಡಾಪ್ಟಿಂಗ್ ಸ್ಕಾಡಾ ಫಾರ್ ಐ ಪಿ. ಓಕೆ, outstations monitor and then collect data for devices that indicate their state, such as whether a circuit breaker is on or off. Adopting SCADA for IP. Tunneling legacy SCADA over IP. Tunneling legacy SCADA over IP. A new socket connection simply denotes that a serial data is being packaged directly into ಇದು TCP ಅಥವಾ UDP ಗೆ ಬೇಸಿಕಲಿ ಪ್ಯಾಕ್ ಡೈರೆಕ್ಟ್ಲಿ ಇಂಟು TCP ಅಥವಾ UDP. A socket in this instance is standard application programming ಇಂಟರ್ಫೇಸ್ ಆಗಿರುತ್ತೆ, ಅಂತಂದರೆ API ಆಗಿರುತ್ತೆ. ಅದಾದಮೇಲೆ ಕಂಪ್ರೆಸ್ಡ್ ಆಫ್ IP address and a TCP or UDP port that is used to access network devices over an IP network. More modern industrial application services may support this capability, while older versions typically require another device to piece of software to handle the transaction from pure serial data to serial over IP using a new socket. Figure 3.13 will be showing us. ಸೊ ಏನಾಗ್ತದೆ, ಸೀರಿಯಲ್ ಇಂಟರ್ಫೇಸ್ ಇದೆ. ಆಯಿತಾ, ಇದೆ ಒನ್ ಸೆಕೆಂಡ್. ಸೀರಿಯಲ್ ಇಂಟರ್ಫೇಸ್, IP ಇನ್ಫ್ರಾಸ್ಟ್ರಕ್ಚರ್, ಸೀರಿಯಲ್ ಇಂಟರ್ಫೇಸ್, ಸೀರಿಯಲ್ ಇಂಟರ್ಫೇಸ್, IP ಇನ್ಫ್ರಾಸ್ಟ್ರಕ್ಚರ್, ಸೀರಿಯಲ್ ಇಂಟರ್ಫೇಸ್. ಆಯಿತಾ, ಸೊ ಸೀರಿಯಲ್ ಇಂಟರ್ಫೇಸ್ ಇದೆ ನಮ್ಮ ಹತ್ರ. ಇಲ್ಲಿ RTUs ಇದೆ. ಸೀರಿಯಲ್ ಇಂಟರ್ಫೇಸಿಂದ ನಮಗೆ ಈ ರಾ ಸಾಕೆಟ್ ಮಾಸ್ಟರ್ ಅಂತ ಬರ್ತಾ ಇದೆ. ರಾ ಸಾಕೆಟ್ ಮಾಸ್ಟರ್ ಅಂತ ಬರ್ತಾ ಇದೆ. ರಾ ಸಾಕೆಟ್ ಮಾಸ್ಟರ್ ಆ್ಯಂಡ್ ದೆನ್ ಕ್ಲೈಂಟ್ ಸೆಟಪ್ ಆನ್ ರೌಟರ್ಸ್. ರಾ ಸಾಕೆಟ್ ಮಾಸ್ಟರ್ ಆ್ಯಂಡ್ ದೆನ್ ಕ್ಲೈಂಟ್ ಸೆಟಪ್ ಆನ್ ರೌಟರ್ಸ್. ಓಕೆ, ರಾ ಸಾಕೆಟ್ ಮಾಸ್ಟರ್, ಕ್ಲೈಂಟ್ ಸೆಟಪ್ ಆನ್ ರೌಟರ್ಸ್. ಇದಾದಮೇಲೆ IP ಇನ್ಫ್ರಾಸ್ಟ್ರಕ್ಚರ್ ಇಲ್ಲಿದೆ. ಅದಾದಮೇಲೆ ಏನು ಮಾಡ್ತೀವಿ, ದಿಸ್ ಇಸ್ ರಾ ಸಾಕೆಟ್ ಮಾಸ್ಟರ್, IP ಕ್ಲೈಂಟ್ ಸೆಟಪ್ ಆನ್ ರೌಟರ್ಸ್. ಇದಕ್ಕೆ ಕನೆಕ್ಟ್ ಮಾಡಿರ್ತೀವಿ. ಇಲ್ಲೂ ಸೀರಿಯಲ್ ಇಂಟರ್ಫೇಸು, ಇಲ್ಲೂ ಸೀರಿಯಲ್ ಇಂಟರ್ಫೇಸು. ಇಲ್ಲಿ ಬರೋ ಸೀರಿಯಲ್ ಇಂಟರ್ಫೇಸ್ ಇಲ್ಲೂ ಬರ್ತದೆ. ಇಲ್ಲಿ ಏನಾಗ್ತದೆ, ಸ್ಕಾಡಾ ಸರ್ವರ್ ಇದೆ. ಆಯಿತಾ, ಇಲ್ಲಿ ಏನಾಗ್ತದೆ, ಅಪ್ಲಿಕೇಶನ್ ಕಮ್ಯುನಿಕೇಟ್ಸ್ ಥ್ರೂ COM ಪೋರ್ಟ್ಸ್. COM ಪೋರ್ಟ್ಸ್ ಮುಖಾಂತರ ಅಪ್ಲಿಕೇಶನ್ ಕಮ್ಯುನಿಕೇಟ್ ಮಾಡುತ್ತೆ. ರಾ ಸಾಕೆಟ್ ಬಿಟ್ವೀನ್ ರೌಟರ್ಸ್, ನೋ ಚೇಂಜ್ ಇನ್ ಸ್ಕಾಡಾ ಸರ್ವರ್. ಸ್ಕಾಡಾ ಸರ್ವರಲ್ಲಿ ಏನೂ ಚೇಂಜಸ್ ಇಲ್ಲ. ಇಲ್ಲೊಂದು ರಾ ಸಾಕೆಟ್ ಇರುತ್ತೆ. ಆಯಿತಾ, ರಾ ಸಾಕೆಟ್ ಬಿಟ್ವೀನ್ ರೌಟರ್ಸ್ ಮತ್ತು ರಾ ಸಾಕೆಟ್ ಇರುತ್ತೆ. ರಾ ಸಾಕೆಟ್ ಮಾಸ್ಟರ್ ಆ್ಯಂಡ್ ದೆನ್ ಕ್ಲೈಂಟ್ ಸೆಟಪ್ ರೌಟರ್ಸ್. ಆಮೇಲೆ ಅಪ್ಲಿಕೇಶನ್ ಕಮ್ಯುನಿಕೇಟ್ಸ್ ಥ್ರೂ COM ಪೋರ್ಟ್ಸ್. ಅದಾದಮೇಲೆ ಏನು ಬರುತ್ತೆ ಅಂತಂದರೆ RTUs ಹಂಗೆ ಇರುತ್ತೆ. ಇಲ್ಲೇನಾಗುತ್ತೆ ಗೊತ್ತಾ, ಸೀರಿಯಲ್ ಇಂಟರ್ಫೇಸ್ ಎಲ್ಲ ಕಡೆ ಕಾಮನ್ ಆಗಿರುತ್ತೆ. ಬಟ್ ದೆನ್ ಫಸ್ಟ್ರಲ್ಲಿ ಮಾತ್ರ ನಮಗೆ ಯಾವ ಸೀರಿಯಲ್ ಇಂಟರ್ಫೇಸ್ ಆಗುತ್ತೆ ಅದೇ ಸೀರಿಯಲ್ ಇಂಟರ್ಫೇಸ್ ಬರ್ತಾ ಹೋಗುತ್ತೆ. ಏನಕ್ಕೆ ಹೇಳಿ, ಇಟ್ಸ್ ಬಿಕಾಸ್ ನಮಗೆ ಸ್ಕಾಡಾ ಸರ್ವರ್ ಹತ್ರ ಚೇಂಜಸ್ ಇರೋದಿಲ್ಲ ಆ್ಯಂಡ್ ವಿಲ್ ಬಿ ಹ್ಯಾವಿಂಗ್ ದ ರಾ ಸಾಕೆಟ್ ಬಿಟ್ವೀನ್ ರೌಟರ್ಸ್. ಆಯಿತಾ, ಇಲ್ಲಿ ನೋಡೋದು ನೀವು ರಾ ಸಾಕೆಟ್ ಮಾಸ್ಟರ್ ಇದೆ ಮತ್ತು ಕ್ಲೈಂಟ್ ಸೆಟಪ್ ಇದೆ ಬಿಟ್ವೀನ್ ರೌಟರ್ಸ್ ಆ್ಯಂಡ್ ದೆನ್ ಸ್ಕಾಡಾ ಸರ್ವರ್ ಇದೆ. ಆಯಿತಾ, ಸ್ಕಾಡಾ ಸರ್ವರ್ ಮೇಲೆ ಸಿಗಿದಾಗ್ತಿದೆ. ಏನಾಗ್ತಿದೆ ಇಲ್ಲಿ ಅಂತಂದರೆ, ಸೀರಿಯಲ್ ಇಂಟರ್ಫೇಸ್ ಇದ್ದಿದ್ದು ಎಥರ್ನೆಟ್ ಆಗ್ತು, IP ಇನ್ಫ್ರಾಸ್ಟ್ರಕ್ಚರ್ ಅದೇ ಥರ ಇದೆ. ಬಟ್ ದೆನ್ ಇಲ್ಲೇನಾಯಿತು, ರಾ ಸಾಕೆಟ್ ಮಾಸ್ಟರ್ ಆ್ಯಂಡ್ ದೆನ್ ಕ್ಲೈಂಟ್ ಸೆಟಪ್ ಆ್ಯಂಡ್ ರಾ ಸಾಕೆಟ್ ಮಾಸ್ಟರ್ ಕ್ಲೈಂಟ್ ಸೆಟಪ್ ಬಿಟ್ವೀನ್ ರೌಟರ್ಸ್ ಆ್ಯಂಡ್ ದೆನ್ ಸ್ಕಾಡಾ ಸರ್ವರ್. ಕ್ಲೈಂಟ್ ಸೆಟಪ್ ಬಿಟ್ವೀನ್ ರೌಟರ್ಸ್ ಆ್ಯಂಡ್ ದೆನ್ ಸ್ಕಾಡಾ ಸೆಟಪ್ ಆಗ್ತದೆ. ಅಲ್ಲಿ ಕ್ಲೈಂಟ್ ಸೆಟಪ್ ಬಿಟ್ವೀನ್ ವಾಟ್, ನೋ ರಾ ಸಾಕೆಟ್ ಬಿಟ್ವೀನ್ ರೌಟರ್ಸು. ಇಲ್ಲಿ ಕ್ಲೈಂಟ್ ಸೆಟಪ್ ಆಗ್ತದೆ. ಎಲ್ಲಿ, ಬಿಟ್ವೀನ್ ರೌಟರ್ಸ್ ಅಂದರೆ ಸ್ಕಾಡಾ ಸರ್ವರ್ ರೌಟ್ ಸೆಟಪ್ ಆಗ್ತದೆ. ಆಯಿತಾ, ನೆಕ್ಸ್ಟ್ ಇಲ್ಲೇನಿತ್ತು, ಸೀರಿಯಲ್ ಇನ್ಫ್ರಾಸ್ಟ್ರಕ್ಚರ್ ಇತ್ತು, ಇಲ್ಲಿ ಎಥರ್ನೆಟ್ ಆಗ್ತಾಯಿದೆ. ಓಕೆ, ಸೊ ಏನಾಗ್ತದೆ, ಅಪ್ಲಿಕೇಶನ್ ಕಮ್ಯುನಿಕೇಟ್ಸ್ ಥ್ರೂ COM ಪೋರ್ಟ್ಸ್ ಮ್ಯಾಪ್ ಟು IP. ಅಪ್ಲಿಕೇಶನ್ನು COM ಪೋರ್ಟ್ಸ್ ಮುಖಾಂತರ ಕಮ್ಯುನಿಕೇಟ್ ಮಾಡುತ್ತೆ, ವಿಚ್ ಆರ್ ಮ್ಯಾಪ್ಡ್ ಥ್ರೂ IP. ಆಯಿತಾ, ಮ್ಯಾಪ್ ಟು IP ಆ್ಯಂಡ್ ದೆನ್ TCP UDP ಪೋರ್ಟ್ಸ್ ಬೈ IP serial. ಓಕೆ, IP ಮತ್ತು TCP UDP ಪೋರ್ಟ್ಸ್ಗಳು ಬೈ IP ಆರ್ ಸೀರಿಯಲ್. ಓಕೆ, ರಿಡೈರೆಕ್ಷನ್ SW.
ಸೊ ಇಲ್ಲಿ ರಾ ಸಾಕೆಟ್ ಬಿಟ್ವೀನ್ ರೌಟರ್ ಆ್ಯಂಡ್ ದೆನ್ ಸ್ಕಾಡಾ ಸರ್ವರ್. ನೋ ಸ್ಕಾಡಾ ಅಪ್ಲಿಕೇಶನ್ ಚೇಂಜ್ ಆನ್ ಸರ್ವರ್ ಬಟ್ IP ಸೀರಿಯಲ್ ಸರ್ವರ್. ಓಕೆ, ಇಲ್ಲಿ ಯಾವುದೇ ರೀತಿ ಸ್ಕಾಡಾ ಅಪ್ಲಿಕೇಶನ್ ಚೇಂಜ್ ಆಗ್ತಾಯಿಲ್ಲ. ಇಲ್ಲಿ ನೋಡಿದ್ರೆ ಅಪ್ಲಿಕೇಶನ್ ಕಮ್ಯುನಿಕೇಟ್ಸ್ ಥ್ರೂ COM ಪೋರ್ಟ್ಸು. ಇಲ್ಲಿ ಅಪ್ಲಿಕೇಶನ್ ಕಮ್ಯುನಿಕೇಟ್ಸ್ ಥ್ರೂ COM ಪೋರ್ಟ್ಸು ಮತ್ತು ಮ್ಯಾಪ್ ಟು IP ಪ್ಲಸ್ TCP UDP ಪೋರ್ಟ್ಸ್ ಬೈ IP. ನೆಕ್ಸ್ಟ್ ಬರೋದಾದರೆ ರಾ ಸಾಕೆಟ್ ಬಿಟ್ವೀನ್ ರೌಟರ್ ಆ್ಯಂಡ್ ಸ್ಕಾಡಾ ಸರ್ವರ್. ಸ್ಕಾಡಾ ಅಪ್ಲಿಕೇಶನ್ ನೋಸ್ ಹೌ ಟು ಡೈರೆಕ್ಟ್ಲಿ ಕಮ್ಯುನಿಕೇಟ್ ಓವರ್ ಅ ರಾ ಸಾಕೆಟ್ ಅಂದರೆ ಎಥರ್ನೆಟ್ ಇಂಟರ್ಫೇಸ್. ಆಯಿತಾ, ಇಲ್ಲಿ ಯಾವುದೇ ರೀತಿ ಮಧ್ಯೆ ಬರೋದಿಲ್ಲ. ಈ ಸ್ಕಾಡಾ ಸರ್ವರ್ಗೆ ಗೊತ್ತಿರುತ್ತೆ, ಸ್ಕಾಡಾ ಅಪ್ಲಿಕೇಶನ್ಗೆ ಗೊತ್ತಿರುತ್ತೆ ಯಾವ ರೀತಿ ಇದು ಹೌ ಟು ಡೈರೆಕ್ಟ್ಲಿ ಕಮ್ಯುನಿಕೇಟ್ ವಿತ್ ರಾ ಸಾಕೆಟ್ಗಳ ಹೆಂಗೆ ಕಮ್ಯುನಿಕೇಟ್ ಮಾಡೋದು, ಮತ್ತು ಈ ಎಥರ್ನೆಟ್ ಇಂಟರ್ಫೇಸ್ ಜೊತೆ ಹೆಂಗೆ ಕಮ್ಯುನಿಕೇಟ್ ಮಾಡೋದು ಅಂತ ಗೊತ್ತಿರುತ್ತೆ ಇದಕ್ಕೆ. ಆಯಿತಾ, ಸೊ ಏನಾಗುತ್ತೆ, ಸೀರಿಯಲ್ ಇಂಟರ್ಫೇಸ್ ಹಂಗೆ ಇರುತ್ತೆ, IP ಇನ್ಫ್ರಾಸ್ಟ್ರಕ್ಚರ್. ಆಯಿತಾ, ಮಧ್ಯ ಇಲ್ಲಿ ಫಸ್ಟು RTUs ಇರುತ್ತೆ, ಅದಾದಮೇಲೆ ಎರಡಿಗೆ ಕನೆಕ್ಟ್ ಆಗ್ಬಿಟ್ಟು ಸೀರಿಯಲ್ ಇಂಟರ್ಫೇಸು, ಅದಾದಮೇಲೆ 2 ರೌಟರ್ಸ್ ಬರ್ತವೆ. ಇಲ್ಲಿ ರಾ ಸಾಕೆಟ್ ಮಾಸ್ಟರ್ ಇರುತ್ತೆ ಆ್ಯಂಡ್ ಕ್ಲೈಂಟ್ ಸೆಟಪ್ ಬಿಟ್ವೀನ್ ರೌಟರ್ಸ್ ಆ್ಯಂಡ್ ದೆನ್ ಸ್ಕಾಡಾ ಸರ್ವರ್ ಇರುತ್ತೆ. ಅದಾದಮೇಲೆ ಎಥರ್ನೆಟ್ ಇದೆ ಇಲ್ಲಿ, ಅದಾದಮೇಲೆ ಸ್ಕಾಡಾ ಸರ್ವರ್ ಇದೆ ಇಲ್ಲಿ. ಅಷ್ಟೇ, ಸಿಂಪಲ್. ನೆಕ್ಸ್ಟ್ ರಾ ಸಾಕೆಟ್ TCP or UDP ಫಾರ್ ಲೆಗಸಿ ಇದು ಬೇಡ ಅಂತ ಅನಿಸುತ್ತೆ. ಸಿನರಿಯೋ ಸಿ ನಾವೇನು ನೋಡಿದ ಮೇಲ್ಗಡೆ ಅದೇನೇ. ಆಯಿತಾ, ಸೊ ಫಿಗರ್ 1 ಏನು ಹೇಳ್ತೀನಿ ಅಂದರೆ ಸ್ಕಾಡಾ ಸರ್ವರ್ ವಿತ್ RTUs ಹ್ಯಾವ್ ಡೈರೆಕ್ಟ್ಲಿ ಸೀರಿಯಲ್ connections to their respective routers, and the routers terminate the serial connections at both ends of the link and use raw sockets encapsulation to transport serial payload over the IP network. Serial beaver there has a small chain on the SCADA server side. A piece of software is installed on the SCADA server that maps the serial COM ports of IP ports. This software is commonly referred to as an IP ಅಥವಾ serial redirector ಅಂತ ಕನ್ಸಿಡರ್ ಮಾಡ್ಕೋತೀವಿ. ಆ್ಯಂಡ್ ದ IP serial redirector is essence terminate the serial communication of the SCADA server and then converts into TCP ಅಥವಾ IP port using a new socket connection. ಅದಾದಮೇಲೆ ಬರ್ತಕ್ಕಂಥದ್ದು ಏನಪ್ಪ ಅಂತಂದರೆ ಸಿನಾರಿಯೋ ಸಿಯಲ್ಲಿ ಇಟ್ಸ್ ಲೈಕ್ ಸ್ಕಾಡಾ ಸರ್ವರ್ ಏನಿರುತ್ತೆ ಸಪೋರ್ಟ್ ನೇಟಿವ್ ರಾ ಸಾಕೆಟ್ ಕೇಪಬಿಲಿಟಿ ಅನ್ಲೈಕ್ ಇನ್ ಓಕೆ scenario A and B where a router or IP serial or redirector software has to map the SCADA server's serial ports to IP ports. In scenario C, SCADA server fill IP support for raw socket connections. SCADA protocol translation. ಸೆಕೆಂಡ್ ಒಂದು ದಿಸ್ ಇಸ್ ತುಂಬ ಇದು ಲೆಂತಿ ಆಗಿದೆ. ನನ್ನ ಪ್ರಕಾಶನದೆಲ್ಲ ಬರೆಯೋದಿಲ್ಲ ನಾನು. ಅಕಸ್ಮಾತ್ ಈ ಕ್ವಶನ್ ಕೇಳಿದ್ರೆ ಅಲ್ಲಿ ಬಿ ಚೂಸಿಂಗ್ ದ ಅನ್ನೋದು ಆಪ್ಷನ್ ಚೂಸ್ ಮಾಡ್ಕೋತೀನಿ ನಾನು ಇಂಥ ಕ್ವಶನ್ಗಳು ಕೇಳಿದಾಗ ಅಕಸ್ಮಾತ್ ಕೇಳಿದ್ರೆ. ಓಕೆ, ನೆಕ್ಸ್ಟ್ ಕ್ವಶನ್ ಆಪ್ಟಿಮೈಸೇಷನ್ ಇಂಟರ್ನೆಟ್ ಪ್ರೋಟೋಕಾಲ್. ಏನಕ್ಕೆ ಆಪ್ಟಿಮೈಸೇಷನ್ ಬೇಕಾಗಿರುತ್ತೆ ಇಂಟರ್ನೆಟ್ ಪ್ರೋಟೋಕಾಲ್ ಅಂತ ಇಟ್ಸ್ ವೆರಿ ಸಿಂಪಲ್ ಕ್ವಶನ್. ಈ ಕ್ವಶನ್ ಏನಿದೆ ನೋಡಿ, ಅಡಾಪ್ಟ್ ಟ್ರೆಡಿಷನಲ್ IP ಟು ಸ್ಯೂಟ್ ಡಿವೈಸಸ್. ಏನಕ್ಕೆ ಆಪ್ಟಿಮೈಸೇಷನ್ ಬೇಕಾಗಿರುತ್ತೆ ಅಂತಂದರೆ ಈ ಅಡಾಪ್ಟೇಷನಲ್ IP ಟು ಸ್ಯೂಟ್ ಲೋ ಪವರ್ ಲೋ ಬ್ಯಾಂಡ್ವಿಡ್ತ್ IoT ಡಿವೈಸಸ್. ಲೋ ಪವರ್ ಮತ್ತು ಲೋ ಬ್ಯಾಂಡ್ವಿಡ್ತ್ ಇರ್ತಕ್ಕಂಥ IoT ಡಿವೈಸ್ಗಳಿಗೆ ಮ್ಯಾಚ್ ಮಾಡಲಿಕ್ಕೆ ಫ್ರೀಕ್ವೆನ್ಸಿನ ನಾವೇನು ಮಾಡ್ತಿದ್ದೀವಿ, ಇದನ್ನು ಯೂಸ್ ಮಾಡ್ತೀವಿ, ಆಪ್ಟಿಮೈಸೇಷನ್ ಯೂಸ್ ಮಾಡ್ತೀವಿ. ಆಯಿತಾ, ಆ್ಯಂಡ್ ಯೂಸ್ ಹೆಡರ್ ಕಂಪ್ರೆಷನ್. ಇಲ್ಲಿ ನಾವು ಹೆಡರ್ ಕಂಪ್ರೆಷನ್ ಯೂಸ್ ಮಾಡ್ತೀವಿ. ಆಗಲೇ ಹೆಡರ್ ಕಂಪ್ರೆಷನ್ ಬಗ್ಗೆ ನಾನು ಡಿಸ್ಕಸ್ ಮಾಡಿದ್ದೀನಿ. ಹೆಡರ್ ಕಂಪ್ರೆಷನಲ್ಲಿ ಏನು ಮಾಡ್ತಿದ್ದೀವಿ ನಾವು, ವಿ ಆರ್ ಗೋಯಿಂಗ್ ಟು ಯೂಸ್ 6 ಲೋ ವ್ಯಾನ್ ಸಮಥಿಂಗ್ ಏನು ಯೂಸ್ ಮಾಡ್ತೀವಿ ಹೆಡರ್ ಕಂಪ್ರೆಷನಲ್ಲಿ. ಅದೇನು ಮಾಡುತ್ತೆ, ನಿಮಗೆ IP ಮತ್ತು UDPನ ಕಂಪ್ರೆಸ್ ಮಾಡಿಬಿಟ್ಟು ನಿಮಗೆ ಪೇಲೋಡ್ ಲೆಂತನ್ನು ಮಾಡಿಕೊಡುತ್ತೆ. 108 ಮಾಡಿಕೊಡುತ್ತೆ. 58 ಇದ್ದಿದ್ದನ್ನು 108 ಮಾಡಿಕೊಡುತ್ತೆ. ಆಯಿತಾ, ಇಲ್ಲೆಲ್ಲ ನೋಡಿ ಇಲ್ಲೇ 53 ಬೈಟ್ಸ್ ಇದ್ದನ್ನು 6 LOWPAN ವಿತೌಟ್ ಹೆಡರ್ ಕಂಪ್ರೆಷನ್ ಮತ್ತು ವಿತ್ ಹೆಡರ್ ಕಂಪ್ರೆಷನ್. ಆಯಿತಾ, ಇದೇ ಥರ ಮಾಡಿಕೊಡು. ಓಕೆ, ಇಲ್ಲಿ ಏನಾಗುತ್ತೆ ಅಂತಂದರೆ ಯೂಸ್ ಹೆಡರ್ ಕಂಪ್ರೆಷನ್, ಫ್ರಾಗ್ಮೆಂಟೇಷನ್ ಮತ್ತು ಎಫೆಕ್ಟ್ ಅಡ್ರೆಸಿಂಗ್ ಟು ರೆಡ್ಯೂಸ್ overhead. IPv6 is commonly used due to its large address space and then support for IoT specific features. ಆಮೇಲೆ ಆಪ್ಟಿಮೈಸೇಷನ್ ಇಂಪ್ರೂವ್ಸ್ ಕಮ್ಯುನಿಕೇಷನ್ ಎಫಿಷಿಯನ್ಸಿ ಆ್ಯಂಡ್ ದೆನ್ ನೆಟ್ವರ್ಕ್ ರಿಸೋರ್ಸಸ್ ಯುಟಿಲೈಸೇಷನ್. ಇಲ್ಲಿ ಬೇಸಿಕಲಿ ಫಿಸಿಕಲ್ಲು ಡೇಟಾ ಲಿಂಕು ನೆಟ್ವರ್ಕ್ ಮತ್ತು ಟ್ರಾನ್ಸ್ಪೋರ್ಟ್ ಇರುತ್ತಲ್ವಾ. ಫಿಸಿಕಲ್ ಮತ್ತು ಡೇಟಾ ಲಿಂಕ್ ಲೇಯರು ಇವೆರಡು ನಿಮಗೆ ವೈರ್ಲೆಸ್ಸು ಲೋ ಪವರ್ಡ್ ಏನಿರುತ್ತೆ ಟ್ರಾನ್ಸಾಕ್ಷನ್ ನೆಟ್ವರ್ಕ್ ಅದಕ್ಕೆ ಯೂಸ್ ಮಾಡ್ತಾರೆ. ಲೋ ಪವರ್ ನೆಟ್ವರ್ಕ್ ಟ್ರಾನ್ಸಾಕ್ಷನ್ ಯೂಸ್ ಮಾಡ್ತಾರೆ. ಸೊ ಬೇಸಿಕಲಿ ಕಮ್ಯುನಿಕೇಷನ್ ಯೂಸ್ ಮಾಡ್ತಾರಲ್ವ, ಇದು ವೈರ್ಡ್ ಆಗಿರುತ್ತೆ, ವೈರ್ಲೆಸ್ ಆಗಿರುತ್ತೆ.
ಡೇಟಾ ಲಿಂಕ್ ಬರೋದಾದರೆ ಬೇಸಿಕಲಿ ಮ್ಯಾಕ್ ಇರುತ್ತೆ, ಮತ್ತು ಇಲ್ಲಿ ಪ್ರೋಟೋಕಾಲ್ಸ್ ಲೈಕ್ ಜಿಗ್ಬಿ ಇದೆಲ್ಲ ಇರ್ತಾ ಹೋಗುತ್ತೆ. 802.14.4G ಮತ್ತು 802.15.4E ಇವೆಲ್ಲ ಬರ್ತಾ ಹೋಗುತ್ತೆ. ಮಧ್ಯದಲ್ಲಿ ನಿಮಗೆ ಅಡಾಪ್ಟೇಷನ್ ಲೇಯರ್ ಬರುತ್ತೆ ಆಯಿತಾ, ವಿಚ್ ವಿಲ್ ಬಿ ಹೆಲ್ಪಿಂಗ್ ಯು ಟು ಆ್ಯಕ್ಚುಲಿ ಕಮ್ಯುನಿಕೇಟ್ ಬಿಟ್ವೀನ್ ದ ಲೋವರ್ ಲೆವೆಲ್ಸ್ ಆ್ಯಂಡ್ ದ ಹೈಯರ್ ಲೆವೆಲ್ಸ್. ಜಿಗ್ಬಿಯಿಂದ ಕೆಳಗಡೆ ಬರ್ತಕ್ಕಂಥ ಇದನ್ನು ಕಮ್ಯುನಿಕೇಟ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ ಆಯಿತಾ. ನೆಟ್ ಲೇಯರಲ್ಲಿ ಬೇಸಿಕಲಿ ವಿ ಆರ್ ಗೋಯಿಂಗ್ ಟು ಯೂಸ್ IPv6 or IPv4, ಆ್ಯಂಡ್ ದೆನ್ ಟ್ರಾನ್ಸ್ಪೋರ್ಟ್ ಲೇಯರ್ಗೆ ಬರೋದಾಗ ವಿ ಆರ್ ಗೋಯಿಂಗ್ ಟು ಯೂಸ್ TCP or UDP. ನೆಕ್ಸ್ಟು ಫಿಫ್ತ್, ಅಡಾಪ್ಟೇಷನ್ ಮತ್ತು ಅಡಾಪ್ಟೇಷನ್ಗೆ ಡಿಫ್ರೆನ್ಸ್ ಏನು ಅಂತ ತಿಳ್ಕೊತೀವಿ ಇವತ್ತು. ವಾಟ್ ಆರ್ ದ ಡಿಫ್ರೆನ್ಸ್ ಬಿಟ್ವೀನ್ ಅಡಾಪ್ಟೇಷನ್ ಆ್ಯಂಡ್ ದೆನ್ ಅಡಾಪ್ಟೇಷನ್ ಆಯಿತಾ ಆಫ್ ಇಂಟರ್ನೆಟ್ ಪ್ರೋಟೋಕಾಲ್ಸ್. ನೋಡಿ, ಅಡಾಪ್ಟೇಷನ್ ಅಂತಂದರೆ ಆರ್ ಅಡ್ಜಸ್ಟ್ಮೆಂಟ್ ಆಫ್ ದ ಎಕ್ಸಿಸ್ಟಿಂಗ್ ಪ್ರೋಟೋಕಾಲ್ಸ್. ಅಡ್ಯಾಪ್ಷನ್ ಈಗ ಇರ್ತಕ್ಕಂಥದ್ದನ್ನು ಅಡಾಪ್ಟ್ ಮಾಡ್ಕೊಳ್ಳೋದು ನಾವು ಆಯಿತಾ. Adaptation, it refers to the modification or adjustment of the existing protocols to meet specific requirements or constraints. ಅದೇ ಅಡಾಪ್ಷನ್ ಬರ್ತದೆ, it refers to the widespread acceptance and use of the protocol by various stakeholders. ಇದು ಹೆಂಗೆ ಅಂತಂದರೆ ಇಟ್ ರೆಫರ್ಸ್ ಟು ವೈಡ್ ಸ್ಪ್ರೆಡ್, ಯಾವುದು ವೈಡಾಗಿ ಸ್ಪ್ರೆಡ್ ಆಗಿರುತ್ತೆ ಅದನ್ನು ಅಕ್ಸೆಪ್ಟೆನ್ಸ್ ಮಾಡಿಕೊಂಡು, ಆ್ಯಂಡ್ ಯೂಸ್ ಆಫ್ ದ ಪ್ರೋಟೋಕಾಲ್ ಬೈ ವೇರಿಯಸ್ ಸ್ಟೇಕ್ ಹೋಲ್ಡರ್ಸ್ ಯೂಸ್ ಮಾಡ್ಕೊಂಡು ಅದನ್ನು ಪ್ರೋಟೋಕಾಲ್ ಯೂಸ್ ಮಾಡ್ಕೊಳ್ಳೋದು, ಇದು ಅಡಾಪ್ಷನ್ ಆಯಿತಾ. ಅದೇ ಹೊಸದಾಗಿ ಅಡಾಪ್ಟ್ ಮಾಡ್ಕೊಳ್ಳೋದು, ಇಲ್ಲಿ ಇರೋದನ್ನೇ ಮ್ಯಾನಿಪ್ಯುಲೇಟ್ ಮಾಡ್ಕೊಂಡು, ಅಡಾಪ್ಷನಲ್ಲಿ ಇರೋದನ್ನೇ ಮ್ಯಾನಿಪ್ಯುಲೇಟ್ ಮಾಡ್ಕೊಳ್ಳೋದು ಆಯಿತಾ. ನೆಕ್ಸ್ಟು, ಇಟ್ ಇನ್ವಾಲ್ವ್ಸ್ ಕಸ್ಟಮೈಸಿಂಗ್ ಆರ್ ಟೈಲರಿಂಗ್ ದ ಪ್ರೋಟೋಕಾಲ್ ಟು ಸ್ಯೂಟ್ particular context or application. It basically involves customizing or tailoring the protocols to suit a particular context or application. Okay, it involves the, you go to washroom. ಬೆಳಗ್ಗೆ ಎದ್ದು ರಾಮಂದಿರದ ಹತ್ರ ಕೈ ಮುಗಿಸಿ ಸರ್ಕಲ್ಗೆ ಹೋಗಿ ರೌಂಡ್ ಮಾಡ್ಕೊಂಡು ಸರ್ಕಲ್ ಬೇಕಾ ಓಕೆ, ಲೆಟ್ಸ್ ಕಂಟಿನ್ಯೂ ದಿಸ್ ಥಿಂಗ್. ಮುಗಿಸ್ಬೋಣ ಅದನ್ನು ಆಯಿತಾ. ಇದೊಂದು ಮಾಡಲ್ ಮುಗಿಸ್ಕೊಂಬಿಟ್ರೆ ನಾಳೆ ಬೆಳಿಗ್ಗೆ ಒಂದು ಮಾಡಲ್ ಓದ್ಕೊಂಬಿಟ್ರೆ ಆರಾಮಾಗಿ ಆಗಿಬಿಡುತ್ತೆ. ಸ್ವಲ್ಪ ಕ್ವಶನ್ ಇರೋದು ಆರಾಮಾಗಿ ಇನ್ನೊಂದು ಸರಿ ರಿವಿಷನ್ ಮಾಡ್ಬೋದು. ಓಕೆ,
Explain protocol stack for transporting serial DN3 and then SCADA or IP with a diagram, not without a diagram, with a diagram ಅಂತ ಹೇಳಿದ್ದಾರೆ. ಓಕೆ, ಇದೇನಾ? ಅಯ್ಯೋ. Explain protocol stack for transporting serial DN3, SCADA or IP network with a diagram. Explain protocol stack for transporting serial DNP3. serial DNP3 ಆಯಿತಾ? ಓಕೆ, ಲಾಜಿಕಲ್ ಆಗಿ ಕ್ವಶನ್ಸ್ ಕೇಳಬೇಕು ಗುರು. ನಾವು ಇಲ್ಲಿ ಗಂಟ ಹೊಂದಿದ್ದೀವಿ. ಇಟ್ಸ್ ವೆರಿ ಸಿಂಪಲ್ ಆಯಿತಾ? ನೋಡಿ, ಬೇಸಿಕ್ಲಿ ಇಲ್ಲಿ ಸಿಂಪಲ್ ಆಗಿರೋ ಮೂರು ಲೇಯರ್ ಬರ್ತವೆ. ಫಿಸಿಕಲ್ ಲೇಯರ್ ಬರೋದಿಲ್ಲ. ಫಿಸಿಕಲ್ ಲೇಯರ್ ಆದಮೇಲೆ ಬರ್ತಕ್ಕಂಥ ಮೇನ್ 3 ಲೇಯರ್ಸ್ ಯಾವ್ದು ಹೇಳಿ? ಫಸ್ಟ್ ಲೇಯರ್ ಇಸ್ ದ ಡೇಟಾ ಲಿಂಕ್. ಫಸ್ಟು ಕೆಳಗಡೆ ಆ್ಯಕ್ಚುಲಿ ಫಿಸಿಕಲ್ ಮೆನ್ಷನ್ ಆಗಿದೆ ಆಯಿತಾ, ಬಟ್ ಇನ್ನು ಫಿಸಿಕಲ್ ಲೇಯರ್ ಅಂತ ಮೆನ್ಷನ್ ಆಗಿಲ್ಲ. ಫಿಸಿಕಲ್ ಇದೆ, ಅದಾದಮೇಲೆ ಡೇಟಾ ಲಿಂಕ್ ಇದೆ. ಫಿಸಿಕಲ್ಲು, ಡೇಟಾ ಲಿಂಕು, ನೆಟ್ವರ್ಕು, ಟ್ರಾನ್ಸ್ಪೋರ್ಟು. ಫಿಸಿಕಲ್ಲು, ಡೇಟಾ ಲಿಂಕು, ನೆಟ್ವರ್ಕು, ಟ್ರಾನ್ಸ್ಪೋರ್ಟು ಒಂದೇ ಡಬ್ಬದಲ್ಲಿ ಫಿಸಿಕಲ್ಲು, ಡೇಟಾ ಲಿಂಕ್ ಬರೆದಿದ್ದಾರೆ, ಅದಾದಮೇಲೆ ನೆಟ್ವರ್ಕು, ಅದಾದಮೇಲೆ ಟ್ರಾನ್ಸ್ಪೋರ್ಟ್ ಆಯಿತಾ, ಇಂಟರ್ಕನೆಕ್ಟ್ ಆಗಿದೆ. ಸೊ ಫಿಸಿಕಲ್ ಇಲ್ಲಿ ಏನಿದೆ ಇಲ್ಲೂ ಅದೇ ಬರೋದಾಯ್ತಾ, ತಲೆ ಕೆಡಿಸ್ಕೊಂಬಿಡಿ. ಇದು ಮಾಸ್ಟರು, ಇದು ಔಟ್ಸೋರ್ಸ್ ಮಾಡ್ತಿದ್ದೀವಿ ಅಷ್ಟೇ ಆಯಿತಾ. ಔಟ್ಸೋರ್ಸು ಏನೋ ಮಾಡ್ತಿದ್ದೀವಿ ಇಲ್ಲಿ, ಔಟ್ ಸ್ಟೇಷನ್ ಇದು, ಔಟ್ ಸ್ಟೇಷನ್. ಓಕೆ, ಸೊ ಇಲ್ಲಿ ಡೇಟಾ ಲಿಂಕ್ ಲೇಯರ್ ಇದೆ, ಡೇಟಾ ಲಿಂಕ್ ಫಿಸಿಕಲ್ ಲೇಯರು. ಅದಾದಮೇಲೆ ಏನು ಬರುತ್ತೆ? ಅಪ್ಲಿಕೇಶನ್ ಲೇಯರ್ ಬರುತ್ತೆ, ಒಂದು ನೆಟ್ವರ್ಕ್ ಲೇಯರ್ ಬರುತ್ತೆ, ಅದಾದಮೇಲೆ ಟ್ರಾನ್ಸ್ಪೋರ್ಟ್ ಲೇಯರ್ ಬರುತ್ತೆ. ಸೊ ಫಿಸಿಕಲ್, ಡೇಟಾ ಲಿಂಕ್, ನೆಟ್ವರ್ಕ್, ಟ್ರಾನ್ಸ್ಪೋರ್ಟ್. ಅದಾದಮೇಲೆ ಏನು ಬರುತ್ತೆ ಅಂದರೆ ನಿಮಗೆ ಒಂದು ಕನೆಕ್ಷನ್ ಮ್ಯಾನೇಜ್ಮೆಂಟ್ ಬರುತ್ತೆ. ಎರಡೂ ಕಡೆ ಕನೆಕ್ಷನ್ ಮ್ಯಾನೇಜ್ಮೆಂಟ್ ಬರ್ತಾ ಹೋಗುತ್ತೆ. ಈ ಕನೆಕ್ಷನ್ ಮ್ಯಾನೇಜ್ಮೆಂಟ್ ಆದಮೇಲೆ ನಮ್ಗೆ ಬರ್ತಕ್ಕಂಥದ್ದು ಈ DNP3. ಈ DNP3 ಕೀಪ್ ದಿಸ್ ಇನ್ ಯೋರ್ ಮೈಂಡ್. DNP3 ಮೊದಲನೇದು ಡೇಟಾ ಲಿಂಕು, ಅದಾದಮೇಲೆ ಟ್ರಾನ್ಸ್ಪೋರ್ಟು. ಡೇಟಾ ಲಿಂಕ್ ಲೇಯರು, ಟ್ರಾನ್ಸ್ಪೋರ್ಟ್ ಫಂಕ್ಷನು. ಅದಾದಮೇಲೆ ಈ ಅಪ್ಲಿಕೇಶನ್ ಲೇಯರ್ ಬರುತ್ತಲ್ವ, ಅಪ್ಲಿಕೇಶನ್ ಲೇಯರ್ ಹಾಕ್ಬಿಡಿ ಅಷ್ಟೇ, ಸಿಂಪಲ್. ಅಪ್ಲಿಕೇಶನ್ ಫ್ರಾಗ್ಮೆಂಟು, ಟ್ರಾನ್ಸ್ಪೋರ್ಟ್ ಸೆಗ್ಮೆಂಟು, ಲಿಂಕ್ ಫ್ರೇಮ್. ನೋಡು, ಇಲ್ಲಿ ನಿಮಗೆ ಫ್ರೇಮಾಗಿ ಡೇಟಾ ಟ್ರಾನ್ಸ್ಫರ್ ಆಗುತ್ತೆ, ಇಲ್ಲಿ ಸೆಗ್ಮೆಂಟಾಗಿ ಡೇಟಾ ಟ್ರಾನ್ಸ್ಫರ್ ಆಗುತ್ತೆ, ಇಲ್ಲಿ ಫ್ರಾಗ್ಮೆಂಟಾಗಿ ಡೇಟಾ ಟ್ರಾನ್ಸ್ಫರ್ ಆಗುತ್ತೆ. ಅಪ್ಲಿಕೇಶನ್ ಲೇಯರ್ ನಿಮಗೆ ಫ್ರಾಗ್ಮೆಂಟ್ಸ್ ಆಗಿ ಡೇಟಾ ಟ್ರಾನ್ಸ್ಫರ್ ಆಗುತ್ತೆ, ಟ್ರಾನ್ಸ್ಪೋರ್ಟ್ ಲೇಯರ್ ನಿಮಗೆ ಸೆಗ್ಮೆಂಟಾಗಿ ಡೇಟಾ ಟ್ರಾನ್ಸ್ಫರ್ ಆಗುತ್ತೆ, ಆಮೇಲೆ ಇದರಲ್ಲಿ ನಿಮಗೆ ಲಿಂಕಲ್ಲಿ ಫ್ರೇಮಲ್ಲಿ ನಿಮಗೆ ಡೇಟಾ ಟ್ರಾನ್ಸ್ಪೋರ್ಟ್ ಆಗುತ್ತೆ. ಇದು ನಿಮಗೆ DNP3 ಪ್ರೋಟೋಕಾಲ್ ಇಲ್ಲಿ ಬರುತ್ತೆ. DNP3 ಅಪ್ಲಿಕೇಶನ್ ಲೇಯರ್, DNP3 ವಾಟ್ ಇಸ್ ದ ಟ್ರಾನ್ಸ್ಪೋರ್ಟ್ ಫಂಕ್ಷನ್, ಆ್ಯಂಡ್ ದೆನ್ ದ DNP3 ಡೇಟಾ ಲಿಂಕ್ ಲೇಯರ್ ಆಯಿತಾ. ಅದಾದಮೇಲೆ ಕನೆಕ್ಷನ್ ಮ್ಯಾನೇಜ್ಮೆಂಟ್ ಇರುತ್ತೆ. ಕೆಳಗಡೆ ಬಂದಾಗ ನಿಮಗೆ ಟ್ರಾನ್ಸ್ಪೋರ್ಟ್ ಸಿಗುತ್ತೆ, ಬರೀ ಟ್ರಾನ್ಸ್ಪೋರ್ಟ್, ಆಮೇಲೆ ನೆಟ್ವರ್ಕು, ಅದಾದಮೇಲೆ ಡೇಟಾ ಲಿಂಕ್ ಆ್ಯಂಡ್ ದೆನ್ ಫಿಸಿಕಲ್ ಸಿಗುತ್ತೆ. ಸೊ ದೀಸ್ ಆರ್ ನಥಿಂಗ್ ಬಟ್ ದ IP ಲೇಯರ್ಸ್ ಆಯಿತಾ. IP ಲೇಯರ್ಸ್ ನಿಮಗೆ ಒಂದು ನಮ್ಗೆ ಇರಲಿ, ನಿಮ್ಮ ನೆಟ್ವರ್ಕ್ ರೀಜನಲ್ಲಿ IPv4 ಇರುತ್ತೆ ಕೆಳಗಡೆ, ಟ್ರಾನ್ಸ್ಪೋರ್ಟಲ್ಲಿ DCP UDP ಫಾಲೋ ಮಾಡುತ್ತೆ, ಆ್ಯಂಡ್ ಇದರಲ್ಲಿ ಬರೋದೇ ನಿಮಗೆ ಲಿಂಕ್ ಫ್ರೇಮ್ ಇರುತ್ತೆ. ಬಿಕಾಸ್ ಇದರಲ್ಲಿ ಯಾವುದರಲ್ಲಿ ನಿಮ್ಮ ಡೇಟಾ ಲಿಂಕಲ್ಲಿ ಬೇಸಿಕಲಿ ಫ್ರೇಮಲ್ಲಿ ಡೇಟಾ ಟ್ರಾನ್ಸ್ಫರ್ ಆಗತಕ್ಕಂಥದ್ದು. ಅದಾದಮೇಲೆ ಟ್ರಾನ್ಸ್ಪೋರ್ಟ್ ಫಂಕ್ಷನ್ ಬರುತ್ತಲ್ವಾ, ಇಲ್ಲಿ ನಿಮಗೆ ಟ್ರಾನ್ಸ್ಪೋರ್ಟ್ ಏನಾಗುತ್ತೆ ಅಂತಂದರೆ ಸೆಗ್ಮೆಂಟ್ಸ್ ಆಗುತ್ತೆ. ಅದಾದಮೇಲೆ ಮೇಲ್ಗಡೆ ಅಪ್ಲಿಕೇಶನಲ್ಲಿ ನಿಮಗೆ ಫ್ರಾಗ್ಮೆಂಟ್ಸ್ ಆಗಿ ಡೇಟಾ ಟ್ರಾನ್ಸ್ಫರ್ ಆಗುತ್ತೆ ಆಯಿತಾ. ದೀಸ್ ಥಿಂಗ್ಸ್ ಆರ್ ಮೇಜರ್ ಥಿಂಗ್ಸ್. ಎಕ್ಸ್ಪ್ಲನೇಷನ್ಸ್ ವೆರಿ ಸಿಂಪಲ್. ಎಥರ್ನೆಟ್ ಅಡಾಪ್ಷನ್ ಲೇಡ್ ಟು ಎವಲ್ಯೂಷನ್ ಆಫ್ SCADA ಆಯಿತಾ. ಈ ಎಥರ್ನೆಟ್ ನಾವು ಹೆಂಗೆ ಅಡಾಪ್ಟ್ ಮಾಡ್ಕೊಂಬಂದು ಅದು ನಮಗೆ SCADAದ ಎವಲ್ಯೂಷನ್ಗೆ ಹೆಲ್ಪ್ ಮಾಡ್ತಾ ಬಂತ ಆಯಿತಾ. SCADA IP-ಗಿಂತ ಮುಂಚೆ ಡಿಸ್ಕವರ್ ಆಗಿದ್ದು, ಆದರೆ SCADAನ IP-ಗೂ ಇಂಪ್ಲಿಮೆಂಟ್ ಮಾಡಿದ್ದಾರೆ. IP ಎಥರ್ನೆಟ್ಗೆಲ್ಲ SCADAನ ಇಂಪ್ಲಿಮೆಂಟ್ ಮಾಡಿದ್ದಾರೆ ಆಯಿತಾ. ಓಕೆ, ಎಥರ್ನೆಟ್ ಅಡಾಪ್ಷನ್ ಲೆಡ್ ಟು ದ ಎವಲ್ಯೂಷನ್ ಆಫ್ ದ SCADA ಪ್ರೋಟೋಕಾಲ್ಸ್. ನೋಡಿ, ಲೆಗಸಿ ಇಂಡಸ್ಟ್ರಿಯಲ್ ಪ್ರೋಟೋಕಾಲ್ಸ್ ವರ್ ಅಪ್ಡೇಟೆಡ್ ಟು ರನ್ ಓವರ್ IP. ನೋಡಿ, ಲೆಗಸಿ ಏನಿರ್ತವೆ ಇಂಡಸ್ಟ್ರಿಯಲ್ ಪ್ರೋಟೋಕಾಲ್ಸ್, ಇವೆಲ್ಲ IP ಮೇಲೆ ರನ್ ಆಗಿ ಡಿಸೈಡ್ ಮಾಡ್ಕೊಂಡ್ಬರ್ತವೆ ಆಯಿತಾ. ಲೈಕ್ TCP UDP ಪೋರ್ಟ್ ನಂಬರ್ ವರ್ ಅಸೈನ್ಡ್ ಟು ಪ್ರೋಟೋಕಾಲ್ಸ್ ಫಾರ್ IP ಟ್ರಾನ್ಸ್ಪೋರ್ಟ್. ನಿಮಗೆಲ್ಲ ಗೊತ್ತಿರಲಿ, TCP ಮತ್ತು UDP ಪೋರ್ಟ್ ನಂಬರ್ ಏನಿದೆ ಇದು ಅಸೈನ್ ಆಗಿಬಿಟ್ಟಿದೆ. ಯಾವುದಕ್ಕೆ? ಪ್ರೋಟೋಕಾಲ್ಸ್ ಲೈಕ್ IP ಪ್ರೋಟೋಕಾಲ್ಸ್, IP ಟ್ರಾನ್ಸ್ಪೋರ್ಟ್ಗೆ ಇದು ಪ್ರೋಟೋಕಾಲ್ಸ್ಗೆ ಇದಾಗ್ಬಿಟ್ಟಿದೆ, ಅಸೈನ್ ಆಗಿಬಿಟ್ಟಿದೆ ಆಯಿತಾ. ಈಗ ಏನು ಮಾಡಬೇಕು, ಈ DNP3 ಮಾಡಲ್ಸ್ ಏನು ಮಾಡ್ತವೆ, ಇದು ಮಾಡ್ಬಸ್ಸು, ಇದು IEC 60870 /5-104 ಆಯಿತಾ. ಈ ನಂಬರ್ ಜ್ಞಾಪಕ 60870 5-104 ಆಯಿತಾ. ಈ ಒಂದು ಏನಿರುತ್ತೆ IEC ನಂಬರ್ಗೆ ಬೇಸಿಕ್ಲಿ ಇದು ಮಾಡ್ಬಸ್ ಆಗಿರುತ್ತೆ. ಆಮೇಲೆ DLMS ಸಪೋರ್ಟ್ IP ಕಮ್ಯುನಿಕೇಷನ್. ಇದೇನು ಅಂತ ನನಗೆ ದೇವರನ್ನ ಗೊತ್ತಾಗಲಿ, ಈ ನಂಬರ್ ನಾನು ಎದುರಿಸ್ತಾ ಇದ್ದೀನಿ, ನಂಗೆ ನಿಜವಾಗ್ಲೂ ಗೊತ್ತಾಗಲಿ ಏನು ಅದು. ವಾಟ್ ಇಸ್ ದಟ್ ಬ್ರೋ? ಓಹ್ ಮೈ ಗಾಡ್. ಓಕೆ, ಲೆಗಸಿ ಪ್ರೋಟೋಕಾಲ್ಸ್ ಬರೋದಾದ್ರೆ ಲೆಗಸಿ ಪ್ರೋಟೋಕಾಲ್ಸ್ ಯುಟಿಲೈಸಸ್ IP and then TCP UDP ಫಾರ್ ನೆಟ್ವರ್ಕಿಂಗ್ and then ಟ್ರಾನ್ಸ್ಪೋರ್ಟ್. ಸೊ ಲೆಗಸಿ ಪ್ರೋಟೋಕಾಲ್ಸ್ ಬೇಸಿಕಲಿ IP ಯೂಸ್ ಮಾಡ್ಕೊಂಡಿರುತ್ತೆ. IP ಅಂದರೆ ಇಂಟರ್ನೆಟ್ ಪ್ರೋಟೋಕಾಲ್, ಬೇಸಿಕಲಿ ಡೇಟಾ ಟ್ರಾನ್ಸ್ಪೋರ್ಟ್ ಆಗೋದಲ್ಲಿ ಟ್ರಾನ್ಸ್ಮಿಷನ್ ಕಂಟ್ರೋಲ್ ಪ್ರೋಟೋಕಾಲ್ ಅಥವಾ ಯೂಸರ್ ಡೇಟಾಗ್ರಾಮ್ ಪ್ರೋಟೋಕಾಲಿಂದ, ಅಂದರೆ DCP ಅಥವಾ UDP ಆಗುತ್ತೆ ಫಾರ್ ನೆಟ್ವರ್ಕಿಂಗ್ and then ಟ್ರಾನ್ಸ್ಪೋರ್ಟ್. ಓಕೆ, DNP3 ಬರೋದಾರೆ DNP3 ಪ್ರೋಟೋಕಾಲ್ ಫಾಲೋಸ್ ದ ಮಾಸ್ಟರ್ ಸ್ಲೇವ್ ರಿಲೇಷನ್ಶಿಪ್ ಇನ್ SCADA. DNP3 ನಮ್ಮ SCADA ಜೊತೆ
ಮಾಸ್ಟರ್ ಸ್ಲೇವ್ ರಿಲೇಷನ್ಶಿಪ್ಪನ್ನು ಫಾಲೋ ಮಾಡುತ್ತೆ. DNP3 protocol follows a master slave relationship in the SCADA networks, and outstations collects data from devices and then transmit it to the master. ಇದು ಔಟ್ಸ್ಟೇಷನ್ ಮಾಡ್ಕೊಡುತ್ತೆ, ಡೇಟಾ ಕಲೆಕ್ಟ್ ಮಾಡ್ಕೊಂಬಿಟ್ಟು ಫ್ರಮ್ ದ ಡಿವೈಸಸ್ ಆ್ಯಂಡ್ ದೆನ್ ಟ್ರಾನ್ಸ್ಮಿಟ್ ಇಟ್ ಟು ದ ಮಾಸ್ಟರ್ಗೆ ಟ್ರಾನ್ಸ್ಮಿಟ್ ಮಾಡುತ್ತೆ. ಆ್ಯಂಡ್ ಮಾಸ್ಟರ್ ಏನು ಮಾಡ್ತಾನೆ ಅಂದರೆ ಇಶ್ಯೂಸ್ ಕಂಟ್ರೋಲ್ ಕಮಾಂಡ್ಸ್ ಆ್ಯಂಡ್ ದೆನ್ ಲಾಗ್ಸ್ ಇನ್ಕಮ್ ಡೇಟಾ. ಮಾಸ್ಟರ್ ಏನು ಮಾಡ್ತಾನೆ ಅಂತಂದರೆ ಇಶ್ಯೂಸ್ ಮಾಡ್ತಾನೆ, ಏನೋ ಕಂಟ್ರೋಲ್ ಕಮಾಂಡ್ಸ್ ಮತ್ತು ಲಾಗ್ಸ್ ಎಂಟ್ರ್ ಮಾಡ್ಕೋತಾನೆ, ಯಾವ್ದು ಇನ್ಕಮಿಂಗ್ ಡೇಟಾ ಅಂತ ಲಾಗ್ ಮಾಡ್ಕೋತಾನೆ. ಅದನ್ನು DNP3 ಏನು ಮಾಡ್ತಾನೆ, DNP3 ಪ್ರೋಟೋಕಾಲ್ ಕ್ಯಾನ್ ರನ್ ಓವರ್ TCP or UDP ಬೇಸ್ಡ್ ಆನ್ IEEE 818.15.2012 2012 ರಿಲೀಸ್ ಆಗಿರ್ತಕ್ಕಂಥ 1815 ಇದರಿಂದ IEEE ಫಾರ್ಮೇಟಿಂದ ಆಯಿತಾ. ನೆಕ್ಸ್ಟು ಕನೆಕ್ಷನ್ ಮ್ಯಾನೇಜ್ಮೆಂಟ್ ಲಿಂಕ್ಸ್ DNP3 ಲೇಯರ್ಸ್ ವಿತ್ IP ಲೇಯರ್ಸ್ ಇನ್ ಇಂಪ್ಲಿಮೆಂಟೇಷನ್. ಕೂಲ್. ಎಲ್ಲಿ ಹೋದೆ? ಓಕೆ, ನೆಕ್ಸ್ಟು ಮಾಡ್ಯೂಲ್ 4 ಬಂತು. ಮಾಡ್ಯೂಲ್ 4ಅಲ್ಲಿ ಅಪಾಚಿ ಕಫ್ಕಾ, ಅಪಾಚಿ ಸ್ಪಾರ್ಕು, ಅಪಾಚಿ ಸ್ಟಾರ್ಮು, ಅಪಾಚಿ ಫ್ಲಿಂಕು, ಇದೆಲ್ಲ ಬೇಸಿಕ್ಲಿ ಹೆಂಗೆ ಗೊತ್ತಾ, ನಿಮ್ಮ ನಾವೇನು ಓದಿದ್ದೆವು ಬಿಗ್ ಡೇಟಾದಲ್ಲಿ ಆಲ್ಮೋಸ್ಟ್ ಅದೇ ಇರುತ್ತೆ. ನಿಮ್ಮ ಈ ಯಾವುದು 4th ಮಾಡ್ಯೂಲು ಅದನ್ನೇ ಓದಬೇಕಾಗಿರೋ, ಅದನ್ನೇ ಓದ್ತೀವಿ ಸಹ. ಸೊ ಇದೊಂದು ರಿವಿಷನ್ ಮಾಡ್ಕೊಂಬೋಣ 4th ಮಾಡ್ಯೂಲ್ನ. ಅದಾದಮೇಲೆ ಮಾಡ್ಯೂಲ್ 4 ಓದ್ಕೊಂಬಿಟ್ಟು ಜೈ ಅನ್ಸ್ಬಿಡೋದೆ. 6 ಕ್ವಶನ್ಸ್ ಏನೋ ಇದೆ, 7 ಇದೆ, 7 ಕ್ವಶನ್ ಇದೆ. ಅದಾದ್ಮೇಲೆ ಮಾಡ್ಯೂಲ್ 5